ಸಹೃದಯಿ ಸಾರ್ವಜನಿಕ ಬಂಧುಗಳೇ, ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಕಿನ್ಯ ದುರ್ಗಾಪುರ ಸುವರ್ಣ ಮಹೋತ್ಸವವನ್ನು ಕಳೆದು 53ನೇ ವಾರ್ಷಿಕ ಸಂಭ್ರಮದಲ್ಲಿ ನಾವಿದ್ದೇವೆ. ಕಳೆದ ವರ್ಷವಷ್ಟೇ 52ನೇ ವಾರ್ಷಿಕೋತ್ಸವ ಸಂಭ್ರಮದ ಕಾರ್ಯಕ್ರಮಕ್ಕೆ 51 ಕಳೆದು 52 ಆಗುವಾಗ ರಾಜ್ಯೋತ್ಸವ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತವಾದಂತಹ ಸಂಸ್ಥೆ, ಹೆಮ್ಮೆಯ ಸಂಸ್ಥೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಕಿನ್ಯ, ಇದರ 53ನೇ ವಾರ್ಷಿಕ ಸಂಭ್ರಮ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲು ನಮ್ಮೊಂದಿಗಿದ್ದಾರೆ ಸೋಮೇಶ್ವರ ಉಚ್ಚಿಲ ಮೂರೂರ ಬೋವಿ ವಿದ್ಯಾಸಂಸ್ಥೆಗಳ ಸಂಚಾಲಕರು, ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ರೋಹಿತಾಶ್ವ ಉಚ್ಚಿಲ್. ಹಾಗೆಯೇ ದೀಪ ಪ್ರಜ್ವಲನೆಗಾಗಿ ನಮ್ಮೊಂದಿಗಿದ್ದಾರೆ ಕಿನ್ಯ ಮಿತ್ತಡದ ಶ್ರೀ ಮಲರಾಯ ದೈವಪಾತ್ರಿಗಳು ಶ್ರೀಯುತ ಮೈಂದ ಪೂಜಾರಿ ಮಿತ್ತಡ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಶ್ರೀಯುತ ಪ್ರಶಾಂತ್, ಉಪ ಪ್ರಾಂಶುಪಾಲರು, ಶಾರದಾ ವಿದ್ಯಾನಿಕೇತನ ವಸತಿ ಶಾಲೆ ದೇವಿನಗರ ತಲಪಾಡಿ, ಗಂಗಾಧರ ತಲಪಾಡಿ, ಗ್ರಾಮ ವಿಕಾಸ ಉಳ್ಳಾಲ ತಾಲೂಕು ಸಂಯೋಜಕರು, ಬಾಲಕೃಷ್ಣ ಕುಂಜತ್ತೂರು ಮಾಲಕರು, ದೀಕ್ಷಾ ವುಡ್ ವರ್ಕ್ಸ್ ಕುಂಜತ್ತೂರು. ಹಾಗೆ ಈ ಸಮಾರಂಭದಲ್ಲಿ ಶ್ರೀ ಕೃಷ್ಣಪ್ಪಗಟ್ಟಿ ಕೋಟೆಕಾರ್, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಯಕ್ಷಗಾನ ಕಲಾವಿದರು, ಹಾಗೆಯೇ ನಮ್ಮ ಪರಿಸರದವರು, ಸಂಘದ ಸದಸ್ಯರು ಶ್ರೀಯುತ ನಾರಾಯಣ ಮಾಧವಪುರ, ಪ್ರಗತಿಪರ ಕೃಷಿಕರು, ಇವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮವಿದೆ. ಸಂಸ್ಥೆಯ ಗೌರವಾಧ್ಯಕ್ಷರು ಶ್ರೀಯುತ ಟಿ ರಾಮಯ್ಯ ಕಿಲ್ಲೆ, ಅಧ್ಯಕ್ಷರು ಶ್ರೀಯುತ ವಿಶ್ವನಾಥ ಮಿತ್ತಡ, ಪ್ರಧಾನ ಸಂಚಾಲಕರು ಶ್ರೀಯುತ ಬಾಬು ಶ್ರೀ ಶಾಸ್ತ್ರ ಕಿನ್ಯ. ನಮ್ಮ ಅಧ್ಯಕ್ಷರನ್ನು, ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ 53ನೇ ವರ್ಷದ ವಾರ್ಷಿಕ ಸಂಭ್ರಮದ ಸಭಾ ಕಾರ್ಯಕ್ರಮ ಇದೀಗ ಊರ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯುತ್ತಾ ಇದೆ. ಆತ್ಮೀಯ ಬಂಧುಗಳೇ, ಕಿನ್ಯದ ಈ ಒಂದು ಗ್ರಾಮೀಣ ಪರಿಸರದಲ್ಲಿ ಕಳೆದ 53 ವರ್ಷಗಳ ಹಿಂದೆ ಹಿರಿಯರ ದೂರದೃಷ್ಟಿತ್ವದ ಫಲವಾಗಿ ಊರಿಗೊಂದು ಸಾಂಸ್ಕೃತಿಕ ಕೇಂದ್ರ, ಧಾರ್ಮಿಕ ಕೇಂದ್ರ ಬೇಕು ಎನ್ನುವಂತಹ ಕಲ್ಪನೆಯಲ್ಲಿ ಹುಟ್ಟಿಕೊಂಡಂತಹ ಸಂಸ್ಥೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ. ಕಾಲಕ್ರಮೇಣ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲವಾಗಿ ಪರಿವರ್ತನೆ ಹೊಂದಿ 50 ವರ್ಷಗಳ ಸುದೀರ್ಘ ಪಯಣವನ್ನು ಮುಗಿಸಿ 53ನೇ ವರ್ಷದ ಸಂಭ್ರಮದ ಕಾರ್ಯಕ್ರಮ, ಅದು ಕೂಡ ಹೆಮ್ಮೆಯ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಎನ್ನುವಂತಹ ಹೆಮ್ಮೆಯೊಂದಿಗೆ ಈ ಕಾರ್ಯಕ್ರಮ 53ನೇ ವರ್ಷದ ವಾರ್ಷಿಕ ಸಂಭ್ರಮ ಕಾರ್ಯಕ್ರಮವನ್ನು ದೇವರ ಸ್ತುತಿಯೊಂದಿಗೆ ಆರಂಭಿಸುವುದು. ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಕಾರ್ಯಕ್ರಮ ನಡೆಯಲಿ, ಸುಸಾಂಗವಾಗಿ ಯಕ್ಷಗಾನ ಯುವಕ ಮಂಡಲ ಮುಂದುವರಿಯಲಿ ಎನ್ನುವಂತಹ ಆ ಒಂದು ಪ್ರಾರ್ಥನೆಗಾಗಿ, ಯಕ್ಷಗಾನ ಸಂಘದ ಯಕ್ಷಗಾನ ಶೈಲಿಯ ಪ್ರಾರ್ಥನೆಗಾಗಿ ಭಾಗವತರಾಗಿ ಶ್ರೀಯುತ ರತ್ನಾಕರ್ ಆಳ್ವ ಮತ್ತು ಬಳಗದವರಿಂದ ಯಕ್ಷಗಾನ ಶೈಲಿಯ ಪ್ರಾರ್ಥನೆ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಶರಣು ಮೂಷಿಕ ಗಮನ ಗಜಮುಖ ಶರಣು ಸಿದ್ಧಿ ವಿನಾಯಕ
ಶರಣು ಸಿದ್ಧಿ ವಿನಾಯಕ ಶಂಭು ಸೂತ ಹೇರೋ ಬತ್ತಿನ ಕರ ಬಿಂಬ ಪಾಶ ಕುಶಧರ ಅಂಬುಜಾಸನ ಮುಖ್ಯ ದಿವಿಜ ಕದಂಬ ವಂದಿತ ಶೋಭಕರ ಶರಣು ಶರಣು ಪಾಲಯ ಸರ್ವಾಣಿ ಶಂಕರಿ ಪಾಲಿಪುದ ಭಯ ಭವಾನಿ ಶಂಕರಿ ಪಾಲಿಪುದ ಭಯ ಭವಾನಿ ಅಂಬಿಕೆ ಸುರನುತೆ ಶಂಭು ಮನೋಗತಿ ಗಣಪ ಗುಹಾರ್ತಿತೆ ಘನಪರ್ವತ ಸೋತೆ ವಿನಯದಿ ನೋತಿಸುವ ಗೋಲಿರೋ ಪಾಲಯಮ್ಮ ಸರ್ವಾಣಿ ಶಂಕರಿ ಪಾಲಿಪೂತ ಭಯ ಭವಾನಿ ಶಂಕರಿ ಪಾಲಿಸೋ ತಾಯೇ ಶ್ರೀಯುತ ರತ್ನಾಕರ ಆಳ್ವ ದೇವಿಪುರ ತಲಪಾಡಿ, ಹರಿಶ್ಚಂದ್ರ ನಾಯಕ ಮಾಡೋರು, ಕೇಶವ ಕಿನ್ಯ ಇವರಿಗೆ ಸೊಗಸಾದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗಿದೆ. ಸಕಲ ವಿಘ್ನ ನಿವಾರಕ ವಿನಾಯಕನನ್ನು ಸ್ತುತಿಸುತ್ತಾ ನಮ್ಮ ಆರಾಧ್ಯ ಮಾತೆ ತಲಪಾಡಿಯ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಗೆ ಪೊಡಮಾಡುತ್ತಾ ಈ ಪರಿಸರದ ಎಲ್ಲ ದೇವರುಗಳನ್ನು ವಂದಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂದಂತಹ ಅತಿಥಿ ಗಣ್ಯರನ್ನು ಸ್ವಾಗತಿಸುವುದು ಸಂಪ್ರದಾಯ. ಇದೀಗ ಎಲ್ಲರನ್ನು ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ದುರ್ಗಾಪುರ ಕಿನ್ಯ, ಇದರ ಪ್ರಧಾನ ಸಂಚಾಲಕರು ಶ್ರೀಯುತ ಬಾಬು ಶ್ರೀ ಶಾಸ್ತ ಕಿನ್ಯ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಕಿನ್ಯ ದುರ್ಗಾಪುರ ದತ್ತ 53ನೇ ವರ್ಷದ ವಾರ್ಷಿಕೋತ್ಸವದ ಸುಸಂದರ್ಭಡು ನಮ್ಮ ಮಾತಿರ್ಲೇಣಿ ಸೇರಿದ ಮಾತರಿಗಳ ಸ್ವಾಗತ ಮಲ್ತೊಂದು ಎಣಿತ ಈ ಸಭಾ ವೇದಿಕೆಡು ಎಣಿತ ಇತ್ತೆ ನಮ್ಮ ತಾನೇ ಭರತನಾಟ್ಯ ಜೋಕ್ಲ ಹಿಡಿದು ನಮ್ಮ ಕಾರ್ಯಕ್ರಮ ತುಯ್ಯ ಶ್ರೀಯುತ ಪ್ರಮೋದ್ ಉಲ್ಲಾಲ್ ದೂರದರ್ಶಕ ಕಲಾವಿದರು ಮೇರ್ನ ನಿರ್ದೇಶನ ನಡತನ ಚಿತ್ತನ ಜೋಕಲ್ನ ಭರತನಾಟ್ಯ ಕಾರ್ಯಕ್ರಮ ನಮ್ಮ ಮಾತಿರಲ ತುಯ್ಯ ಮೆಕ್ಕಳೆಗಳ ನಮ್ಮ ಸಂಘದ ಪರವಾದ ಸ್ವಾಗತ ಕೊರೊಂದು ಅಂಚನೆ ಪೊರ್ತುಡು ನಮ್ಮ ಮಾತಿರಲ ಸೇರ್ದುಪ್ಪನಾಗ ನಮ್ಮ ಮುಖ್ಯ ಅತಿಥಿಲೇನು ಸ್ವಾಗತ ಮಲ್ಪನಂಚಿನ ಆದ್ಯ ಕರ್ತವ್ಯ ಸುರುಕಾದು ಅಪ್ಪೆ ಶ್ರೀ ದುರ್ಗಾ ಪರಮೇಶ್ವರನು ವಂದನೆ ಮಲ್ತೊಂದು ಗ್ರಾಮದ ಧರ್ಮದ ಈವಳಿಗೆ ವಂದಿಸವೊಂದು ಜಾಗದ ನಾಗ ಬಿಮ್ಮರಿ ನಾಗ ದೇವರಿಗೆ ಸುದ್ದಿತೊಂದು ಗುರು ಹಿರಿಯ ಆಕಲೇನು ದುಂಬುದು ಇದು ಎಣಿತ ಈ ಸಭೆಲೇಸದ ಗುರುಕಾರ್ಮೆ ವಹಿಸಿನ ಚಿತ್ತನ ನಮ್ಮ ಕೈತಲ್ದ
ಉಚ್ಚಿಲ ಶಾಲೆ ಬೋವಿ ಶಾಲೆ ನೆತ್ತ ಪ್ರಧಾನ ಸಂಚಾಲಕರಾದ ಇನಿ ನಮ್ಮ ಈ ಅಧ್ಯಕ್ಷ ಸ್ಥಾನನ ಅಲಂಕಾರ ಮಲ್ತದುಳ್ಳೇರು ಶ್ರೀಯುತ ರೋಹಿತಾಕ್ಷ್ ಉಚ್ಚಿಲ ಮೇರೆ ನಂಗೆ ಸಾಧಾರಣ ಮಾತ್ರೆಗಳ ಪರಿಚಯ ಇತ್ತು ನಗಲು ಶಾಲೆಡು ಒಂಜಿ ಮಾಸ್ಟರ್ ಆದ ಐದು ಬಕ್ಕ ಎಚ್.ಎಮ್ ಆದ ಐದು ಬಕ್ಕ ಮಲ್ಲ ಹುದ್ದೆಗೆ ಹೋದು ಇನಿ ಶಾಲೆದ ಸಂಚಾಲಕರಾದ ಇನಿ ಶಾಲೆನು ಮುತುವರ್ಜಿದು ನೆನಪ ಹೊಂದಿಲ್ಲೇರು ಮೇರೆನು ಇಣಿತ ಸಭೆ ಲೇಸಿದ ಅಧ್ಯಕ್ಷ ಗುರುಕುಮಾರಿನ ವಹಿಸ್ಕೊಂಡಾಗ ಸಂತೋಷಡು ಬರ್ತದೆ ಇಣಿತ ಲೇಸಿಡು ಪಾಲು ಪಡೆದು ನಮ್ಮೊಟ್ಟಿಗೆ ಉಳ್ಳೇರು ಬೇರೇನು ನಮ್ಮ ಸಂಘದ ಪರವಾದ ನಮ್ಮ ಮಾತೆರ್ನ ಪರವಾದ ಈ ಪೊರ್ತುಡಿ ಯಾನು ಅರೆಗೆ ತುಂಬ ಹೃದಯದ ಸ್ವಾಗತ ಮಲ್ತು ಸಭೆ ಲೇಸಿದ ಗುರುಕಾರ್ಮೆನ್ ವಹಿಸೋನಂಚಿನ ಶ್ರೀಯುತ ರೋಹಿತಾಶ್ವ ಉಚ್ಚಿಲ್ ಈ ಮೇರೆಗೆ ನಮ್ಮ ಶಾರದಾ ವಿದ್ಯಾನಿಕೇತನದ ಪ್ರಾಂಶುಪಾಲರು ಶ್ರೀಯುತ ಮೋಹನ್ ದಾಸ್ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡ್ಬಣದಕ್ಕೆ ಅನ್ನೋದಿಲ್ಲ. ನಮ್ಮ ಸಂಘದ ಸಕ್ರಿಯ ಸದಸ್ಯರಾದ ಶಾರದಾ ವಿದ್ಯಾನಿಕೇತನದ ಪ್ರಾಂಶುಪಾಲರಾದ ಸೇವೆ ಸಂದಾಪನ ಶ್ರೀಯುತ ಮೋಹನ್ ದಾಸ್ ಪ್ರಾಂಶುಪಾಲರಿದ್ದು ಬಚ್ಚಿರೆ ಬಚ್ಚಿ ಶಾಲ್ ಪಾಡ್ದು ರೋಹಿತಾಶ್ವ ಮಾಸ್ಟರ್ಗೆ ಸ್ವಾಗತ. ಇನ್ನಿತ ಈ ಸಭೆ ಲೇಸಿದ ದೀಪ ಪ್ರಜ್ವಲನೆ ಮಲ್ಪರೆ ಉಳ್ಳೇರು ನಮ್ಮರೆ ಶ್ರೀಯುತ ಮಹಿಂದ ಪೂಜಾರ್ಲು ಮಿತ್ತಾಡ ಬೆಳರಿಂಗಿದ ಮಲರಾಯ ಪಾತ್ರಿಯಾದ ಇನ್ನಿತಾತ ದಿನೊಟ್ಟು ನಮ್ಮ ಈ ಸಭೆ ಲೇಸಿಡು ಉಳ್ಳೇರು ಮೆರೆನ್ನ ಈ ಪೊರ್ತುಡು ಯಾನು ಸ್ವಾಗತ ಮಲ್ತೊಂದುಲ್ಲೆ ಇನ್ನಿತ ಈ ಲೇಸಿಡು ದೀಪ ಪ್ರಜ್ವಲನೆ ಮಲ್ಪರೆ ಉಳ್ಳೇರು ಶ್ರೀಯುತ ಮಹಿಂದ ಪೂಜಾರಿ ಮೇರೆಗೆ ಸಂಘದ ಪರವಾದ ಮಾತಿನ ಪರವಾದ ತುಂಬ ಹೃದಯದ ಸ್ವಾಗತನ ಕರುಂದರು. ಶ್ರೀಯುತ ಹರ್ಷಿತ್ ಕಿನ್ಯಾ ಈ ಮೇರೆ ಬತ್ತದ ನಮ್ಮ ಶ್ರೀಯುತ ಮಹಿಂದ ಪೂಜಾರಿ ಮಿತ್ತಾಳ ಈ ಮೇರೆಗೆ ಸ್ವಾಗತದ ಗೌರವಾರ್ಪಣೆ ಮನ್ಪಡ್ಪಣದಕ್ಕೆ ಏನೊಂದಿಲ್ಲ. ಮಿತ್ತಾಳ ಮನೆತನದಾರಾದ ಶ್ರೀ ಮಲರಾಯ ದೈವದ ಪಾತ್ರಿಯಾದ ಸೇವೆ ಸಂದ ಒಂದು ಪುನಃ ಸಮಾಜಗೂ ಮಾರ್ಗದರ್ಶನ ಕೊರ್ಪಣಂಚಿನ ಗುರುಸ್ಥಾನ ಉಡುಪುನಂಚಿನ ಶ್ರೀಯುತ ಮಹಿಂದ ಪೂಜಾರಿ ಮಿತ್ತಾಡ ಈ ಮೇರೆಗೆ ಹರ್ಷಿತ್ ಈ ಮೇರೆದು ಸ್ವಾಗತದ ಗೌರವ ಬಚ್ಚಿನ ಬಜ್ಜಿ ಶಾಲೆ ಪದೇತದ ಸ್ವಾಗತ ಸೊಲ್ಮೇಲು. ಇನ್ನಿತ ಈ ಸಭೆ ಲೇಸಿದ ಮುಖ್ಯ ಅತಿಥಿಯಾದ ನಮ್ಮ ಕೈತಲ್ಲ ಶಾಲೆದ ಶಾರದಾ ವಿದ್ಯಾನಿಕೇತನ ರೆಸಿಡೆನ್ಸ್ ಸ್ಕೂಲು ದೇವಿಪುರ ತಲಪಾಡಿ ನೆತ ಉಪ ಪ್ರಾಂಶುಪಾಲರಾಯನಂಚಿತ್ತನ ಶ್ರೀಯುತ ಪ್ರಶಾಂತ್ ಮೇರೆನ್ನ ಈ ಪೊರ್ತುಡು ಸಭೆ ಲೇಸ್ಗೆ ಯಾನು ಸ್ವಾಗತ ಮಲ್ತೊಂಡ್ವೆ. ಶ್ರೀಯುತ ಪ್ರಶಾಂತ್ ಇಂಬೆರೆಗೆ ನಮ್ಮ ಶ್ರೀ ರಾಮ ಕನಕ ಮುಗೇರ್ ಇಂಬೆರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಅನ್ನೋದಿಲ್ಲ. ನಮ್ಮ ಕೈತಲ್ದ ಶಾರದಾ ವಿದ್ಯಾ ಸಂಸ್ಥೆದ ವಸತಿ ಶಾಲೆದ ಉಪ ಪ್ರಾಂಶುಪಾಲರು ಶ್ರೀಯುತ ಪ್ರಶಾಂತ್ ಇಂಬೆರೆಗೆ ನಮ್ಮ ಸಂಘದ ಹಿರಿಯ ಸದಸ್ಯರು ಶ್ರೀ ರಾಮ ಕನಕ ಮುಗೇರ್ ಇಂಬೆರೆದು ಸ್ವಾಗತದ ಗೌರವಾರ್ಪಣೆ ಬಚ್ಚಿನ ಬಜ್ಜೆ ಶಾಲೆ ಪಾಡ್ದಾರೆ ಎತ್ಕೊಂಡುಳ್ಳರು ಸೋಲ್ಮೇಲು. ಇನ್ನಿತ ಸಭೆ ಲೇಸಿದ ನನ್ನೋರಿ ಮುಖ್ಯ ಅತಿಥಿಯಾದ ಎಲ್ಲರೂ ಗಂಗಾಧರ್ ತಲ್ಪಾಡಿ ನಂಗೆ ಮಾತ್ರೆಗಳ ಪರಿಚಿತರು ಬೇರೆ ಸಂಘದ RSS ಸಂಘದ ಗ್ರಾಮ ವಿಕಾಸ ಉಲ್ಲಾಲ ತಾಲೂಕದ ಸಂಯೋಜಕರು ಮೇರೆನ ಇನ್ನಿತಾತ ದಿನೊಟ್ಟು ನಮ್ಮ ಕೇರ್ನಾಗ ಇನ್ನು ಸಂತೋಷೋಡು ನಮ್ಮೊಟ್ಟಿಗೆ ಪಾಲ್ಪಡಿತಾರೆ ಮೇರೆಗೆ ಸಂಘದ ಪರವಾದ ನಮ್ಮ ಮಾತಿನ ಪರವಾದ ಹಾರ್ದಿಕ ಸ್ವಾಗತ ಮಲ್ತದೆ. ಶ್ರೀಯುತ ಗಂಗಾಧರ್ ತಲಪಾಡಿ ಈ ಮೇರೆಗೆ ಆನಂದ ಕನಕ ಮುಗೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡ್ಕೊಳ್ಳೋದಕ್ಕೆ ಏನೋದಿಲ್ಲ. ಗ್ರಾಮ ವಿಕಾಸದ ಆವಂಜಿ ಸಂಯೋಜನೆ ಮತ್ತೊಂದು ಸಮಾಜದ ಸ್ವಾಸ್ಥ್ಯನು ಕಾತೊಂಡಂಚಿನ ಶ್ರೀಯುತ ಗಂಗಾಧರ ತಲಪಾಡಿ ಈ ಮೇರೆಗೆ ಸ್ವಾಗತದ ಗೌರವ ಶಾಲ್ ಪಾಡ್ದು ಬಚ್ಚಿರ ಬಜ್ಜಿ ಕೊಡ್ದು ಎದುಕೊಂದುಳ್ಳೇರು ಶ್ರೀಯುತ ಆನಂದ ಕನಕ ಮುಗೇರ್ ಸೊಲ್ಮೇಲು. ಇನ್ನಿತ ನನ್ನೂರಿ ಅತಿಥಿ ಶ್ರೀಯುತ ಬಾಲಕೃಷ್ಣ ಕುಂಜತ್ತೂರು ದೀಕ್ಷಾ ವುಡ್ ವರ್ಕ್ಸ್ ಮೇರೆ ಇತ್ತ ತಾನೇ ಬರ್ತಂದು ಪಂತೇರು ಬರುಂದುಳ್ಳೇರು ನಮ್ಮ ಕಾರ್ಯಕ್ರಮ ಮುಂದುವರಿಸಲಿ ಎಂದು ಪಂತೇರು ಆರೆಗಲ ಈ ಪೊರ್ತುಡು ನನ್ನವರಿಗೆ ಕಮಲ್ ತಂದು ನನ್ನ ಮುಖ್ಯವಾದ ನಮ್ಮ ನೆತ ಅಂಗಪಂಡ ಅಭಿನಂದನಾ ಕಾರ್ಯಕ್ರಮ ಸುಮಾರು ವರ್ಷದಿಂದ ನಮ್ಮ ಸಂಸ್ಥೆಡು ಹಿರಿಯ ಎರಡು ಇಂಚ ನಮ್ಮ ಮಕ್ಕಳಿಗೆ ಒಂದು ಗುರುತಿಸಾದು ಅಂಚನೆ ಕೃಷಿಕರಾದ ಇನ್ನಿತಾತು ದಿನೊಟ್ಟು ರಡ್ಡು ಜನ ನಮ್ಮ ಅಭಿನಂದನೆ ಮಲ್ಪರಿವುಲ್ಲ ಶ್ರೀಯುತ ಒಂಜಿ ನಮ್ಮ ಈ ಯಕ್ಷಗಾನ ಸಂಘಡು ನಾಟ್ಯ
ಯಕ್ಷಗಾನದ ಹೆಜ್ಜೆಗಾರಿಕೆ ಕಲ್ತಿನ ಪಂಡ ಅಂದು ಯಕ್ಷಗಾನ ಸಂಗೋಡು ದಯಪಂಡ ಶ್ರೀಯುತ ಕೃಷ್ಣಪ್ಪ ಗಟ್ಟಿ ಕೋಟೆಕಾರ್ ಮೇರೆ ದಕ್ಷಿಣ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಯಕ್ಷಗಾನ ಕಲಾವಿದರಾದ ಬೇತೆ ಬೇತೆ ಕ್ಷೇತ್ರಡು ತನ್ನ ಸೇವೆಯನ್ನು ತೊಡಗಿಸಾದು ಪಿದಾಯಿ ದೇಶಗಳ ಪೋದು ತನ್ನ ಸೇವೆಯನ್ನು ಸಲ್ಲಿಸಾದು ಇನಿತಾತ ದಿನೊಟ್ಟು ಇನಿ ನಮ್ಮ ಈ ಸಭೆಲೇಸಿಡ್ ಮುಖ್ಯವಾದ ಅಭಿನಂದನೆ ಮಲ್ಪರೆ ಉಳ್ಳ ಮಾರಿ ಹೆಮ್ಮೆದ ವಿಷಯ ದಯಪಂಡ ದುಂಬೆ ಅರೇನ ನಮ್ಮ ಗುರುತು ಹೊಡೆಯುತ್ತದೆ ದಾದನ ಒಂದು ಈ ನಮ್ಮ ಸಂಸ್ಥೆಡೆ ಪುಟ್ಟು ಬೆಲೆಯಿನಾರು ಎನಿತಾತ ದಿನೋಡು ನಮ್ಮ ಕೇಂದ್ರ ಸಂತೋಷಡಿನಿ ತನ್ನ ಸಂಸಾರದೊಟ್ಟಿನಿ ಬೈದರೆ ಅಂಚೆ ಶ್ರೀಯುತ ಕೃಷ್ಣ ಬಗಟ್ಟಿ ಕೋಟೆಕಾರ ಮೆರಣ ನಮ್ಮ ಸಂಘದ ಪರವಾದ ಮಾತಿನ ಪರವಾದ ಯಾನು ಆರ್ಥಿಕವಾದ ಸ್ವಾಗತ ಮತ್ತು ಶ್ರೀಯುತ ಕೃಷ್ಣಪ್ಪ ಗಟ್ಟಿ ಕೋಟೆಕಾರ ಈ ಮೇರೆಗೆ ಸುಕೃತ್ ಕಿನ್ಯ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನಂದಿಲ್ಲ ನಮ್ಮ ಸಂಘದ ಸದಸ್ಯರಾದ ಸಂಘದ ಹೆಜ್ಜೆಗಾರಿಕೆಯನ್ನು ಕಲ್ತದ್ದು 2007ನೇ ಇಸವಿಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪಡೆಯನಂಚಿನ ಕಲಾವಿದೆ ಶ್ರೀಯುತ ಕೃಷ್ಣಪ್ಪ ಗಟ್ಟಿ ಕೋಟೆಕಾರ ಸ್ವಾಗತ. ನಾನವರಿ ಅಭಿನಂದನೆ ಪಡೆಪುನಾರು ಶ್ರೀಯುತ ನಾರಾಯಣ ಮಾಧವಪುರ ಪಂಡ ಏರಿಯಗಳು ಗೊತ್ತಾ ಒಂದು ದಾಯ ಪಂಡ ಆರ್ನ ಬಾರಿ ಪ್ರೀತಿದ ಒಂಜಿ ಪುದಾರುಂಡು ಎಂಕಲು ಊರದಕ್ಕಲು ಮಾತಲ್ಲೆಪ್ಪುನ ಬಳ್ಳೊನ್ನೆ ಪಂಡದು ಬಳ್ಳೊನ್ನೆ ಪಂಡ ಮಾತುಗಳು ಗೊತ್ತು ನಾರಾಯಣರು ಪಂಡ ಎಂಕ್ ಇಂಡಿತ ಆ ಮರಣ ಇನ್ವಿಟೇಷನ್ ತೂದೆ ಆರ್ನ ಪುದಾರು ಗೊತ್ತು ನಾರಾಯಣರಿಂದ ದಾಯ ಪಂಡ ಎಂಕಲು ಬಾರಿ ಪ್ರೀತಿಡು ಬಾರಿ ಯಾರೇನು ಲೆಪ್ಪುನಾರು ಬಲ್ಲೊನ್ನೆ ಪಂಡದು ಎಣಿತಾತ ದಿನೊಟ್ಟು ಬಾರಿ ಒಂಜಿ ಕೃಷಿಗೆ ಅದು ಒಂಜಿ ನಿಷ್ಠಾವಂತೆ ಕೃಷಿ ಕೆಲಸ ಮಲ್ತಿನಾರು ಭಾಳ ಒಂಜಿ ಅರಡ್ದ ಒಂಜಿ ಒವೇ ತೊಂದರೆ ಬರಂದೆ ಆರ್ನ ಅದು ಭಾರಿ ಸಾತ್ವಿಕ ಗುಣ ಆರ್ನ ದನ ಬಂಡ ಭಾರಿ ಎಲ್ಲೇಡ್ದು ಎಂಕಲು ಆರೇನು ತೋಂದುಲ್ಲ ಎನಿತಾತು ದಿನೊಟ್ಟು ಆರೇನೇನಿ ನಮ್ಮ ಈ ವೇದಿಕೆಡು ಅಭಿನಂದನೆ ಮಲ್ಪರೆ ಉಳ್ಳ ಮೆರೆಗಳ ಶ್ರೀಯುತ ನಾರಾಯಣ ಮಾಧವಪುರ ಈ ಸಂಘದ ಪರವಾದ ನಮ್ಮ ಮಾತಿನ ಪರವಾದ ಆರ್ಥಿಕವಾದ ಸ್ವಾಗತ ಮಲ್ತದೆ. ನಾರಾಯಣ ಮಾಧವಪುರ ಶ್ರೀಯುತರಿಗೆ ಶ್ರೀ ಮನೀಶ್ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನಂದಿಲ್ಲ ನಾರಾಯಣ ಮಾಧವಪುರ ನಮ್ಮ ಕೈತಲ್ದಾರಾದ ಯಕ್ಷಗಾನ ಸಂಘದ ಒಂದು ಹಿರಿಯ ಸದಸ್ಯರಾದ ಮಾತಾ ರೀತಿಯ ಸಜ್ಜನ ಸರಳಿಕೆದ ವ್ಯಕ್ತಿತ್ವದ ಶ್ರೀಯುತ ನಾರಾಯಣ ಮಾಧವಪುರ ಇವರಿಗೆ ಸ್ವಾಗತ ಗೌರವ ಸೊಲ್ಮೇಲು. ನಮ್ಮದ ಸಂಘದ ಗೌರವಾಧ್ಯಕ್ಷರಾದ ನಮ್ಮರೇ 53ನೇ ವರ್ಷ ನಮ್ಮ ಸಂಘ ಸ್ಥಾಪನೆ ಆದ ಎರಡು ದುಂಬೆ ಈ ಸಂಸ್ಥೆ ನಮ್ಮೊಟ್ಟಿಗೆ ಇತ್ತೊಂದು ನಂಗೆ ಮಾತ್ರೆಗಳ ಮಾರ್ಗದರ್ಶನ ಮಲ್ತೊಂದು ಹಿರಿಯರಾದ ಸಂಘದ ಗೌರವಾಧ್ಯಕ್ಷರಾದ ಇನಿತಾತು ದಿನೊಟ್ಟು ಶ್ರೀಯುತ ನಮ್ಮೊಟ್ಟಿಗೆ ಉಳ್ಳೇರೆ ಶ್ರೀಯುತ ಟಿ ರಾಮಯ್ಯಕಿಲ್ಲೆ ಬೆರೆಗಳ ಈ ಪೊತ್ತುಡು ನಾವು ಮಾತಿನ ಪರವಾದ ಯಾನಾರಿಗೆ ಸ್ವಾಗತ ಮತ್ತು ಅಂಚನೆ ನಾನವರೇ ನಮ್ಮ ಸಂಘದ ಅಧ್ಯಕ್ಷರು ಶ್ರೀಯುತ ವಿಶ್ವನಾಥ್ ಮಿಟ್ಟಾಡ ಮೇರನ್ನ ಈ ಪೊರ್ತುಡು ನಾವು ಮಾತಿನ ಪರವಾದ ಸ್ವಾಗತ ಮಲ್ತೊನ್ವೆ ಅಂಚನೆ ಇನ್ನಿತ ಈ ಸಭೆಲೇಸಿಗೆ ಬರ್ತನ ಮಾತ್ರೆಗಳ ಸ್ವಾಗತ ಕೊರೊಂದು ವಿಶೇಷವಾದ ನಮ್ಮ ಸಂಸ್ಥೆ 53ನೇ ವರ್ಷ ಆದ ಕರಿನ ವರ್ಷ ನಂಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಂಗೆ ತಿಕ್ಕಂಡು ಇದು ಭಾರಿ ನಂಗೆ ಸಂತೋಷದ ವಿಷಯ ದಯಪಂಡ ನಂಗೆ ಸಂಸ್ಥೆಗೆ ತಿಕ್ಕನತ್ತು ನಮ್ಮ ಅಪ್ಪೆಗೆ ತಿಕ್ಕನಂಚಿತ್ತಿನ ಗೌರವ ನನಾತ್ ಸಂಸ್ಥೆ ಎತ್ತರಿಗೂ ಬೆಲೆವಡು ನನಾತ್ ನಂಗೆ ರಾಜ್ಯದ ರಾಷ್ಟ್ರ ಮಟ್ಟದ ನಂಗೆ ತಿಕ್ಕಡು ನಮ್ಮ ಜವನೇರು ಮಾತೆಲ್ಲ ಒಗ್ಗಟ್ಟಿಡು ನನಾತ್ ಸೇವೆ ಮಲ್ತೊಂದು ಅಪ್ಪನ ಕೃಪೆಗೆ ಪಾತ್ರರಾಕ ಅಂಚನೆ ಎಲ್ಲಂಜಿ 30ನೇ ತಾರೀಕಿಗೆ ಅಪ್ಪನ ಶ್ರೀ ದುರ್ಗಾ ನಮಸ್ಕಾರ ಪೂಜೆ ನಡಪರೆ ಉಂಡು ನೆಕ್ಕಲ ಮಾತೆರ್ಲ ಬತ್ತದು ಬಯ್ಯದ ಪೊರ್ತುಡು ಆಜಿ ಮುಪ್ಪಗು ಬತ್ತದು ದೇವರನ್ನ ಪ್ರಸಾದ ದೆತ್ತೊಂದು ದೇವರನ್ನ ಕೃಪೆಗೆ ಪಾತ್ರರಾವಡು ಅಂಚನೆ ನಿಖಲ ಮಾತ್ರೆಗಳ ಕುಡವರ ಸ್ವಾಗತ ಮಲ್ತೊಂದು ಎನ್ನ ಸ್ವಾಗತನ ಭಾಷಣ ಉಂಟವೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯ ಬಂಧುಗಳೇ, ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಕರಿವರ್ಷ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆವಡಾಂಡ ಐತ ಪಿರವಡು ಬೆಂದಿನ ಜೀವೋಲ ವೇತೋಲೇರು ಯಾನ್ ಎಕಡೆ ಪಂಡಿಲೆಕ್ಕನೆ ಈ ಊರುಗೊಂಜಿ ಇಂಚಿತ್ತಿನ ಸಂಘ ಬೋರ್ಡು ಸಾಂಸ್ಕೃತಿಕವಾದ ಈ ಊರುಡು ಚಟುವಟಿಕೆಲು ಆವೋಡು ಪನ್ಪನಂಚಿನ ಕಲ್ಪನೆಲು 53 ವರ್ಷದೊಂಬೆ ಹಿರಿಯರು ಪುಟ್ಟುಪಾಡಿ ನಿರ್ದಾತ್ರ ಕೇವಲ ಪುಟ್ಟುಪಾಡಿ ಮಾತ್ರ ಆತು ಅವೇನು ಕಾಲಕ್ಕೂ ಬುಳೆಪೈ ನಿರ್ದಾತ್ರ ಕರಿ ವರ್ಷ ನಂಗೆ ಜಿಲ್ಲಾ ರಾಜ್ಯೋತ್ಸವದ ಪ್ರಶಸ್ತಿನ ತೂಪನಂಚಿನ ಅವೊಂಜಿ ಅವಕಾಶ ಭಾಗ್ಯ ಒದಗಿದು ಬತ್ತನ್ನು ಪಡೆದು ಇತ್ತ 53ನೇ ವರ್ಷದ ವಾರ್ಷಿಕ ಸಭೆಲೇಸದ ಸಂಭ್ರಮಡು ನಮ್ಮಲ್ಲ ತುಡರು ಬೆಳಗಾದ ಈ ಒಂಜಿ ವಾರ್ಷಿಕೋತ್ಸವಕ್ಕೆ ಚಾಲನೆ ಕೊರಡು ಪಡೆದು ನಮ್ಮ
ಕಿನ್ಯ ಮಿತ್ತಡದ ಶ್ರೀ ಮಲರಾಯ ದೈವದ ಪಾತ್ರೆಲು ಸಮಾಜಗೂ ಮಾರ್ಗದರ್ಶನ ಕೊರ್ಪಿನಂಚಿನ ಶ್ರೀಯುತ ಮಹಿಂದ ಪೂಜಾರ್ಲು ಅಂಚನೆ ವೇದಿಕೆದ ಅಧ್ಯಕ್ಷತೆಯನ್ನು ವಹಿಸಂಚಿನ ಶ್ರೀಯುತ ರೋಹಿತ ಅಶ್ವಮಾಶ್ರಮಕ ಮಾತ ಬಿನ್ನೇರ್ನಕಲು ಕೈ ಸೇರಾದು ಈ ತುಡರು ಬೆಳಗಾದು 53ನೇ ವರ್ಷದ ಸಭೆಲೇಸಿಗೆ ಚಾಲನೆ ಕೊರಡು ಪಡೆದಕ್ಕೆ ಏನೊಂದಿಲ್ಲ. ಕಿನ್ಯ ಹಿರಿಯರು ಪುಟ್ಟಪಾಡಿನ ಸಂಸ್ಥೆ ಐದು ಬೊಕ್ಕ ನಮ್ಮ ಕೈತಲ್ದ ಕೀರ್ತಿಶೇಷ ಮಹಿಂದ ಪೂಜಾರಲು ಸ್ಥಳದಾನವಾದ ಕೊರ್ದು ಒಂಜಿ ಹಂತೋಡು ಮುಳಿತ ಕಟ್ಟಡ ಅದು ಬೆಳೆದು ರಡ್ಡನೇ ಹಂತೋಡು ಮಾಡಿದ ಕಟ್ಟಡ ಅದು ರೂಪಾಂತರ ಪಡೆದು ಐಕ್ ಯಕ್ಷಗಾನ ಸಂಘವು ಯುವ ಶಕ್ತಿದ ಸೇರ್ಪಡೆಯಾದ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲವಾದ ಬದಲಾದ ಅಭಿವೃದ್ಧಿನು ತೋದು ಐದು ಬೊಕ್ಕ ತಾರಸಿದ ಒಂಜಿ ಪೊರ್ಲುದ ಸುಸಜ್ಜಿತ ಕಟ್ಟಡ ಅದು 53ನೇ ವರ್ಷದ ಸಂಭ್ರಮೋಡಿತ ನಮವುಲ್ಲ ಈ ಕಾರ್ಯಕ್ರಮ ನಿರ್ವಿಘ್ನವಾದ ನಡಪಡು ಅಪ್ಪನ ಆಶೀರ್ವಾದ ಏಪಲ ನಮ್ಮ ಮಿತ್ತು ಉಪ್ಪಡು ಪಣ್ಣೊಂದು ಈ ಕಾರ್ಯಕ್ರಮಕ್ಕೆ ತುಡರು ಬೆಳಗಾದ ಚಾಲನೆ ಕೊರಂದುಲೇರು ನಮ್ಮ ವೇದಿಕೆ ಎಡಿತಿನಂಚಿನ ಅತಿಥಿ ಗಣ್ಯರು ವಿಶೇಷವಾದ ಗುರು ಸಮಾನರಾದ ಸಮಾಜಗೂ ಮಾರ್ಗದರ್ಶನ ಕೊರ್ಪುನ ಶ್ರೀ ಮಲರಾಯ ದೈವದ ಪಾತ್ರರು ಶ್ರೀಯುತ ಮಹಿಂದ ಪೂಜಾರ್ಲು ಅಂಚನೆ ಮಾತಾ ಅತಿಥಿ ಬೆಣ್ಣೆರ್ನಕಲು ಮಕ್ಕಳಿಗೆ ಮಾತೆರೆಗಳ ಈ ಒಂದು ಸಂದರ್ಭಡು ಸೊಲ್ಮೆ ಸಂದಾವೊಂದು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಇಂಚನೆ ನಿರಂತರವಾದ ದುಂಬರಿ ಓಡಾಡ ಊರ್ದ ಬಂಧುಲ್ನ ಕಲಾಭಿಮಾನಿ ಬಂಧುಲ್ನ ಸಹಕಾರ ನಿರಂತರವಾದ ಬೋರ್ಡು ಬಣ್ಣದಕ್ಕೇನೊಂದು ಮನಸಾರೆ ಸ್ಮರಿಸುತ್ತಾ ಗೌರವಾನ್ವಿತ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ನೆರೆದಿರುವ ಊರ ಪರವೂರ ಬಂಧುಗಳೇ, ಶ್ರದ್ಧೆಯ ಮಾತೆಯರೇ, ಮಂಗಳೂರು ತಾಲೂಕು ಕಿನ್ಯ ಗ್ರಾಮದ ನಮ್ಮಿ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ 53ನೇ ವಾರ್ಷಿಕೋತ್ಸವದ ಕಿರುವರದಿಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. 1969-70 ಸುಮಾರಿಗೆ ಕಿನ್ಯ ಮೀನಾದಿ ಶಾಲೆಗೆ ವರ್ಗಾವಣೆಗೊಂಡು ಬಂದಂತಹ ಸಂಪಾಜೆ ಶ್ರೀ ಕೆ ವೆಂಕಪ್ಪಗೌಡ ಮಾಸ್ಟರ್ ಹಾಗೂ ವೆಂಕಪ್ಪ ಮಾಸ್ಟರ್ ಅಸೈಗೋಲಿ ಇವರುಗಳ ಪ್ರೇರಣೆ ಹಾಗೂ ಪ್ರೋತ್ಸಾಹದಿಂದ ಊರ ಹಿರಿಯ ಕಿರಿಯರನ್ನು ಸೇರಿಸಿ ಯಕ್ಷಗಾನ ತಾಳಮದ್ದಲೆ ಕೂಟದಿಂದ ಪ್ರಾರಂಭವಾಯಿತು. ಪ್ರಾರಂಭದಿಂದಲೇ ಈ ಸಂಸ್ಥೆಗೆ ಸ್ಥಳದಾನ ಹಾಗೂ ಪ್ರಾರಂಭಿಕ ಕಟ್ಟಡ ನಿರ್ಮಾಣವಾಗಲು ಅವಿರತ ದುಡಿದವರಲ್ಲಿ ಕಿನ್ಯ ಮಿತ್ತಡ ದಿವಂಗತ ಮಹಿಂದ ಪೂಜಾರಿ ಹಾಗೂ ಊರ ಹಿರಿಯರು ಕಿರಿಯರು ಹಾಗೂ ಯುವಕರು ಜೊತೆಗೂಡಿಕೊಂಡು ಯಕ್ಷಗಾನ ತಾಳಮದ್ದಲೆ ಕೂಟದಿಂದ ಯಕ್ಷಗಾನ ಪ್ರದರ್ಶನದವರೆಗೆ ಸಂಘವು ಮುನ್ನಡೆಯುತ್ತಾ ಬಂದಿದೆ. 1982ರಲ್ಲಿ ಯಕ್ಷಗಾನ ಸಂಘವನ್ನು ಕೇಂದ್ರವಾಗಿಟ್ಟುಕೊಂಡು ಯುವಶಕ್ತಿ ಎಂಬ ಹೆಸರಿನಲ್ಲಿ ಸ್ಥಳೀಯ ಯುವಕರ ಸಂಘಟನೆಯೊಂದು ಕ್ರೀಡಾ ಚಟುವಟಿಕೆಯನ್ನು ಆರಂಭಿಸಿದಾಗ ಯಕ್ಷಗಾನ ಸಂಘವು ವಿಸ್ತಾರವಾಯಿತು. ಊರ ಪ್ರಧಾನ ದೇವರು ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಕೃಪಾ ಕಟಾಕ್ಷವನ್ನು ಆಶಿಸಿ ತಮ್ಮ ಸಂಘಟನೆಗೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಎಂಬ ಹೆಸರಿನೊಂದಿಗೆ ನೋಂದಾವಣೆ ಮಾಡಲಾಯಿತು. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲವು ತನ್ನ ಕಾರ್ಯಕ್ಷೇತ್ರವನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳುವ ಯೋಜನೆ ರೂಪಿಸಿ ಹೆಚ್ಚಿನ ಸ್ಥಳಾವಕಾಶಕ್ಕಾಗಿ ಸ್ವಂತ ವಿಸ್ತೃತ ಸ್ಥಳ ಖರೀದಿಸಿ ಸಾರ್ವಜನಿಕ ಬಳಕೆಗಾಗಿ ಯಕ್ಷ ಸಭಾಭವನ ಎಂಬ ಸುಸಜ್ಜಿತ 2 ಅಂತಸ್ತಿನ ಕಟ್ಟಡ ನಿರ್ಮಾಣ ತೊಡಗಿಸಿಕೊಂಡಿದೆ. ಇದರ ಅಂಗವಾಗಿ 2013ರಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಏರ್ಪಡಿಸಿಕೊಂಡು ಅದರಲ್ಲಿ ಸಂಗ್ರಹವಾದ ಮೊತ್ತದಿಂದ 1ನೇ ಅಂತಸ್ತಿನ ಸಭಾಭವನವು ನಿರ್ಮಾಣಗೊಂಡು ಸಾರ್ವಜನಿಕರ ಉಪಯೋಗಕ್ಕೆ ಲಭ್ಯವಾಗಿದೆ. 2ನೇ ಅಂತಸ್ತಿನ ಕಾಮಗಾರಿ ಪೂರ್ಣಗೊಳ್ಳಲು ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ. ನಮ್ಮ ಮಂದಿರದಲ್ಲಿ ಪ್ರತಿ ಆದಿತ್ಯವಾರ ಭಜನಾ ಕಾರ್ಯಕ್ರಮ ಹಾಗೂ ನವರಾತ್ರಿ ಸಮಯದಲ್ಲಿ 1 ದಿನದ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರದಿಂದ ಭಜನಾ ಸಂಕೀರ್ತನೆಯೊಂದಿಗೆ ಶಾರದಾ ಪೂಜೆಯನ್ನು ಆಚರಿಸುತ್ತೇವೆ ಮತ್ತು ಉಚಿತ ಯಕ್ಷಗಾನ ತರಬೇತಿಯನ್ನು ನೀಡುತ್ತಿದ್ದೇವೆ. ಪ್ರತಿ ವರ್ಷ ಶ್ರೀ ಕೃಷ್ಣ ಜನ್ಮಾಷ್ಟಮಿಯಂದು ಮಧ್ಯಾಹ್ನ ಯಕ್ಷಗಾನ ತಾಳಮದ್ದಲೆ ಕೂಟವನ್ನು ನಡೆಸುತ್ತಾ ಬಂದಿದ್ದೇವೆ. ಪ್ರತಿ ವರ್ಷ ತಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಿಪುರ ತಲಪಾಡಿ ಇದರ ಜಾತ್ರಾ ಸಂದರ್ಭದಲ್ಲಿ ಸಂಘದ ಸದಸ್ಯರು ಹಾಗೂ ಅತಿಥಿ ಕಲಾವಿದರಿಂದ ಯಕ್ಷಗಾನ ಬಯಲಾಟವನ್ನು ಏರ್ಪಡಿಸುತ್ತೇವೆ. ನಮ್ಮ ಮಾತೃಮಂಡಲಿ ವತಿಯಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುತ್ತಾ ಬಂದಿದ್ದೇವೆ ಹಾಗೂ ಮಾತೃಮಂಡಲಿ ವತಿಯಿಂದ ಮಕ್ಕಳಿಗೆ ಭರತನಾಟ್ಯ ಕಾರ್ಯಕ್ರಮ ತರಬೇತಿ ನೀಡುತ್ತಿದ್ದೇವೆ. ನಮ್ಮ ಸದಸ್ಯರು ಹಲವಾರು ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿ ಹಲವು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ.
ನಮ್ಮ ಸಂಸ್ಥೆಯ ವತಿಯಿಂದ 6 ಸದಸ್ಯರಿಗೆ ಸುಮಾರು 80,000 ರೂಪಾಯಿಯನ್ನು ವೈದ್ಯಕೀಯ ಚಿಕಿತ್ಸೆಗೆ ನೀಡಿರುತ್ತೇವೆ. 2021-22ನೇ ಸಾಲಿನ SSLC ಅಂತಿಮ ಪರೀಕ್ಷೆಯಲ್ಲಿ ತಮ್ಮ ಸಂಸ್ಥೆಯ ಯಕ್ಷಗಾನ ವಿದ್ಯಾರ್ಥಿನಿಯರಾದ ಕುಮಾರಿ ನಿರೀಕ್ಷಾ 92% ಹಾಗೂ ಕುಮಾರಿ ಹೇಮಾ 91% ಹಾಗೂ ಶ್ರಾವ್ಯ 90% ಅಂಕ ಪಡೆದಿರುತ್ತಾರೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ. ಹಲವಾರು ವರ್ಷಗಳಿಂದ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ದುಡಿದು ನಮ್ಮ ಸಂಸ್ಥೆಗೆ ಬೆನ್ನೆಲುವಾಗಿ ನಿಂತ ಸರ್ವ ರೀತಿಯಿಂದ ಸಹಕರಿಸಿದ ಮಹನೀಯರಿಗೆ, ಊರ ಪರವೂರ ದಾನಿಗಳಿಗೆ ತುಂಬ ಹೃದಯದ ಕೃತಜ್ಞತೆಯೊಂದಿಗೆ ಹಾಗೂ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಬಯಸಿ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಲ್ಲಿ ಪ್ರಾರ್ಥಿಸುತ್ತಾ ಈ ವಾರ್ಷಿಕ ವರದಿಯನ್ನು ಮುಗಿಸುತ್ತೇನೆ. ಜೈ ಹಿಂದ್. ವಾರ್ಷಿಕ ವರದಿಯನ್ನು ಮಂಡಿಸಿದಂತಹ ಪ್ರಖ್ಯಾತ್ ಇವರಿಗೆ ವಂದನೆಗಳು. ವರದಿಯಲ್ಲಿ ಹೇಳಿದ ಹಾಗೆ ಈ ಪರಿಸರದಲ್ಲಿ ಯಕ್ಷಗಾನ ಸಂಘವೊಂದು ಸಕ್ರಿಯವಾಗಿ ಚಟುವಟಿಕೆಗಳನ್ನು ಮಾಡುವ ಫಲವಾಗಿ ಸ್ಥಳೀಯ ಮಕ್ಕಳಿಗೆ ತಮ್ಮ ಪ್ರತಿಭೆಗಳನ್ನು ಬೆಳೆಸುವಂತಹ ಅವಕಾಶ ಒದಗಿ ಬಂದಿದೆ. ಸಂಘಕ್ಕೆ ಕಳುಹಿಸಿದರೆ ಮಕ್ಕಳ ಭವಿಷ್ಯಕ್ಕೆ ಏನಾಗಬಹುದು ಎನ್ನುವಂತಹವರಿಗೆ ಉಜ್ವಲ ಉದಾಹರಣೆಯಾಗಿ ಮಕ್ಕಳ ವ್ಯಕ್ತಿತ್ವ ವಿಕಸನವಾಗುತ್ತದೆ. ಮಕ್ಕಳು 10 ಮಂದಿಯ ಮುಂದೆ ಸಮರ್ಥವಾಗಿ ಮಾತನಾಡಲು, ಮಕ್ಕಳು ಸಮಾಜವನ್ನು ಎದುರಿಸಲು, ವಿಶೇಷವಾಗಿ ದುರಭ್ಯಾಸಗಳಿಂದ ದೂರವಾಗಿ ಒಳ್ಳೆಯ ಚಟುವಟಿಕೆಗಳಿಗೆ ಕಾರಣೀಭೂತರಾಗುತ್ತಾರೆ ಎನ್ನುವುದಕ್ಕೆ ಇಂತಹ ಯಕ್ಷಗಾನ ಸಂಘ ಪ್ರೇರಣೆಯಾಗಿದೆ, ಸಾಕ್ಷಿಯಾಗಿದೆ ಎಂದು ಹೇಳಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿರುವಂತಹ ಶ್ರೀ ಶಾರದಾ ವಸತಿ ಶಾಲೆ ಇದರ ಉಪಪ್ರಾಂಶುಪಾಲರು ಶ್ರೀಯುತ ಪ್ರಶಾಂತ್ ಅವರು ತಮ್ಮ ಸಂದೇಶದ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಾಗ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು. ಮಕ್ಕಳ ನೃತ್ಯ ವೈಭವ ನೋಡಿದಾಗಲೇ ಅನಿಸ್ತು, ಇಲ್ಲಿಯ ಹೆತ್ತವರಿಗೆ ಎಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಒಲವಿದೆ. ಅದರ ಜೊತೆಗೆ ಸಣ್ಣ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಮಾರ್ಗದರ್ಶನ ನೀಡಬೇಕು, ತಮ್ಮ ಮನೆಯಲ್ಲಿ ಇಂತಹ ಪ್ರತಿಭೆಗೆ ಅವಕಾಶ ನೀವು ಮಾಡಿಕೊಡ್ತೀರಿ ಅಂತಾದರೆ ಅಂತಹ ಊರು ಯಾವತ್ತೂ ಕೂಡ ಒಂದು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡೆದುಕೊಳ್ತದೆ. ಅದರ ಜೊತೆಗೆ ಯಾರು ಅದರಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರಿಗೂ ಕೂಡ ಒಳ್ಳೆ ಅವಕಾಶಗಳು ದೊರೆಯುತ್ತೆ. ಅದರ ಜೊತೆಗೆ ಅವರನ್ನು ಸಮಾಜದಲ್ಲಿ ಗುರುತಿಸ್ತಾರೆ. ಅದರ ಜೊತೆಗೆ ಮಕ್ಕಳು ಕೊನೆಯಲ್ಲಿ ಒಂದು ಸಣ್ಣ ಮಕ್ಕಳು 3 ಜನ ಒಂದು ಜಾನಪದ ಗೀತೆಗೆ ಏನು ಪ್ರದರ್ಶನ ನೀಡಿದರು. ಎಲ್ಲರೂ ಕೂಡ ತಮ್ಮ ಸೀಟಿನಲ್ಲಿ ಯಾವ ರೀತಿ ನೀವು ಎದ್ದು ನಿಂತು ಮಕ್ಕಳನ್ನು ಯಾವ ರೀತಿ ಪ್ರೋತ್ಸಾಹಿಸಿದ್ರಿ ಅಂತ ಹೇಳಿ ನನಗೆ ಬಹಳ ಖುಷಿಯಾಯಿತು ನೋಡಿದಾಗ. ಯಾವುದೇ ವಯೋಮಿತಿ ಇರಲಿ, ಅಜ್ಜಂದಿರಿರಲಿ ಅಥವಾ ಅಜ್ಜಿಯಂದಿರಿರಲಿ ಅಥವಾ ಯುವಕ ಯುವತಿಯರಿರಲಿ, ಯಾವ ರೀತಿ ನೀವು ಸೀಟಲ್ಲಿ ಕಾಲು ತುದಿಯ ಮೇಲೆ ನಿಂತ ಆ ಮಕ್ಕಳ ನೃತ್ಯವನ್ನು ನೀವು ನೋಡ್ತಾ ಇದ್ರಿ, ಬಹಳ ಖುಷಿ ಆಯಿತು ನನಗೆ. ಮತ್ತೊಂದು ಹೇಳಬೇಕು ಅಂತಾದರೆ, ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಾಗ ನಾನು ಮೊದಲನೇದಾಗಿ ನಮ್ಮ ಪ್ರಾಂಶುಪಾಲರಲ್ಲಿ ಏನು ಕೇಳಿದ್ದು ಅಂತ ಹೇಳಿದರೆ, ಕಾರ್ಯಕ್ರಮದಲ್ಲಿ ಮಾತಾಡಬೇಕಾ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ, ಇದು ಯಕ್ಷಗಾನದ ವಾರ್ಷಿಕೋತ್ಸವ ಅಥವಾ ಈ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ದುರ್ಗಾಪುರ ಕಿನ್ಯ ಇದರ ಯಕ್ಷಗಾನದ ವಾರ್ಷಿಕೋತ್ಸವ. ಅದರಲ್ಲಿ ಮಾತಾಡಬೇಕಾದ್ರೆ ಯಕ್ಷಗಾನದ ಬಗ್ಗೆ ಸ್ವಲ್ಪ ಅರಿವಿರಬೇಕು. ಅದರ ಜೊತೆಗೆ ಒಬ್ಬ ಕಲಾವಿದನಾಗಿರಬೇಕು. ಯಕ್ಷಗಾನದ ಅಭಿಮಾನಿ ಹೌದು, ಯಕ್ಷಗಾನ ನೋಡ್ತೇವೆ, ಆದರೆ ಯಕ್ಷಗಾನವನ್ನು ಅಷ್ಟಾಗಿ ವೇದಿಕೆಯಲ್ಲಿ ನಾನು ಸಮರ್ಪಿಸಿಲ್ಲ. ಆದರೂ ಕೂಡ ನನ್ನನ್ನು ನೀವು ಬರಬೇಕು ಅಂತ ಹೇಳಿ ಕೇಳಿದಾಗ ಬಾಬಣ್ಣ ಆಗಿರ್ಬೋದು ಅಥವಾ ನಮ್ಮ ಪ್ರಾಂಶುಪಾಲರಾಗಿರ್ಬೋದು, ಮೋಹನ್ ದಾಸ್ ಸರ್ ಆಗಿರ್ಬೋದು, ನಾನು ಮಾತಾಡೋದಿಲ್ಲ ಅಂತ ಹೇಳಿದೆ. ಆದರೂ ಅವರು ಹೇಳಿದರು, ಒಂದು 5 ನಿಮಿಷ ಮಾತಾಡಿ ತೊಂದರೆ ಇಲ್ಲ ಅಂತ ಹೇಳಿ.
ನನ್ನ ಏನು ಅದರ ಪ್ರೌಢಿಮೆ ಇದೆ ಅಥವಾ ಯಕ್ಷಗಾನದ ಬಗ್ಗೆ ಏನು ಗೊತ್ತಿದೆ ಅದರ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಮಕ್ಕಳನ್ನು ಯಕ್ಷಗಾನ ಇದಕ್ಕೆ ಯಾಕೆ ನಾವು ಕಳಿಸ್ಬೇಕು, ಯಾಕೆ ನೀವು ಕಳಿಸ್ತಾ ಇದ್ದೀರಿ ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು. ಈಗಿನ ಯುವಕ ಯುವತಿಯರು ಅಥವಾ ಸಣ್ಣ ಮಕ್ಕಳಾಗಿರ್ಬೋದು, ಬೆಳಿಗ್ಗೆ ಎದ್ದ ತಕ್ಷಣ ಅವರ ದಿನಚರಿಯನ್ನು ಮುಗಿಸಿ ನೀವು ಶಾಲೆಗೆ ಕಳಿಸ್ತೀರಿ. ಶಾಲೆಯಲ್ಲಿ ಮಕ್ಕಳ ಏನು ಅವರ ಮಾತುಕತೆ ಏನು ಅಂತ ಹೇಳಿದರೆ, ನಿನ್ನಲ್ಲಿ ಯಾವ ರೀತಿಯ ಮೊಬೈಲ್ ಇದೆ, ಯಾವ ಗೇಮ್ ಇದೆ ನಿನ್ನ ಮೊಬೈಲಲ್ಲಿ, ಯಾವುದನ್ನು ಆಡ್ತೀಯ ನೀನು, ನಾನು ಸಂಜೆ ಹೋಗಿ ನಿನ್ನ ಜೊತೆಗೆ ಆಡ್ಬೋದಾ? ಇದೇ ಹೆಚ್ಚಾಗಿ ಮಕ್ಕಳ ಜೊತೆಗೆ ಮಕ್ಕಳಲ್ಲೇ ಸಂಭಾಷಣೆ ಇರ್ತದೆ. ಮಕ್ಕಳು ಸಂಜೆ ಮನೆಗೆ ಬಂದ ತಕ್ಷಣ ಏನು ಮಾಡ್ತಾರೆ ಮಕ್ಕಳು? ಬ್ಯಾಗನ್ನು ಬಿಸಾಕ್ತಾರೆ ಅಥವಾ ಸೈಡಲ್ಲಿ ಒಂದು ಕಡೆ ಇಡ್ತಾರೆ. ಅವರ ಏನು ಮಾತುಕತೆ ಆಗಿದೆ ಶಾಲೆಯಲ್ಲಿ ಅದನ್ನು ಮನೆಯಲ್ಲಿ ಬಂದು ಅದನ್ನು ಮುಂದುವರಿಸ್ತಾರೆ. ಅದನ್ನು ನಮ್ಮ ಹೆತ್ತವರು ಅದನ್ನು ನೋಡಿರ್ತಾರೆ, ಅದನ್ನು ಗುರುತಿಸಿರ್ತಾರೆ. ಇನ್ನು ನಮ್ಮ ಮಕ್ಕಳು ಎಲ್ಲಿ ಇನ್ನೊಬ್ಬರ ಜೊತೆ ಸೇರಿಕೊಂಡು ಇನ್ನೊಬ್ಬರ ಅಥವಾ ಈ ಮೊಬೈಲಿಗೆ ಎಲ್ಲಿ ಬಲಿಯಾಗ್ತಾರೆ ಅಥವಾ ಅದರ ಏನು ಗೇಮ್ಸ್ ಅಥವಾ ಏನು ವಿಡಿಯೋಸ್ ಏನಿದೆ ಅದನ್ನು ನೋಡ್ತಾರೋ ಅದರಲ್ಲೇ ಬ್ಯುಸಿ ಇರ್ತಾರೆ. ಯಾರ ಜೊತೆ ಕೂಡ ಮಾತಾಡೋದಿಲ್ವೋ, ಯಾವ ರೀತಿ ಮುಂದಕ್ಕೆ ಬೆಳೀತಾರೆ, ಯಾವ ರೀತಿ ಅವರ ಜೀವನವನ್ನು ರೂಪಿಸ್ತಾರೆ, ಇದರ ಬಗ್ಗೆ ಎಲ್ಲ ಚಿಂತನೆ ಇರುವಾಗಲೂ ನಮ್ಮ ಇಲ್ಲಿಯ ಸುತ್ತಮುತ್ತಲಿನ ಏನು ಪೋಷಕರಿದ್ದೀರಿ, ನೀವು ಇಂತಹ ಕಲೆಗೆ ನಿಮ್ಮ ಮಕ್ಕಳನ್ನು ಕಲಿಸುವ ಜೊತೆಗೆ ಅದನ್ನು ನಿಮ್ಮ ಮಕ್ಕಳನ್ನು ಇದರ ಜೊತೆಗೆ ನೀವು ತೊಡಗಿಸಿಕೊಳ್ಳುವ ಜೊತೆಗೆ ಏನು ನೀವು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ, ಇದು ಬಹಳ ಒಳ್ಳೆಯ ವಿಷಯ. ಯಾಕೆ ಒಳ್ಳೆಯ ವಿಷಯ? ಮಕ್ಕಳು ಇಂತಹ ಕಲೆಯಲ್ಲಿ ತೊಡಗಿಸಿಕೊಂಡಾಗ ಮಕ್ಕಳ ಮಾತುಕತೆಯಾಗಿರ್ಬೋದು, ಮಕ್ಕಳ ಭಾಷಾ ಪ್ರವೀಣತೆ ಆಗಿರ್ಬೋದು, ಭಾಷಾ ಪ್ರೌಢಿಮೆ ಆಗಿರ್ಬೋದು, ಅದು ಹೆಚ್ಚಾಗ್ತದೆ. ಅದು ಕನ್ನಡ ಇರಲಿ ಅಥವಾ ನಮ್ಮ ಪ್ರೀತಿಯ ಭಾಷೆಯಾದ ತುಳು ಆಗಿರಲಿ ಅಥವಾ ಶಾಲೆಯಲ್ಲಿ ಕಲಿಸಿಕೊಡ್ತಾ ಇರುವಂತಹ ಈಗಿನ ಏನು ಹೇಳ್ಬೋದು ಇಂಗ್ಲಿಷ್ ಮೀಡಿಯಂ, ಇಂಗ್ಲಿಷ್ ಭಾಷೆ ಇರಲಿ, ಎಲ್ಲವೂ ಕೂಡ ಅದು ಉತ್ತಮ ರೀತಿಯಲ್ಲಿ ಮಕ್ಕಳು ಅದನ್ನು ತೋರಿಸ್ಬೋದು ಅದು. ಸೊ ಅಂತಹ ಒಂದು ಒಳ್ಳೆಯ ಚಿಂತನೆ ಹಿಡ್ಕೊಂಡು ನೀವು ನಿಮ್ಮ ಮಕ್ಕಳನ್ನು ಏನು ಇದರಲ್ಲಿ ತೊಡಗಿಸಿಕೊಂಡಿದ್ದೀರಿ, ಇದಕ್ಕೆ ನಾನು ಎಲ್ಲರಿಗೂ ಕೂಡ ಅಭಿನಂದಿಸುತ್ತೇನೆ. ಅದರ ಜೊತೆಗೆ ಇಲ್ಲಿ ತಾಯಂದಿರು ಯಾರಿದ್ದೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರಿದ್ದಾರೆ. ಇಲ್ಲಿ ತಾಯಂದಿರಿಗೆ ಕೂಡ ಈ ಯಕ್ಷಗಾನದಲ್ಲಿ ತುಂಬಾ ಒಲವಿದೆ ಅಂತ ಹೇಳಿ ಇದರಲ್ಲಿ ಗೊತ್ತಾಗ್ತದೆ ಇಲ್ಲಿಯ ಪರಿಸರದವರಿಗೆ. ಅದರ ಜೊತೆಗೆ ಇವತ್ತಿನ ಈ ಯಕ್ಷಗಾನ ಏನಿದೆ, ಗಜೇಂದ್ರ ಮೋಕ್ಷ, ಈ ಯಕ್ಷಗಾನದಲ್ಲಿ ನಾನು ಕೇಳಿದಾಗ ನನ್ನ ಪ್ರಾಂಶುಪಾಲರು ಹೇಳಿದ್ದು, ನಮ್ಮ ಇಲ್ಲಿ ಊರಿನ ಮಕ್ಕಳು ಕೂಡ ಇದ್ದಾರೆ, ಅದರ ಜೊತೆಗೆ ಯಾರು ಇದರಲ್ಲಿ ಭಾಗವತಿಕೆ ಇದ್ದಾರೆ ಅವರು ನಮ್ಮ ಊರಿನವರೇ ಅಂತ ಹೇಳಿ ಭಾರಿ ಖುಷಿ ಆಯಿತು ನನಗೆ ಕೇಳಿದಾಗ. ನಮ್ಮ ಊರಿನ ಮಕ್ಕಳು ಕೂಡ ಅಥವಾ ನಮ್ಮ ಊರಿನ ಯುವಕರು ಕೂಡ ಈ ಯಕ್ಷಗಾನದಲ್ಲಿ ಸೇರಿಸಿಕೊಂಡು ಒಂದು ಉತ್ತಮ ಪ್ರದರ್ಶನ ಕೊಡ್ಬೋದು ಅಂತ ಹೇಳಿ ನನಗೆ ಅನಿಸ್ತವಾಗ, ಅಷ್ಟು ಒಂದು ಕಾನ್ಫಿಡೆನ್ಸ್ ಇಂದ ಹೇಳಿದಾಗ ನನಗೆ ಅನಿಸ್ತು ಇಲ್ಲಿ ಒಳ್ಳೆ ರೀತಿಯ ಕಾರ್ಯಕ್ರಮ ನಮಗೆ ನೋಡಲಿಕ್ಕೆ ಸಿಗ್ತದೆ. ಅದರ ಜೊತೆಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾನು ಆನಂದಿಸಬಹುದು ಅಂತ ಹೇಳಿ ಅದು ಒಂದೇ ಉದ್ದೇಶದ ಇಟ್ಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಈ ಗಜೇಂದ್ರ ಮೋಕ್ಷ ಯಕ್ಷಗಾನದಲ್ಲಿ ಯಾರು ಕಲಾವಿದರಿದ್ದೀರಿ ಎಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಏನು ಸಾಧಕರಿಗೆ ಅಭಿನಂದನೆ ಇದೆ ಅವರಿಗೂ ಕೂಡ ಶುಭಾಶಯವನ್ನು ಕೋರುತ್ತಾ, ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಕ್ಕೆ ಸಂಯೋಜಕರಿಗೂ ಹಾಗೂ ಎಲ್ಲ ಊರಿನ ಕಲಾಭಿಮಾನಿಗಳಿಗೂ ಧನ್ಯವಾದ. ಬಹಳ ಒಳ್ಳೆಯ ಮಾತುಗಳ ಮೂಲಕವಾಗಿ ಯಕ್ಷಗಾನದ ಈ ಒಂದು ಚಟುವಟಿಕೆಗಳಿಗೆ ಮೆಚ್ಚುಗೆಯ ಮಾತನಾಡಿದ್ದಾರೆ. ವಿಶೇಷವಾಗಿ
ಯಕ್ಷಗಾನ ಕಲಿತರೆ ಅದರಲ್ಲಿ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನವಾಗುತ್ತದೆ ಎನ್ನುವುದರ ಜೊತೆಗೆ ಸುಲಲಿತವಾಗಿ ಮಾತನಾಡುವಂತಹ ಕಲೆ, ಅದು ಕೂಡ ಸ್ಪಷ್ಟವಾದಂತಹ ಕನ್ನಡ, ಅಚ್ಚ ಕನ್ನಡದಲ್ಲಿ ಒಳ್ಳೆಯ ಮಾತುಗಾರಿಕೆಯ ಕಲೆ ಯಕ್ಷಗಾನದಲ್ಲಿ ಅದು ಸಾಧ್ಯವಾಗುತ್ತದೆ ಎನ್ನುವುದಕ್ಕೆ ಯಕ್ಷಗಾನದ ಆ ಕಲಾವಿದರು, ಅದು ವಿದ್ಯಾಭ್ಯಾಸ ಇಲ್ಲದವರು ಕೂಡ ಒಳ್ಳೆಯ ಕನ್ನಡವನ್ನು ಮಾತನಾಡುವುದನ್ನು ನೋಡುವುದೇ ಸಾಕ್ಷಿಯಾಗಿರ್ತದೆ. ಅಂತಹ ಯಕ್ಷಗಾನ ಚಟುವಟಿಕೆಗಳಿಗೆ ಮೆಚ್ಚುಗೆಯ ಮಾತನಾಡಿದಂತಹ ಶ್ರೀಯುತ ಪ್ರಶಾಂತ್ ಸರ್ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿರುವಂತಹ ಉಳ್ಳಾಲ ತಾಲೂಕು ಗ್ರಾಮ ವಿಕಾಸದ ಸಂಯೋಜಕರು ಶ್ರೀಯುತ ಗಂಗಾಧರ ತಲಪಾಡಿ ತಮ್ಮ ಸಂದೇಶದ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ದುರ್ಗಾಪುರ ಕೀನ್ಯ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ರೋಹಿತಾಶ್ವ ಉಚ್ಚಿಲ್, ಸಂಚಾಲಕರು ಮೂರೂರು ಬೋವಿ ವಿದ್ಯಾಸಂಸ್ಥೆಗಳು ಸೋಮೇಶ್ವರ ಉಚ್ಚಿಲ, ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವವರು ಶ್ರೀಯುತ ಪ್ರಶಾಂತ್, ಉಪಪ್ರಾಂಶುಪಾಲರು ಶಾರದಾ ವಿದ್ಯಾನಿಕೇತನ ವಸತಿ ಶಾಲೆ ದೇವಿನಗರ ತಲಪಾಡಿ. ಅದೇ ರೀತಿ ನಮ್ಮೊಂದಿಗೆ ಇನ್ನೋರ್ವರು ಬಾಲಕೃಷ್ಣ ಕುಂಜತೂರು, ಮಾಲಕರು ದೀಕ್ಷಾ ವುಡ್ವರ್ಕ್ಸ್ ಕುಂಜತೂರು. ಅದರೊಂದಿಗೆ ನಮ್ಮೊಂದಿಗೆ ವೈಯಕ್ತಿಕವಾಗಿ ತಮ್ಮದೇ ಕ್ಷೇತ್ರದಲ್ಲಿ ತುಂಬ ಸಾಧನೆಯನ್ನು ಮಾಡಿದಂತಹ ಹಾಗೂ ಇಂದು ಅಭಿನಂದಿಸಲ್ಪಡುವವರು ಕೃಷ್ಣಪ್ಪ ಗಟ್ಟಿ ಕೋಟೆಕಾರ್, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಯಕ್ಷಗಾನ ಕಲಾವಿದರು. ಅದೇ ರೀತಿ ಉತ್ತಮ ಕೃಷಿಕರು ಆಗಿರುವಂತಹ ನಾರಾಯಣ ಮಾಧವಪುರ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ದುರ್ಗಾಪುರ ಕಿನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪದಾಧಿಕಾರಿಗಳೇ, ಹಾಗೆ ವೇದಿಕೆಯ ಮುಂದೆ ಇರುವಂತಹ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಅದೇ ರೀತಿ ಮಕ್ಕಳೇ, ಪುಟಾಣಿಗಳೇ, ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ, ಈ ಯುವಕ ಮಂಡಲವು ಬರೀ ಯಕ್ಷಗಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಈಗಾಗಲೇ ಹೇಳಿದ ಹಾಗೆ ಧಾರ್ಮಿಕ ವಿಚಾರಗಳಿಗೆ, ರಾಷ್ಟ್ರೀಯತೆಯ ವಿಚಾರಗಳಿಗೆ ಹಾಗೂ ಸಾಮಾಜಿಕ ವಿಚಾರಗಳಲ್ಲಿ ತುಂಬ ಕಳಕಳಿಯನ್ನು ತೋರಿಸಿದಂತಹ ಸಂಸ್ಥೆಯಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಚಟುವಟಿಕೆಗಳಿಗೆ ಇಲ್ಲಿ ಪೂರಕವಾಗಿ ನಮಗೆ ವಾತಾವರಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಈ ಸಂಘಕ್ಕೆ ಸಂಬಂಧಪಟ್ಟವರು. ಈಗಾಗಲೇ ವೇದಿಕೆಯಲ್ಲಿ ಕೃಷ್ಣಾರ್ಪಣಮಸ್ತು ಅಂತೇಳಿ ಒಂದು ಭರತನಾಟ್ಯ ಕಾರ್ಯಕ್ರಮ ನಡೀತಾ ಇತ್ತು. ಕೃಷ್ಣಾರ್ಪಣಮಸ್ತು ಅಂದರೆ ಕೃಷ್ಣನಿಗೆ ಅರ್ಪಿಸುವಂಥದ್ದು. ಕೃಷ್ಣನಿಗೆ ಕಾರ್ಯಕ್ರಮ ನಾವು ಅರ್ಪಿಸಿದ್ದೇವೆ, ಆದರೆ ಕೃಷ್ಣನ ಮಾತುಗಳನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ ಆತ್ಮ ಸಂಯಮ ಯೋಗ ಅಂಥೇಳಿ ಒಂದು ಯೋಗ ಉಂಟು. 18 ಅಧ್ಯಾಯಗಳು ಭಗವದ್ಗೀತೆಯಲ್ಲಿ, 700 ಶ್ಲೋಕಗಳು. ಹಾಗಾಗಿ ಆತ್ಮ ಸಂಯಮ ಅಂದರೆ ನನ್ನನ್ನು ನಾನು ಹೇಗೆ ಉದ್ಧಾರ ಮಾಡ್ಬೋದು ಅಂತೇಳಿ, ನನ್ನ ಉದ್ಧಾರ ನನ್ನಿಂದಲೇ ಆಗಬೇಕು, ಇನ್ನೊಬ್ಬರಿಂದ ಉದ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಏನು ಮಾಡಬೇಕು, ನಾನು ನಿಶ್ಚಯ ಮಾಡಬೇಕು. ಇತರರು ಹೇಳಿದರೆ ನಮಗೆ ಹೇಳಿದ ಸಮಯಕ್ಕೆ ಮಾತ್ರ, ನಾನು ನಿಶ್ಚಯ ಮಾಡಿದಾಗ ಮಾತ್ರ ನನ್ನ ಉದ್ಧಾರ ಆಗುವಂಥದ್ದು ಅಂತೇಳಿ ಭಗವಾನ್ ಶ್ರೀಕೃಷ್ಣ ಹೇಳಿದ್ದಾನೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯಿ ಆತ್ಮನ್ನೇ ಆತ್ಮನೋ ಬಂಧು ಆತ್ಮನೇವ ಆತ್ಮನೋ ರಿಪು ಅಂತೇಳಿ. ನನಗೆ ನಾನೇ ಶತ್ರು, ನನಗೆ ನಾನೇ ಮಿತ್ರ ಅಂತೇಳಿ. ಆಗ ನಾವು ಯಾವುದನ್ನು ಮಾಡಬೇಕು ಅಂತೇಳಿ ನಾವು ನಿಶ್ಚಯ ಮಾಡಬೇಕು. ಹೀಗಾಗಿ ಇಲ್ಲಿ ನಮಗೆ ಧಾರ್ಮಿಕ ವಿಚಾರಗಳಿಗೆ ಹೆಚ್ಚು ಮಹತ್ವವನ್ನು ಕೊಡುವುದು ಉತ್ತಮ ಅಂತ ತೋರ್ತದೆ. ಸನಾತನ ಧರ್ಮ ಅಂದರೆ ಅದು 10 ಮೌಲ್ಯಗಳುಂಟು. 10 ಮೌಲ್ಯಗಳನ್ನು ನಾವು ಒಂದೇ ಸಮನಾಗಿ ನಮಗೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಧರ್ಮ ಅಂದರೆ ನಾವು ಆಚರಣೆ ಮಾಡಬೇಕಾದಂಥ ವಿಷಯಗಳು. ಮೊದಲಾಗಿ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಆಗಿದೆ. ಕೃಷ್ಣನ ಬಗ್ಗೆ ನಾವು ಕಲಿಬೇಕು. ಈಗ ಕೃಷ್ಣನ ಬಗ್ಗೆ ನಾವು ನೃತ್ಯ ಮಾಡಿ ಆಗಿದೆ. ನೃತ್ಯದಿಂದ ಕೃಷ್ಣನ ಬಗ್ಗೆ ಕಲೀಲಿಕ್ಕೆ ಆಗೋದಿಲ್ಲ. ಕೃಷ್ಣ ಏನು ಹೇಳಿದ್ದಾನೆ ಅದನ್ನು ನಾವು ಜೀವನದಲ್ಲಿ
ಅಳವಡಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಉದಾಹರಣೆಗೆ 10 ಮೌಲ್ಯಗಳಲ್ಲಿ ಒಂದು ಧೃತಿ ಅಂದರೆ ಹಿಡಿದಿಟ್ಟುಕೊಳ್ಳುವಂತಹ ಗುಣ. ಅದರಲ್ಲಿ ಸಾತ್ವಿಕ ಧೃತಿಯಿಂದ ಬರ್ತದೆ, ತಾಮಸಿಕ ಧೃತಿಯಿಂದ ಬರ್ತದೆ, ರಾಜಸ ಧೃತಿಯಿಂದ ಬರ್ತದೆ, ರಾಜಸಿಕ ಅಂತ ಬರ್ತದೆ. ಹೆಚ್ಚಾಗಿ ತಾಮಸಿಕ ಧೃತಿ ಅಂದರೆ ನಮಗೆ ಅತಿಯಾದ ನಿದ್ರೆ ಬರುವಂಥದ್ದು, ಅತಿಯಾದ ಆಹಾರ ಸೇವಿಸುವಂಥದ್ದು, ಮತ್ತು ಯಾವುದು ನಮಗೆ ನೆಗೆಟಿವ್ಸ್ ಉಂಟು ಅದನ್ನು ನಾವು ಹಿಡಿದಿಟ್ಟುಕೊಳ್ಳೋದು, ನೆಗೆಟಿವನ್ನೇ ಮಾತಾಡೋದು, ಧನಾತ್ಮಕವಾಗಿ ನಾವು ಮಾತಾಡೋದಿಲ್ಲ, ಋಣಾತ್ಮಕವಾಗಿ ಮಾತಾಡುವಂಥದ್ದು. ಇನ್ನು ರಾಜಸಿಕ ಧೃತಿ ಅಂದರೆ ಹಣ ಮಾಡುವುದೇ ನಮಗೆ ಒಂದು ವಿಚಾರ ಆಗಿರ್ತದೆ. ಹಣ ಬೇಕು, ಹಣ ಮಾಡುವುದೇ ವಿಚಾರ ಆಗಬಾರ್ದು. ಮತ್ತು ಅಧಿಕಾರ ಮತ್ತು ಭೋಗಗಳಿಗೆ ನಾವು ಏನು ಬೇಕಾದರೂ ಮಾಡಲಿಕ್ಕೆ ತಯಾರಾಗಿರ್ತೇವೆ. ಇನ್ನೊಂದು ಸಾತ್ವಿಕ ಧೃತಿ ಅಂದರೆ ಇದು ತುಂಬ ಕಷ್ಟ. ಈ ಸಾತ್ವಿಕ ಧೃತಿಯಲ್ಲೇ ನಮಗೆ ಎಷ್ಟೇ ಕಷ್ಟವಾದರೂ, ಎಷ್ಟೇ ಸಂಕಷ್ಟಗಳು ಬಂದರೂ ನಾವು ಒಂದು ಶ್ರೇಷ್ಠ ಗುರಿಯನ್ನು ಮುಟ್ಟುವ ಕಡೆಗೆ ನಮ್ಮ ಗಮನ ಯಾವಾಗಲೂ ಇರ್ತದೆ. ಹಾಗಾಗಿ ನಾವು ಒಂದೇ ಬೆಟ್ಟಿಗೆ ನಾವು ತಾಮಸಿಕದಿಂದ ರಾಜಸಿಕ ಬರಲಿಕ್ಕಾಗೋಲ್ಲ. ಇದರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಮತ್ತು ಇದನ್ನು ಸ್ವಲ್ಪ ಅಧ್ಯಯನ ಮಾಡಿ ಸ್ವಲ್ಪ ಕಲಿಬೇಕಾಗ್ತದೆ. ಕಲಿತ ನಂತರ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತದೆ. ಮುಂದೆ ಕ್ಷಮ ಅಂತ ಹೇಳಿದೆ. ಕ್ಷಮ ಅಂದರೆ ನಾವು ಏನು ತಪ್ಪು ಮಾಡಿದರೂ ಕ್ಷಮಿಸುವಂಥ ಗುಣ ನಮ್ಮಲ್ಲಿ ಬೇಕು. ಆ ಗುಣವನ್ನು ನಾವು ಇಟ್ಟುಕೊಳ್ಳಬೇಕು. ಒಬ್ಬ ತಪ್ಪು ಮಾಡ್ತಾನೆ ಸಹಜ, ಅದನ್ನು ಕ್ಷಮಿಸಿ ಮತ್ತೆ ಅವನ ಹತ್ರ ನಾವು ಮಾತಾಡ್ಲಿಕ್ಕೆ ಹೋಗಬೇಕು. ಮತ್ತು ದಮ ಅಂತೇಳಿ ಒಬ್ಬ ನಮ್ಮನ್ನು ಹೊಡಿಲಿಕ್ಕೆ ಬರ್ತಾನೆ, ನಾವಾಗ ಅವನಿಗೆ ಹೊಡಿಲಿಕ್ಕೆ ಹೋಗಬಾರ್ದು. ಅವನಲ್ಲಿ ನಾವು ಸಮಾಧಾನ ಹೇಳಬೇಕು. ಎಲ್ಲರೂ ಗಲಾಟೆ ಮಾಡಿದರೆ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಮುಂದೆ ಬರುವಂಥದ್ದು ಶೌಚ ಅಂತೇಳಿ. ಶೌಚ ಅಂದರೆ ನಾವು ತಿಳ್ಕೊಳ್ಳೋದು ನಮ್ಮ ಶರೀರದ ಶೌಚ ಅಂತ. ಶರೀರದ ಶೌಚ ಅಲ್ಲ ಇದು, ನಮ್ಮ ಮನೋಭಾವ ಮತ್ತು ಧ್ಯೇಯದ ಶೌಚ ಆಗಬೇಕು. ನಾವು ಮಾಡುವಂಥ ಕೆಲಸಗಳು ಹೊರಗೆ ನೋಡುವಾಗ ನಮಗೆ ಅದು ಒಳ್ಳೆಯದು ಅಂತ ತೋರ್ತದೆ, ಆದರೆ ಮಾಡುವ ಕೆಲಸದಲ್ಲಿ ಮನೋಭಾವ ಉತ್ತಮವಾಗಿರಬೇಕು. ನಂತರ ಶಮ ಅಂತ ಬರ್ತದೆ. ಶಮ ಅಂದರೆ ನಾವು ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಬೇಕು. ಕರ್ಮೇಂದ್ರಿಯಗಳಂದರೆ ಪಂಚೇಂದ್ರಿಯಗಳು ಬರ್ತದೆ. ನಾವು ಯಾವುದನ್ನು ನೋಡಬೇಕು ಅದನ್ನೇ ನೋಡಬೇಕು, ಯಾವುದನ್ನು ನೋಡಬಾರ್ದು ಅದನ್ನು ನೋಡಬಾರ್ದು, ಯಾವುದನ್ನು ಕೇಳಬೇಕು ಅದನ್ನೇ ಕೇಳಬೇಕು, ಯಾವುದನ್ನು ಕೇಳಬಾರ್ದು ಅದನ್ನು ಕೇಳಬಾರ್ದು. ಇದರಿಂದ ಈ ಎಲ್ಲ ವಿಚಾರಗಳಿಂದ ನಮ್ಮ ಈ ಪಂಚೇಂದ್ರಿಯಗಳನ್ನು ನಾವು ಹಿಡಿತದಲ್ಲಿಟ್ಟುಕೊಂಡು ಅದಕ್ಕೆ ಸ್ವಲ್ಪ ಶಿಕ್ಷಣ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಮತ್ತು ಜ್ಞಾನದಲ್ಲೇ ನಮಗೆ ಈಗ ಸಿಗುವಂಥದ್ದು ಪಾಠ ಪುಸ್ತಕದಲ್ಲಿ ಸಿಗುವಂಥ ಒಳ್ಳೊಳ್ಳೆ ವಿಚಾರಗಳು ಸಿಗ್ತಾ ಉಂಟು. ಅದು ಮಾತ್ರ ಸಾಕಾಗುವುದಿಲ್ಲ, ಅದರೊಟ್ಟಿಗೆ ಜೀವನವನ್ನು ಹೇಗೆ ಕೊಂಡೋಗುವುದು, ಸಮಸ್ಯೆಗಳು ಬಂದಾಗ ಹೇಗೆ ಅದನ್ನು ಫೇಸ್ ಮಾಡುವುದು, ಇದನ್ನು ನಾವು ಕಲಿಬೇಕಾಗ್ತದೆ. ಅದೇ ನಿಜವಾದ ಆತ್ಮಜ್ಞಾನ ಅಂತ ಹೇಳ್ತಾರೆ. ನಂತರ ಸತ್ಯ ಅಂದರೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಸತ್ಯವನ್ನೇ ನಾವು ಹೇಳಬೇಕು, ಸತ್ಯವನ್ನು ಹೇಳುವಂಥ ಪ್ರಯತ್ನ ಮಾಡಬೇಕು. ನಾವು ಮಾತನಾಡುವ ಮೊದಲು ಸತ್ಯ ವಿಚಾರಗಳು, ನಮ್ಮ ವಿಚಾರಗಳು ಸತ್ಯ ಉಂಟಂತ ಒಂದು ನಿಮಿಷ ಆಲೋಚನೆ ಮಾಡಿ ನಾವು ಮಾತನಾಡಬೇಕಾಗ್ತದೆ. ಮತ್ತು ನಮಗೆ ಕ್ರೋಧ ಬರಬಾರ್ದು. ಕ್ರೋಧದಿಂದ ನಮ್ಮ ನಾಶ ಆಗ್ತದೆ. ಆ ಕ್ರೋಧವನ್ನು ನಾವು ಮಾಡಲೇಬಾರ್ದು. ಮತ್ತು ಜ್ಞಾನ ಪಡಿಬೇಕು. ಮತ್ತು ಅಂದರೆ ಬುದ್ಧಿ ಬರ್ತದೆ. ವಿವೇಕದಿಂದ ನಾವು ವರ್ತಿಸಬೇಕು. ಇನ್ನೊಂದು ವಿಚಾರ ಅಂದರೆ ನಾವು ಭಗವಂತನಲ್ಲಿಗೆ ಹೋಗುವಾಗ, ದೇವಸ್ಥಾನಕ್ಕೆ ಹೋಗುವಾಗ ನಾವು ಸೀದಾ ಹೋಗಬಾರ್ದು. ನಾವು ಶುಭ್ರವಾಗಿ ಹೋಗಬೇಕು. ದೇವಸ್ಥಾನದೊಳಗೆ ಹೋಗುವಾಗ ನಾವು ಗಲಾಟೆ ಮಾಡಿಕೊಂಡು ಪ್ರದಕ್ಷಿಣೆ ಬರುವಾಗ ನಾವು ಹರಟೆ ಹೊಡಿಬಾರ್ದು. ಅಲ್ಲಿ ನಾವು ಸಂಯಮದಿಂದ ಇರಬೇಕು. ಮತ್ತು ದೇವಸ್ಥಾನಗಳಲ್ಲಿ ಯಾವ ಎಲ್ಲ ಕಟ್ಟಳೆಗಳನ್ನು ನಮಗೆ ಹಾಕಿದ್ದಾರೋ ಅದನ್ನು ನಾವು ಪರಿಪಾಲಿಸುವಂಥ ಕೆಲಸವನ್ನು ಮಾಡಬೇಕು. ಇನ್ನೊಂದು ವಿಚಾರ ಅಂದರೆ ಇಲ್ಲಿ ಒಟ್ಟು 7 ನೃತ್ಯಗಳನ್ನು ಮಾಡಿದ್ದಾರೆ. ಮೊದಲನೆಯದು ಗಣಪತಿ, ನಂತರ ಆಂಜನೇಯ, 2 ದೇವಿ ಸ್ತುತಿ, 2 ಕೃಷ್ಣ ಸ್ತುತಿ, ಅಯ್ಯಪ್ಪನ ಬಗ್ಗೆ ಒಂದು ನೃತ್ಯವನ್ನು ಮಾಡಿದ್ದಾರೆ. ಈ ಗಣಪತಿ ಯಾರು ಅಂತ ನಮಗೆ ಗೊತ್ತಾಗಬೇಕು, ಆಂಜನೇಯ ಯಾರು ಅಂತ ಗೊತ್ತಾಗಬೇಕು,
ಅಯ್ಯಪ್ಪ ಸ್ವಾಮಿ ಯಾರು ಅಂತ ಗೊತ್ತಾಗಬೇಕು. ಅದರ ಬಗ್ಗೆ ನಾವು ಶಿಕ್ಷಣ ಪಡೆಯುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಬಾಲಗೋಕುಲದ ಮುಖಾಂತರ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅದರೊಟ್ಟಿಗೆ ನಿಮ್ಮ ಸಹಕಾರವು ಬೇಕು ಅಂತೇಳಿ ಕೇಳಿಕೊಳ್ತೇನೆ. ಈ ಸಂಘವು ನಮಗೆ ಇದಕ್ಕೆಲ್ಲ ಸಹಕಾರವನ್ನು ಕೊಟ್ಟಿದೆ. ಇನ್ನು ಮುಂದೆ ಕೂಡ ಈ ಸಹಕಾರವನ್ನು ನಿರೀಕ್ಷಿಸ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ ಅಂತ ಹೇಳಿಕೊಂಡು. ಅದೇ ರೀತಿಯಾಗಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದರೆ ನಮ್ಮ ಬದುಕನ್ನೇ ಕೃಷ್ಣನಿಗಾಗಿ ಅರ್ಪಿಸುವುದು. ಅಂತಹ ಸಂಯಮವನ್ನು ಅಥವಾ ಯಮ ನಿಯಮ ತಪ ಕ್ಷಮ ದಮ ಇದನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಕೇವಲ ನೋಡುವುದಷ್ಟೇ ಅಲ್ಲ, ನೋಡಿದ್ದನ್ನು ಬದುಕಿನಲ್ಲಿ ಒಳ್ಳೆಯದನ್ನು ಅಳವಡಿಸಿಕೊಳ್ಳುವಂತಹ ಆ ಒಂದು ಕಾರ್ಯ ಆಗಬೇಕಾಗಿದೆ ಎನ್ನುವಂತಹ ಒಂದು ಹಿತವಚನವನ್ನು ನುಡಿದಿದ್ದಾರೆ. ಗ್ರಾಮ ವಿಕಾಸ ಉಳ್ಳಾಲ ತಾಲೂಕಿನ ಸಂಯೋಜಕರು ಶ್ರೀಯುತ ಗಂಗಾಧರ ತಲಪಾಡಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿ ಈ ಸಂಘವನ್ನು 53 ವರ್ಷಗಳ ಕಾಲವು ಕಂಡವರು, ಸ್ಥಾಪನೆಯ ದಿನದಿಂದಲೂ ಒಟ್ಟಿಗೆ ಇರುವವರು ಶ್ರೀಯುತ ರಾಮಯ್ಯ ಕಿಲ್ಲೆಯವರು. ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಈ ಸಂಘ ಸ್ಥಾಪನೆ ಆಗುವ ಸಮಯದಲ್ಲೂ ಕೂಡ ನಾವು ಆಗ ಯುವಕರಿದ್ದೆವು. ಆ ಕಾಲದಲ್ಲಿ ಹುಟ್ಟಿಕೊಂಡಂಥದ್ದನ್ನು ಈಗ ಮೆಲುಕು ಹಾಕುವಾಗ ನಮ್ಮೊಂದಿಗಿದ್ದವರು ಹೆಚ್ಚಿನವರೆಲ್ಲ ಇಲ್ಲಿಂದ ದೇವರ ಪಾದ ಸೇರಿದ್ದಾರೆ ಅಂತ ಹೇಳಲಿಕ್ಕೆ ಸ್ವಲ್ಪ ಬೇಸರ ಆಗ್ತಾ ಉಂಟು. ವಿಧಿ ನಿಯಮ ಅದೇ ರೀತಿಯಲ್ಲಿ ನನ್ನ ಒಡನಾಡಿಗಳಾಗಿದ್ದವರು ಕೆಲವೇ ಮಂದಿ ಇದ್ದಾರೆ. ಈ ತನಕ ಈ ಸಂಘದ ಆಗುಹೋಗುಗಳು ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಾವು ಎಳೆಯವರಿರುವಾಗ ಈ ಪ್ರದೇಶ ಕುಗ್ರಾಮವಾಗಿತ್ತು. ರಸ್ತೆ ಸಂಪರ್ಕ ಇಲ್ಲ, ಯಾವುದೇ ಇದು ಇಲ್ಲ, ಮನೋರಂಜನಾ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ನಮ್ಮ ಹಿರಿಯರ ಪ್ರೋತ್ಸಾಹ ಹಾಗೂ ನಮ್ಮ ದೇವಸ್ಥಾನದಲ್ಲಿ ತಲಪಾಡಿ ದುರ್ಗಾಪರಮೇಶ್ವರ ದೇವಸ್ಥಾನದಲ್ಲಿ ಬಹಳ ಕಾಲದಿಂದ 40 ವರ್ಷಗಳ ಕಾಲ ಸೇವೆ ಸಲ್ಲಿತ ಆಡಳಿತ ಮಾಡಿದಂಥ ಹಿತಪ್ರಾಯಿಗಳವರೆಲ್ಲ ನಮಗೆ ಮಾರ್ಗದರ್ಶಕರಿದ್ದರು. ನಾವೆಲ್ಲ ಯುವಕರಿದ್ದೆವು. ಸಂಘ ಸಂಸ್ಥೆ ಮೂಲಕ ಯಕ್ಷಗಾನವನ್ನು ನಮಗೆ ಪ್ರೋತ್ಸಾಹ ಮಾಡಿ ಅಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟರು. ನಮ್ಮ ಊರ ಹಿರಿಯರು ದಿವಂಗತ ಮಹಿಂದ ಪೂಜಾರಿಯವರು ಹಾಗೆ ಊರ ಎಲ್ಲ ಮಹನೀಯರ ಸಹಕಾರದಿಂದ ಈ ಪ್ರದೇಶದಲ್ಲಿ ಒಂದು ಯಕ್ಷಗಾನ ಸಂಘವನ್ನು ಕಟ್ಟಿ ಬೆಳೆಸುವಂಥ ಒಂದು ಭಾಗ್ಯ ಆ ದೇವರ ಹೆಸರು ನಮ್ಮ ಪಾಲಿಗೆ ದೊರಕಿತು. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಹೆಚ್ಚಿನವರಿಗೆ ಈ ವಿಷಯ ತಿಳಿದಿರ್ಬೋದು. ಆದರೂ ನಾನು ಒಂದೆರಡು ಮಾತನ್ನು ಹೇಳದಿದ್ದರೆ ಅದು ಸರಿಯಾಗುವುದಿಲ್ಲ. ಅನೇಕ ಮಂದಿ ಈ ಸಂಘದಲ್ಲಿ ದುಡಿದು ಇಂದು ಒಳ್ಳೆಯ ಕಲಾವಿದರಾಗಿ ಹೆಸರುವಾಸಿಯಾಗಿ ಊರ ವಿದೇಶಗಳಲ್ಲಿ ಕೂಡ ತಮ್ಮ ಪ್ರೌಢಮೆಯನ್ನು ತೋರಿಸವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಹಿರಿಯರು ಈ ಯಕ್ಷಗಾನಕ್ಕೆ ನಾವೆಲ್ಲ ಸಣ್ಣವರಿರುವಾಗ ಒಂದು ಆಟ ಎಲ್ಲಿಯಾದರೂ ಆಗುತ್ತಿದ್ದರೆ ಒಂದು 5-6 ಮೈಲು ನಡೆದುಕೊಂಡು ಹೋಗಿ ಅದನ್ನು ನೋಡಿ ಬಂದವರು ಇದ್ದೆವು. ಅಷ್ಟೊಂದು ಅಭಿಮಾನ. ಅದೇ ರೀತಿಯಲ್ಲಿ ನಾವು ಕೂಡ ಅದರಲ್ಲಿ ಭಾಗವಹಿಸಿ ತಕ್ಕ ಮಟ್ಟಿಗೆ ಅದರ ಜ್ಞಾನವನ್ನು ಪಡೆದುಕೊಳ್ಳಬೇಕಂತ ಹಂಬಲಿಸಿದವರು. ಈಗ ಕಾಲ ಬದಲಾದಂತೆ ನಮ್ಮ ಈಗಿನ ಯುವಕರ ಒಂದು ಉತ್ಸಾಹ, ಅದೇ ರೀತಿ ಕಲಿಯುವಿಕೆಯ ಬಗ್ಗೆ ಅವರಿಗಿದ್ದಂಥ ಆಸಕ್ತಿಯಿಂದ ಒಳ್ಳೊಳ್ಳೆ ಕಲಾವಿದರನ್ನು ಅದೇ ರೀತಿ ಮಾರ್ಗದರ್ಶನ ಕಲಿಸುವವರನ್ನು ಕೂಡ ಇಲ್ಲಿಗೆ ತರಿಸಿ ಮಕ್ಕಳಿಗೂ ತರಬೇತಿ ಕೊಟ್ಟಿದ್ದಾರೆ. ಆದಷ್ಟು ಈ ಸಂಘ ಬೆಳೆದು ಈಗ ಯಕ್ಷಗಾನದ ಒಂದು ಒಳ್ಳೆಯ ಕೇಂದ್ರವಾಗಿ ಬೆಳೆದಿದೆ. ಅನೇಕ ಮಂದಿ ಸೇವೆ ಸಲ್ಲಿಸಿದ್ದಾರೆ. ನಾವು ಕೂಡ ಕೆಲವು ಕಾಲ ಅದರ ಒಟ್ಟಿಗೆ ಇರುವಂತಹ ಸೌಭಾಗ್ಯ ನಮಗೆ ದೊರಕಿದೆ. ತಾಯಿ ದುರ್ಗಾಪರಮೇಶ್ವರಿಯ ಕೃಪೆ ಈ ಸಂಘದ ಮೇಲೆ ಯಾವಾಗಲೂ ಇರುವುದರಿಂದಲಾಗಿ ಇದು ಇಷ್ಟು ಉನ್ನತಿಗೆ ಬರಲಿಕ್ಕೆ ಸಾಧ್ಯ ಆಯಿತು. ನನ್ನ ಒಲವಿನ ಸಂಘದ ಸಹೃದಯ ಸದಸ್ಯರೆಲ್ಲರ ಪ್ರೋತ್ಸಾಹ ಹಾಗೂ ಊರ ಎಲ್ಲ ಬಂಧುಗಳು ಅಂದರೆ ಊರವರ ಪ್ರೋತ್ಸಾಹ ಮುಖ್ಯ. ಇದಕ್ಕೆ ನಮ್ಮನ್ನು ಬೆಂಬಲಿಸಿ ತಾಯಂದಿರು ಕೂಡ ಇದ್ದಾರೆ. ಅದೇ ರೀತಿ ಮಕ್ಕಳು ಎಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ಸಂಘ ಇನ್ನಷ್ಟು ಉನ್ನತಿಯನ್ನು ಪಡೆಯಬೇಕಾಗಿದೆ. ಅದೇ ರೀತಿಯಲ್ಲಿ ಈ ಸಂಘದ ಈ ಉನ್ನತಿಗೆ ಕಾರಣರಾದಂಥ ನಮ್ಮ ಎಲ್ಲ ಬಂಧು ಮಿತ್ರರನ್ನು ಕೂಡ ನಾನು ಸ್ವಾಗತಿಸ್ತಾ ವಂದಿಸ್ತಾ ವೇದಿಕೆಯಲ್ಲಿರುವಂಥ ಎಲ್ಲರನ್ನು ಕೂಡ ಸ್ಮರಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸ್ಮರಣೆಯಾಗಿರ್ತದೆ. 53 ವರ್ಷಗಳಿಂದ ಸಂಘವನ್ನು ನಿರಂತರವಾಗಿ ಕಂಡವರು, ಹಿರಿಯರೊಂದಿಗೆ ಒಡನಾಡಿಯಾಗಿ ಆನಂತರ
ಯುವಕರೊಂದಿಗೆ ಮಾರ್ಗದರ್ಶಕರಾಗಿ ಇವತ್ತಿಗೂ ಸಂಘಕ್ಕೆ ಮಾರ್ಗದರ್ಶನ ನೀಡುವವರು ಶ್ರೀಯುತ ಟಿ ರಾಮಯ್ಯ ಕಿಲ್ಲೆಯವರು ಅವರಿಗೆ ವಂದಿಸುತ್ತಾ ಇದೀಗ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸಂಘದ ಹಿರಿಯ ಕಲಾವಿದರನ್ನು ಪರಿಸರದ ಸಾಧಕರನ್ನು ಅಭಿನಂದಿಸುವುದು ಸನ್ಮಾನಿಸುವುದು ನಮ್ಮ ಸಂಪ್ರದಾಯ ವಾಡಿಕೆ. ಇವತ್ತಿನ 53ನೇ ವಾರ್ಷಿಕ ಸಮಾರಂಭದಲ್ಲಿ ಇಬ್ಬರು ಹಿರಿಯರು, ಇಬ್ಬರು ನಮ್ಮವರೇ, ಇಬ್ಬರು ನಮ್ಮ ಸಂಘದ ಹಿರಿಯ ಸದಸ್ಯರು ಕಲಾವಿದರು ಶ್ರೀಯುತ ಕೃಷ್ಣಪ್ಪ ಗಟ್ಟಿ ಕೋಟೆಕಾರ್ ಅವರನ್ನು ಸನ್ಮಾನ ಪೀಠಕ್ಕೆ ಅವರ ಶ್ರೀಮತಿಯವರ ಧರ್ಮಪತ್ನಿಯವರ ಸಹಿತವಾಗಿ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಕಾರ್ಯಕರ್ತರು ಅವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ವಿನಂತಿ. ಶ್ರೀಯುತ ಕೃಷ್ಣಪ್ಪ ಗಟ್ಟಿಯವರ ಧರ್ಮಪತ್ನಿಯವರು ಅವರನ್ನು ಸನ್ಮಾನ ಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇವೆ, ಕರ್ಕೊಂಡು ಬರಬೇಕು. ಎಡಭಾಗ ವಾಮಭಾಗದ ಅಧಿಪತಿ. ಹಾಗೆಯೇ ನಮ್ಮ ಇನ್ನೋರ್ವ ಹಿರಿಯ ಸದಸ್ಯರು ಪ್ರಗತಿಪರ ಕೃಷಿಕರು ಶ್ರೀಯುತ ನಾರಾಯಣ ಮಾಧವಪುರ ಅವರನ್ನು ಕೂಡ ಸನ್ಮಾನ ಪೀಠಕ್ಕೆ ಅತ್ಯಂತ ಗೌರವದಿಂದ ಆಹ್ವಾನಿಸುತ್ತಾ, ಆತ್ಮೀಯ ಬಂಧುಗಳೇ, ಇದೊಂದು ನಮ್ಮ ಸಂಪ್ರದಾಯ. ನಮ್ಮವರನ್ನು ಆದಷ್ಟು ಗುರುತಿಸುವುದು, ಗೌರವಿಸುವುದು ಇದು ಒಂದು ವಾಡಿಕೆಯಂತೆ ನಡೆದುಕೊಂಡು ಬಂದಿದೆ. ಸಂಘದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಹಿರಿಯ ಕಲಾವಿದರಾಗಿ ಸಂಘದ ಸಕ್ರಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದವರಿಗೆ ನಮ್ಮ ಅಭಿಮಾನದ ಗೌರವದ ದ್ಯೋತಕವಾಗಿ ಅವರನ್ನು ನಾವು ಗೌರವಿಸ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಶ್ರೀಯುತ ಕೃಷ್ಣಪ್ಪ ಕೋಟೆಕಾರ್ 2007ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು. ಈ ಸಂಘದಲ್ಲಿ ಸದಸ್ಯರಾಗಿ ಹೆಜ್ಜೆಗಾರಿಕೆಯನ್ನು ಕಲಿತು ಒಳ್ಳೆಯ ಕಲಾವಿದನಾಗಿ ಖ್ಯಾತಿ ಪಡೆದವರು. ಕೇವಲ ಕಲಾವಿದ ಮಾತ್ರವಲ್ಲ, ಯಕ್ಷಗಾನದ ಆ ಒಂದು ಸ್ಮರಣಿಕೆಯನ್ನು ಮಾಡುವುದರಲ್ಲಿ ನಿಸ್ಸೀಮರಾಗಿ ಮೊದಲಿಗರಾಗಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದವರು. ಹಾಗೆಯೇ ನಮ್ಮ ಪ್ರಗತಿಪರ ಕೃಷಿಕರಾಗಿ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಕಲಾ ಕಾರ್ಯಕ್ರಮಗಳಿಗೆ ಒಬ್ಬ ಒಳ್ಳೆಯ ಪ್ರೋತ್ಸಾಹಕನಾಗಿ ಬೆಂಬಲಿಗನಾಗಿ ನಮ್ಮನ್ನು ಪ್ರೋತ್ಸಾಹಿಸಿದವರು ಶ್ರೀಯುತ ನಾರಾಯಣ ಮಾಧವಪುರ. ಇಬ್ಬರಿಗೂ ಅಭಿನಂದಿಸುತ್ತಾ ಇದೀಗ ಇಬ್ಬರ ಸನ್ಮಾನ ಪತ್ರ ವಾಚನ. ಮೊದಲಿಗೆ ಶ್ರೀಯುತ ಕೃಷ್ಣಪ್ಪ ಗಟ್ಟಿ ಕೋಟೆಕಾರ್ ಇವರ ಸನ್ಮಾನ ಪತ್ರವನ್ನು ಶ್ರೀಮತಿ ವಿನಿತಾ ಮೋಹನ್ ದಾಸ್ ಇವರು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ದುರ್ಗಾಪುರ ಕಿನ್ಯ 53ನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀ ಕೃಷ್ಣಪ್ಪ ಗಟ್ಟಿ ಕೋಟೆಕಾರ್ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಆತ್ಮೀಯರೇ, ದೇಜಪ್ಪ ಗಟ್ಟಿ ಶ್ರೀಮತಿ ಮುತ್ತಮ್ಮ ಗಟ್ಟಿ ದಂಪತಿಗಳ ಸುಪುತ್ರರಾಗಿ ಕಳೆದ 4 ದಶಕಗಳಿಗೂ ಅಧಿಕ ಕಾಲ ಯಕ್ಷಗಾನ ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿರುವ ತಾವು ಸರಿಸುಮಾರು ಎಲ್ಲ ಪಾತ್ರಗಳನ್ನು ನಿರ್ವಹಿಸಿದ ಅನುಭವಿ. ಕೋಟೆಕಾರು ಕಲಾಗಂಗೋತ್ರಿ ಯಕ್ಷಗಾನ ಸಂಘದ ಸದಸ್ಯರಾಗಿ ನಮ್ಮ ಸಂಘದ ಸದಸ್ಯರಾಗಿ ಸಕ್ರಿಯ ಸೇವೆ ಸಲ್ಲಿಸಿ ಯಕ್ಷ ಗುರುಗಳಾಗಿಯೂ ಎಲ್ಲರ ಪ್ರೀತಿಗೆ ಪಾತ್ರರಾದವರು. ಯಕ್ಷಗಾನದ ಸ್ಮರಣಿಕೆಗಳನ್ನು ನಿರ್ಮಿಸುವುದರಲ್ಲಿ ಖ್ಯಾತಿ ಪಡೆದ ತಾವು ಯಕ್ಷ ಸ್ಮರಣಿಕೆಗಾಗಿ ಜಿಲ್ಲಾ, ರಾಜ್ಯ, ದೇಶ ಮಟ್ಟದಲ್ಲಿ ಹೆಸರು ಪಡೆದವರು. ಯಕ್ಷಗಾನ ಕಲಾ ಸೇವೆಗಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದ ತಮ್ಮ ಪರಿಚಯ ಲೇಖನಗಳು ಹಲವಾರು ದಿನಪತ್ರಿಕೆಗಳಲ್ಲಿ, ಆಕಾಶವಾಣಿಯಲ್ಲಿ ಪ್ರಕಟವಾಗಿದೆ. ಕಲಾಕ್ಷೇತ್ರಕ್ಕೆ ತಾವು ನೀಡಿದ ಕೊಡುಗೆಗಾಗಿ ತಮ್ಮನ್ನು ಅಭಿನಂದಿಸುತ್ತಾ, ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯು ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಎಂದು ಹಾರೈಸಿ ಅರ್ಪಿಸುವ ಸನ್ಮಾನ ಪತ್ರ. ದಿನಾಂಕ 28/1/2023. ಸ್ಥಳ ದುರ್ಗಾಪುರ ಕಿನ್ಯ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಕಿನ್ಯ. ವಂದನೆಗಳು ಶ್ರೀಮತಿ ವಿನಿತಾ ಮೋಹನ್ ದಾಸ್. ಮುಂದಕ್ಕೆ ಶ್ರೀಯುತ ನಾರಾಯಣ ಮಾಧವಪುರ ಇವರ ಸನ್ಮಾನ ಪತ್ರವನ್ನು ಶ್ರೀಮತಿ ರೇವತಿ ಇವರು ವಾಚಿಸಬೇಕಾಗಿ ವಿನಂತಿ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ದುರ್ಗಾಪುರ ಕಿನ್ಯ 53ನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಶ್ರೀ ನಾರಾಯಣ ಮಾಧವಪುರ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಆತ್ಮೀಯರೇ, ಪಾವೂರಿನ ಮದರ ಮತ್ತು ಶ್ರೀಮತಿ ತೋಮು ದಂಪತಿಗಳ ಸುಪುತ್ರರಾಗಿ ಜನಿಸಿದ ತಾವು ಕಿನ್ಯ ಮಾಧವಪುರದ ನಿವಾಸಿಯಾಗಿ ಕೃಷಿಕರಾಗಿ ಪರಿಸರದಲ್ಲಿ ಎಲ್ಲರಿಗೂ ಚಿರಪರಿಚಿತರಾಗಿರಿ. ನಮ್ಮ ಯಕ್ಷಗಾನ ಯುವಕ ಮಂಡಲದ ಸಕ್ರಿಯ ಸದಸ್ಯರಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿರಂತರ ಬೆಂಬಲ ನೀಡುತ್ತಾ ಬಂದಿರುವಿರಿ. ಮಾಧವಪುರ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರದ ಗೌರವಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿರುವ ತಾವು
ಸಾಮಾಜಿಕ ಧಾರ್ಮಿಕ ಸೇವಾ ಚಟುವಟಿಕೆಗಳಲ್ಲಿ ಸದಾ ಪಾಲ್ಗೊಂಡು ಎಲ್ಲರಿಗೂ ಆದರ್ಶರಾಗಿವೆ. ಮಡದಿ ಶ್ರೀಮತಿ ಸುಂದರಿ 7 ಮಕ್ಕಳ ತಂದೆಯಾಗಿ ಆದರ್ಶ ದಾಂಪತ್ಯ ಜೀವನವನ್ನು ಸಾಗಿಸುತ್ತಿರುವ ತಮಗೆ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯು ಸಕಲ ಸನ್ಮಂಗಳವನ್ನು ನೀಡಲಿ ಎಂದು ಹಾರೈಸಿ ಅರ್ಪಿಸುವ ಸನ್ಮಾನ ಪತ್ರ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ಡ್ ಕಿನ್ಯ, ದಿನಾಂಕ 28/1/2023, ಶನಿವಾರ, ದುರ್ಗಾಪುರ, ಕಿನ್ಯ. ಇಬ್ಬರು ಸಾಧಕರು ನಮ್ಮ ಮುಂದಿದ್ದಾರೆ. ಸಮಾರಂಭದ ಅಧ್ಯಕ್ಷರು, ಅತಿಥಿ ಗಣ್ಯರು ಎಲ್ಲರೂ ಸೇರಿ ಇಬ್ಬರನ್ನು ನಮ್ಮ ಯಕ್ಷಗಾನ ಯುವಕ ಮಂಡಲದ ಪರವಾಗಿ ಸನ್ಮಾನ ಗೌರವವನ್ನು ಸಮರ್ಪಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇಬ್ಬರು ಹಿರಿಯ ಸಾಧಕರು ಶ್ರೀಯುತ ಕೃಷ್ಣಪ್ಪ ಗಟ್ಟಿ ಕೋಟೆಕಾರರವರನ್ನು ನಾವು ಯಕ್ಷಗಾನದ ವೇಷದಲ್ಲಿ ನೆನೆಸಿಕೊಂಡಾಗ ಅವರದ ಬಣ್ಣದ ವೇಷಗಳು ವಿಶೇಷವಾಗಿ ಖ್ಯಾತಿ ಪಡೆದದ್ದು. ಅದರಲ್ಲೂ ಕೂಡ ವೀರಭದ್ರನ ವೇಷವಾಗಲಿ ಅಥವಾ ಆ ಒಂದು ಶೂರ್ಪನಖಿಯ ಬಣ್ಣದ ವೇಷವಾಗಲಿ ವಿಶೇಷವಾದಂತಹ ಖ್ಯಾತಿ ಪಡೆದಂತಹ ಅವರ ಆ ಒಂದು ಹೆಜ್ಜೆಗಾರಿಕೆ, ಹಾವ ಭಾವ, ಅಭಿನಯದ ಆ ಒಂದು ಶೈಲಿ ಎಲ್ಲರನ್ನು ತುದಿಗಾಲಲ್ಲಿ ಕೂತು ನೋಡಿಸುವಂತೆ ಮಾಡುವಂತಹ ಅವರ ಕಲಾ ಚಾತುರ್ಯ ಅದು ಇವತ್ತಿಗೂ ನಮಗೆ ನೆನಪಾಗಿ ಉಳಿದಿದೆ. ಶ್ರೀಯುತ ಕೃಷ್ಣಪ್ಪ ಗಟ್ಟಿ ಕೋಟೆಗಾರರವರು ಯಕ್ಷಗಾನ ಕಲಾವಿದರಾಗಿ ಆ ಮೂಲಕ ಅದೇ ಯಕ್ಷಗಾನದ ಆ ಒಂದು ವರ್ಣಿಕೆಗಳನ್ನು ಸ್ಮರಣಿಕೆಗಳಾಗಿ ನೀಡುವಂತಹ ಒಂದು ಸಂಪ್ರದಾಯವನ್ನು ಬೆಳೆಸಿದವರು. ಯಾರಿಗೆ ಯಾವುದೇ ಸಂದರ್ಭದಲ್ಲೂ ಯಕ್ಷಗಾನದ ವೇಷದ ಅಥವಾ ರಾಜವೇಷದ ಅಥವಾ ಮುಖವಾಡದ ಸ್ಮರಣಿಕೆಗಳು ಬೇಕಿದ್ದರೆ ಅದನ್ನು ತಯಾರು ಮಾಡಿ ಕೊಡುವುದರಲ್ಲಿ ಅವರು ಸಿದ್ಧಹಸ್ತರು. ಅಂತಹ ಶ್ರೀಯುತ ಕೃಷ್ಣಪ್ಪ ಕೋಟೆಗಾರ್ ಅವರ ಧರ್ಮಪತ್ನಿ ಸಹಿತವಾಗಿ ಅವರಿಗೆ ಸನ್ಮಾನದ ಗೌರವವನ್ನು ನೀಡ್ತಾ ಇದ್ದೇವೆ. ಹಾಗೆಯೇ ಅವರ ಧರ್ಮಪತ್ನಿಯವರಿಗೆ ನಮ್ಮ ಮಾತೃ ಮಂಡಳಿಯ ಅಧ್ಯಕ್ಷರು ಶ್ರೀಮತಿ ಸರೋಜಾ ಹಾಗೂ ಎಲ್ಲ ಸದಸ್ಯ ಬಂಧುಗಳು ಹಾರ ಅರ್ಪಣೆಯೊಂದಿಗೆ ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಫಲ ತಾಂಬೂಲದೊಂದಿಗೆ ಸ್ಮರಣಿಕೆಯನ್ನು ನೀಡಿ ಸನ್ಮಾನ ಪತ್ರದ ಗೌರವವನ್ನು ಅರ್ಪಿಸಿ ಶ್ರೀಯುತ ಕೃಷ್ಣಪ್ಪ ಕೋಟೆಕಾರ್ ದಂಪತಿಗಳಿಗೆ ಸನ್ಮಾನದ ಗೌರವ. ಹಾಗೆಯೇ ಮುಂದಕ್ಕೆ ಶ್ರೀಯುತ ನಾರಾಯಣ ಮಾಧವಪುರ ಇವರನ್ನು ಕೂಡ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾರಾಯಣ್ ದೇವಿಪುರ ದೇವಿ ನಗರ ಅಚ್ಚ ಮಾಧವಪುರ ಬಾರಿ ಪೊರ್ಲದ ದಾಯಿ ಪಂಡ 6 ದಿನ ಕಂಗದ ಏತುಪ್ಪು ಪಂಡದ ಈ ನಮ್ಮ ತಲಪಾಡಿ ಕಿನ್ಯದ ಗ್ರಾಮ ಉಡುತ್ಕೋಡು ಜೋರದ ಚಪ್ಪಾಲ ಬರಡು ಸಾಲದ ಇದು ಭತ್ತದ 6 ಕಂಗದ ಇದು ಏರ್ನಾಂಡ ಅವು 5 ವರ್ಷ ಭತ್ತದ ಫಲ ಬರ್ಪಡು ಬಂದ್ಬಿಡವು ಲೆಕ್ಕಗೆ 6 ಒಕ್ಕನಂಚಿನ ಗುವೇಲಿ ಅವು ಏತು ಬಂಡದು ಗೊತ್ತುಜ್ಜಿ 6 ಕಟ್ಟಿನಂಚಿನ ಕಲ್ಲು ಅವು ಏತು ಇಲ್ಲಿ ಬಂಡದು ಗೊತ್ತುಜ್ಜಿ ದಾಯಿ ಬಂಡ ಮುಟ್ಟು ನಾವು ಬಂಗಾರದ ಕಂತನ ಬಾರಿ ಬೊರ್ಲದ ಕೈ ಗುಣಗ್ಯಾರನ ಬಲ್ಲೊಣ್ಣೆ ಮುಟ್ಟಿಯರನಾಂಡ ಅವು ಬಂಗಾರ ಬಂದ್ಬಿಡಂಚಿನಂಜಿ ವ್ಯವಸ್ಥೆ ಅವೇ ರೀತಿ ಕೊಟ್ಟು ಬತ್ತದ ಕೆತ್ತಿಯರನಾಂಡ ಅವು ಪೊರ್ಲೆ ಬೇತೆಗೆ ಕಂಡಗು ಬರಿವಣ್ಣದ ಏರಡ ಬರಿತ ಪೊರ್ಲೆ ಬೇತೆಗೆ ದಾಯ್ಪಂಡ ಒಂಜತ್ತು ರಟ್ಟತ್ತು ಪಾತೆರ ಎರಡು ಪಾತೆರದ ಪೊರ್ಲೆ ಬೇತೆಗೆ ಅಂಚಿನ ನಾರಾಯಣನ್ನೇ ಇನಿ ನಮ್ಮ ಈ 53ನೇ ವರ್ಷದ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ದುರ್ಗಾಪುರ ಕಿನ್ಯದ ಪೊರ್ಲದ ಮನೆಟ್ಟು ಮಿತ್ತ ಮನೆಟ್ಟು ಪೊರ್ಲುಡ ಆಸೀನರಾದ ಭಾರಿ ಪೊರ್ಲದ ಪುಗರ್ತದ ಮಾನಾದಿಗೆಂಡು ಪಡೆ ಒಂದಲ್ಲೇರಿ ಜೋರದ ತಪ್ಪಾಲ ಬರಡು ಆ ಭೂಮಿ ತಾಯಿಗೆಲ್ಲ ಮುಟ್ಟೋಡು ಎಂಗೆಲ್ಲ ಕೃಷ್ಣಪ್ಪಣ್ಣೆ ಗಟ್ಟಿ ಕೃಷ್ಣಪ್ಪಣ್ಣೆ ಕೇಳು ಬಂಡಿ ತನ್ನ ವೇಷನು ಯಾನೇ ತೂತೆ ಭಾರಿ ಪೊರ್ಲದ ಅವೇ ರೀತಿ ಶಬರಿಮಲೆತ ಭಾರಿ ಪೊರ್ಲದ 6 ಬೇರ್ಲೆನ ಪಾತ್ರೋಡ್ಲ 6 ಪೊರ್ಲು ರಂಗ ಬರಗಾಯ್ನಾರು ಪೊರ್ಲದ ರಂಗಿ ಇನಿತ ಈ ಪೊರ್ಲದ ಯಕ್ಷಗಾನದ ರಂಗೋಡು ರಂಗದ ಬರ ಒಂದುಂಡು ಜೋರದ ತಪ್ಪಾಲದ ಹೊರಟು ಈ ಪೊರ್ಲದ ಸ್ಮರಣಿಕೆ. ತಾಯಿ ದುರ್ಗಾಂಬೆಯನ್ನು ಮನಸ್ಸಾರ ವಂದಿಸಿ ಮನಸ್ಸು ತುಂಬಿ ಬರ್ತಾ ಇದೆ. ಯಾಕಂತ ಹೇಳಿದರೆ ಯಕ್ಷಗಾನದ ಬಗ್ಗೆ ಅತೀವ ಒಲವನ್ನು ಚಿಕ್ಕಂದಿನಿಂದಲೇ ಬೆಳೆಸಿಕೊಂಡು ಬಂದವ ನಾನು. ಆಟ ಅಂದರೆ ಬಹುಶಃ ಅತೀ ಸಣ್ಣ ವಯಸ್ಸಿಂದ ಎಲ್ಲಾದರೂ ಹೋಗಿ ನೋಡುವಂಥ ಒಂದು ಹವ್ಯಾಸವನ್ನು ನಾನು ಇಟ್ಕೊಂಡಿದ್ದೆ. ಆದರೆ ಎಲ್ಲ ಹೋಗ್ತಾ ಇದ್ದೇವೆ, ಎಲ್ಲ ಕಡೆ ಆಟ ಅಂದರೆ ಆಯಿತು, ನಮಗೆ ಬೇರೆ ಏನಿಲ್ಲ, ಮನೆಯಲ್ಲಿ ಆಡೋದು ಆಟವನ್ನೇ. ಆದರೆ ಹೈಸ್ಕೂಲಲ್ಲಿ ಇರುವಾಗ ಸಾಧಾರಣ ಹೈಸ್ಕೂಲ್ ಪ್ರಾರಂಭದ ಹಂತದಲ್ಲಿ ಕಿನ್ಯ ಕೈಕಂಬದಲ್ಲಿ ಯಕ್ಷಗಾನ
ತಾಳಮದ್ದಲೆ ಎಲ್ಲ ಸೇರಿ ಮಾಡೋದು ಅಂತೇಳಿ ಕೆಲವರೆಲ್ಲ ನಿರ್ಣಯಿಸಿದರು. ಯಾಕೆಂತೇಳಿದ್ರೆ ಇಲ್ಲಿ ಕಿನ್ನೆ ಶಾಲೆಯಲ್ಲಿ ವೆಂಕಪ್ಪ ಮಾಸ್ಟರ್ ಅಂತೇಳಿ ಬಂದಿದ್ದರು, ಸಂಪಾಜಿಯವರವರು. ಆಗ ನಾವೆಲ್ಲ ಕೆಲವು ಆಸಕ್ತರು, ನಾವು ಮಕ್ಕಳು ಶಾಲೆಯಲ್ಲಿ ಮನೆಯಲ್ಲಿ ಬಿಡ್ತಾ ಇರಲಿಲ್ಲ, ಆದರೂ ಹೋಗಲಿಕ್ಕೆ ಅಂತೇಳಿ, ಆದರೂ ತಪ್ಪಿಸ್ಕೊಂಡು ಏನಾದರೂ ಹೇಳಿಕೊಂಡು ಬರ್ತಾಯಿದ್ದೆವು. ಶನಿವಾರ ಅಲ್ಲಿ ತಾಳಮದ್ದಲೆ ಮಾಡೋದು ಅಂತೇಳಿ. ಅಲ್ಲಿ ಭಾಗವತರು ಕೂಡ ನಾವೇ, ಬೇರೆ ಯಾರಿಲ್ಲ. ಕಿನ್ಯದಲ್ಲಿ ಇವರು ಬಟ್ಟೆದಿ ಪಾಲ ಗಂಗಣ್ಣ ಅಂತ ಇದ್ದರು, ಅವರ ತಂದೆ ಬಾಬಣ್ಣ ಅಂತ ಇದ್ದರು. ಅವರಿಗೆ ಹಾಡಲಿಕ್ಕೆ ಬರ್ತಾಯಿತ್ತು, ಗಂಗಣ್ಣನೂ ಹಾಡ್ತಾಯಿದ್ರು. ಅಂದರೆ ತಾಳದಲ್ಲಿ ನಿಖರತೆ ಅಂತೇಳಿ ಇರಲಿಲ್ಲ, ಆದರೂ ಚೆಂದಾಗಿ ಹಾಡ್ತಾಯಿದ್ರು. ಇಬ್ಬರಿಗೆ ಸ್ವರ ಇತ್ತು. ಅಲ್ಲಿ ಜಾಗಟೆ ಮಾತು ಒಂದು ಶ್ರುತಿ ಮಾತ್ರ ಇತ್ತು, ಬೇರೆ ಇಲ್ಲ. ಮತ್ತು ಅರ್ಥಗಾರಿಕೆಯಲ್ಲೆಲ್ಲ ನಾವಂದರೆ ನಾವು ಮಕ್ಕಳಾಗ ಕೆಲವರಿದ್ದರು. ಎಲ್ಲಿವರೆಗೆ ಅಂತೇಳಿದರೆ ನೆನಪಿದೆ, ಫೇಲಿಕ್ಸ್ ಸೋಜರ್ ಅಂತೇಳಿದರು, ಫೇಲಿಕ್ಸ್ ಸೋಜರು. ಅವರು ಒಬ್ಬರು ಅರ್ಥಧಾರಿಯಲ್ಲಿ ನಮಗೆ ಗೊತ್ತಿದ್ದಾಗೆ. ಆಗ ಈ ವೆಂಕಪ್ಪ ಮಾಸ್ಟರ್ ಎಲ್ಲ ತಯಾರು ಮಾಡಿ ಏನಾದರೂ ಹೇಳಿ, ಅರ್ಥ ಏನಾದರೂ ಇದು ಮಾಡಿ ಅಂತೇಳಿ. ಆದರೆ ಆ ಕಾಲದಲ್ಲಿ ಅನ್ಯಮತೀಯರಿಗೂ ಒಳ್ಳೆಯ ಯಕ್ಷಗಾನದಲ್ಲಿ ಒಲವಿತ್ತು. ಅದನ್ನು ಅಂದರೆ ನಮ್ಮ ಪುರಾಣದ ಕಥೆಗಳ ಬಗ್ಗೆ ಅವರಿಗೆ ಒಳ್ಳೆಯ ತಿಳುವಳಿಕೆ ಇತ್ತು. ಅಂದರೆ ಹೇಗೆ ಅದನ್ನು ಪ್ರಸ್ತುತಪಡಿಸಬೇಕು ಅಂದರೆ ಗೊತ್ತಿಲ್ಲ, ಆದರೂ ಅವರು ಅದರಲ್ಲಿ ಪಳಗ್ತಿದ್ರು. ಯಾಕೆಂತ ಹೇಳಿದರೆ ಈ ಫೇಲಿಕ್ಸ್ ಸೋಜರು ಒಂದು ಸಲ ಹನುಮಂತನ ಪಾತ್ರವನ್ನು ಅವ್ರು ಮಾಡ್ತಾಯಿದ್ರು, ಚೆಂದವಾಗಿ ಕೊಂಡೋಗ್ತಾಯಿದ್ರು ಕಥೆಯನ್ನು. ಅವರು ಅಂದರೆ ಬಹುಶಃ ಅವರು ಅನಕ್ಷರಸ್ಥ ಆಗಿರಬಹುದು, ಆದರೂ ಚೆಂದವಾಗಿ ಕನ್ನಡ ಮಾತಾಡ್ತಾಯಿದ್ರು, ಕಥೆಯನ್ನು ಚೆಂದಾಗಿ ಕೊಂಡೋಗ್ತಾಯಿದ್ರು. ಒಂದು ಸಲ ಹನುಮಂತನ ವೇಷ ಮಾಡಿ ರಾಮಲಕ್ಷ್ಮಣರನ್ನು ಇದು ಮಾಡಿ ಎಲ್ಲ ಅರ್ಥ ಹೇಳಿದರು. ಆಮೇಲೆ ಬನ್ನಿ ನನ್ನ ಹೀಗೆ ಮಾಡಿ ಏನು ಮಾಡಬೇಕಂತ ಹೆಗಲ್ನಲ್ಲಿ ಅಂತ ಹೇಳಿ ಗೊತ್ತಿಲ್ಲ, ಬನ್ನಿ ನನ್ನ ಪುಗೇಲ್ನಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದರು. ಹಾಗೆ ಅದು ಕತೆ ಮುಂದುವರಿಯಿತು. ಮತ್ತೊಂದು ಸಲ ವೇಷ ಮಾಡುವಾಗ ನೆಕ್ಸ್ಟ್ ಬರುವ ವಾರದಲ್ಲಿ ಯಾವುದು ಅಂತೇಳಿ ಮೊದಲನೇ ವಾರ ಎನ್ಗಂಟು ಮಾಡೋದು. ಆಗ ಎಲ್ಲ ಪುರಾಣದೊಂದು ಮಂಡೋದರಿಯ ಪಾತ್ರ ಯಾರು ಮಾಡೋದು ಅಂತೇಳಿ ಯಾವುದೋ ಒಂದು ಪ್ರಸಂಗದಲ್ಲಿ ಇದಾಯಿತು. ಅವು ಹೆಂಗೆ ಮಂಡ್ಯದಾರನೇ ಯಾವು ಅಂತೇಳಿ ಯಾರು ಈ ಫೇಲಿಕ್ಸ್ ಸೋಜರ್ ಹೇಳೋದು. ಅದು ಹಾಸ್ಯವೂ ಹೌದು, ಏನೋ ಒಂದು ಅವರ ಬುದ್ಧಿಮತ್ತೆಗೆ ಅದು ಒಳ್ಳೆ ಇವಾಗ ಹೇಳೋದು ಅದೊಂದು ಒಳ್ಳೆ ಭಾರಿ ಚೆಂದಾಗಿ ಹೋಗ್ತಾಯಿತ್ತು. ಆಮೇಲೆ ನಾವು ಹೈಸ್ಕೂಲ್ನ ಅಲ್ಲಿ ನಂತರ ಇಲ್ಲ ಅದು ಆ ಸಂಘ, ಆಮೇಲೆ ಅಲ್ಲಿಗೆ ಮುಗೀತು. ಸಂಘ ಅಂತೇಳಿ ಅಲ್ಲಿ ಯಕ್ಷಗಾನ ಕೂಟ ಅದು ಶಿವಾನಂದರ ಕಟ್ಟಡದಲ್ಲಿ ಆಗ್ತಾಯಿತ್ತು. ಈ ಕಟ್ಟಡ ಈಗಲೂ ಅದು ಇದೆ ಕೈಕಂಬ ಕ್ರಾಸಲ್ಲಿ. ಅಲ್ಲಿ ಹೆಂಗಪ್ಪ ಮಾಸ್ಟರ್ ಅಲ್ಲೇ ಹಿಂದಿನ ಭಾಗದಲ್ಲಿ ಅವರು ಮಾಸ್ಟರ್ ಅವರು ವಾಸ್ತವ್ಯ ಇದ್ದರು. ನಂತರ ಅದು ಅಲ್ಲಿ ನಿಂತು ಇಲ್ಲಿಗೆ ಬಂತು, ಇಲ್ಲಿ ಕೆಳಗಡೆ ಮೀನಾದಿಗೆ ಬಂತು. ಮೀನಾದಿಯಿಂದ ಅಲ್ಲಿ ಏನು ಮಾಡಿದ್ದಾರೆ ಅಂತೇಳಿ ಇಲ್ಲಿ ನಮ್ಮ ಇಲ್ಲಿಯ ಯಕ್ಷಗಾನದ ಬಗ್ಗೆ ಪ್ರಾತಸ್ಮರಣೀಯರು ಅಂತ ಹೇಳ್ಬೋದು ಅವರನ್ನು. ಯಾಕೆಂತ ಹೇಳಿದ್ರೆ ಮಹಿಂದ ಪೂಜಾರಿಯಣ್ಣ ಅಂತ ಹೇಳೋದು ನಾವು. ಅವರು ಇಲ್ಲಿ ಯಕ್ಷಗಾನ ನಮ್ಮ ಇಲ್ಲಿ ಬರಲಿ, ನಾನು ಇಲ್ಲಿಗೆ ಸ್ಥಳ ಕೊಡ್ತೇನೆ ಅಂಥೇಳಿ ಅವರೇ ಸ್ವತಃ ಆಸಕ್ತಿ ವಹಿಸಿ ಒಳ್ಳೆ ಶ್ರಮ ಪಟ್ಟಿದ್ದಾರೆ. ಅವರೊಂದು ಜಾಗದಲ್ಲಿ ಸಣ್ಣ ನಾವು ತುಳುವಲ್ಲಿ ವಯ್ಯಪುರ ಅಂತ ಹೇಳ್ತೇವೆ, ಆಲಿಗೆ ಮಾಡಿಸಿ ಅವರು ಅಲ್ಲಿ ಯಕ್ಷಗಾನ ಪ್ರಾರಂಭಿಸಿದರು. ಆಮೇಲೆ ಅದಕ್ಕೆ ಗೋಡೆ ಇಟ್ಟು ಅದನ್ನೇ ಬೆಳೆದಿದ್ದು ದೊಡ್ಡದು ಮಾಡಿ ಅವರ ಶ್ರೀಮತಿ ಸೀತಮ್ಮ ಅಂಥೇಳಿ ಅವರು ಈಗ ಬಾಬು ಶಾಸ್ತ ಅವರ ತಾಯಿ, ಅವರು ಎಲ್ಲ ಶ್ರಮ ವಹಿಸಿ ಗದಗೆ ಗೋಡೆ ಕಟ್ಟಿ ಅರ್ಧ ಗೋಡೆ ಕಟ್ಟಿ ಅದನ್ನು ಮೇಲೆ ಮಾಡಿ ಅದರಲ್ಲಿ ಸ್ವಲ್ಪ ಸಮಯ ಇಲ್ಲಿ ನಡೀತಾ ಇತ್ತು. ಆಮೇಲೆ ಇದಕ್ಕೆ ಮಾಡಾಗುವಾಗ ಸಾಧಾರಣ ನಾವು ಕೂಡ ಇಲ್ಲಿ ಕ್ಲಾಸಿಗೆ ಪ್ರಾರಂಭಿಸಿದ್ದೇವೆ. ಇಲ್ಲಿ ಬಂದು ನನ್ನ ಪ್ರಥಮ ಹೆಜ್ಜೆಗಾರಿಕೆಯನ್ನು ನಾನು ಇಲ್ಲೇ ಮಾಡಿದ್ದು. ಆಗ ಕಲಿಸಲಿಕ್ಕೆ ಸುರೇಶ್ ರಾವ್ ಕೋಟೆಕಾರ್ ಅಂತೇಳಿ ಬರ್ತಾಯಿದ್ರು, ನಮ್ಮ ಆತ್ಮೀಯರು ಕಲಾಗಂಗೋತ್ರಿಯಲ್ಲಿದ್ದರು. ಇಲ್ಲಿ ಕೂಡ ಅವರು ಬರ್ತಾಯಿದ್ರು. ಅವರು ಸ್ಟೇಟ್ ಬ್ಯಾಂಕ್ನ ಮ್ಯಾನೇಜರ್ ಆಗಿ ಈಗ ರಿಟೈರ್ಡ್ ಆಗಿದ್ದಾರೆ, ಬ್ಯಾಂಗ್ಳೂರಲ್ಲಿದ್ದಾರೆ. ಅವರು ಇಲ್ಲಿ ಕಲಿಸಲಿಕ್ಕೆ ಬರ್ತಾಯಿದ್ರು. ಅಂದರೆ ಶನಿವಾರ ರಾತ್ರಿ ನಡ್ಕೊಂಡು ಬರೋದು ಕೋಟೆಕಾರಿಂದ ಕ್ರಾಸ್ ಆಗಿ ಇಲ್ಲಿ ನಡ್ಕೊಂಡು ಬಂದು ರಾತ್ರಿ ಉಳ್ಕೊಳ್ಳಿಕ್ಕೆ ಅವರಿಗೆ ಇವರ ಕಿನ್ಯಕೃಷ್ಣಪ್ಪ ಅವರ ಮನೆಯಲ್ಲೇ ಅವರ ತಂದೆಯವರು ಅಂದರೆ ಅವರಿಗೆ ಕಲಾವಿದರನ್ನು ಕಂಡ್ರೆ ತುಂಬ ಪ್ರೀತಿ. ಅಂದರೆ ನಾನು ಆಲೋಚನೆ ಮಾಡೋದು ಈ ಮನುಷ್ಯ ಈ ನಮೂನೆ ಇದ್ದಾರೆ ಅಂತೇಳಿ. ಅಂದರೆ ತುಂಬ ಅವರಿಗೆ ಕಲಾವಿದರು ಅಂದರೆ ಆಯಿತು. ಅವರೆಲ್ಲರನ್ನೂ ಅವನಿವನು ಅಂತ ಹೇಳೋದಿಲ್ಲ, ಅವರು ಇವರು ಅಂತೇಳಿ ಸಣ್ಣ ಮಕ್ಕಳನ್ನು ಹೇಳುವಂಥ ಒಂದು ಸಂಬೋಧನೆ ಮಾಡುವಂಥ ಒಂದು ಅವರ ಇದನ್ನು ನಾನು ತುಂಬ ಮೆಚ್ಚಿಕೊಂಡಿದ್ದೇನೆ. ಮತ್ತು ತುಂಬ ಜನ ನಾನು ಕೂಡ ಅವರ ಮನೆಯಲ್ಲೇ ಕೆಲವು ದಿನಗಳ ಕಾಲ ಇದ್ದು ಊಟ ಎಲ್ಲ ಮಾಡಿ ಅಲ್ಲೇ ಮಾಡಿದ್ದೆ. ಆದರೆ ಅವರು ಕೃಷ್ಣಬಣ್ಣ ಸಣ್ಣ ಮಕ್ಕಳನ್ನು ಕೃಷ್ಣಬಣ್ಣ ಅಂತ ಹೇಳೋದು ಅವರು.
ನಾನು ಹೇಳಿದೆ ಅನ್ನದಾಯ ಎಂಗ್ಲಿನ ಅಣ್ಣ 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 ಅಂತ ಈರ್ ಮನೆ ಬಂದಿಗುಳ್ಳೆ ಹಾಗೆ ಅಂದರೆ ಬಹುವಚನ. ನಿಜವಾಗಿ ಅಂಥ ಒಂದು ಜನವನ್ನು ನಾನು ನೋಡಲಿಲ್ಲ. ಅಂದರೆ ಅವರು ಒಂದು ದೈವದ ಕೈ ಹಿಡಿದವರು, ಒಳ್ಳೆಯವರಿಗೆ ಗೌರವ ಇತ್ತು ಊರಲ್ಲಿ. ಲಾಸ್ಟಿಗೆ ಅನಾರೋಗ್ಯ ಸ್ವಲ್ಪ ಕಾಡಿತ್ತು ಅವರಿಗೆ ಲಾಸ್ಟ್ ಮೂಮೆಂಟಿಗೆ. ಆದರೆ ಅಂಥ ಇದು ಒಂದು ಕಲಾ ಪ್ರೋತ್ಸಾಹಕರ ಇದರಲ್ಲಿ ಬೆಳೆದಂಥ ಸಂಸ್ಥೆ ಇದು. ಮತ್ತು ಇಲ್ಲಿಯವರೆಲ್ಲ ಲೋಕಲ್ ತುಂಬ, ಈಗ ರಾಮಾಯಕಲೆ ಅವರು ಇರ್ಬೋದು, ಮತ್ತು ಮಹಾಬಲಣ್ಣ, ಹಾಗೆ ತುಂಬ ಮಂದಿ ಮತ್ತು ಈ ಸಂಘಕ್ಕೆ ಸೇರ್ಪಡೆ ಆದ ನಂತರ ಅವರು ಇವರ ಮುತುವರ್ಜಿಯಿಂದ ಈ ಸಂಘ ಒಳ್ಳೆಯ ರೀತಿಯಲ್ಲಿ ಬೆಳಗಿತ್ತು. ನಾನು ಕೂಡ ಅಷ್ಟೇ. ನಂತರ ನಾವು ಕಲಾಗಂಗೋತ್ರಿ ಕೋಟೆಕಾರನಲ್ಲಿ ಇದಾಯಿತು, ಅಲ್ಲಿ ಅಭ್ಯಾಸವನ್ನು ಮಾಡಿ ನಂತರ ಮುಂದುವರಿದ್ದೇವೆ. ಆಮೇಲೆ ನಾನು ಯಕ್ಷಗಾನದಲ್ಲಿ ವೇಷ ಕೂಡ ತುಂಬ ಮಾಡ್ತಾ ಇದ್ದೆ. ನನಗೆ ಕಟೀಲು ಮೇಳದಿಂದಲೂ ನನಗೆ ಆಹ್ವಾನ ಬಂದಿತ್ತು. ಅಂದರೆ ನಮ್ಮ ಗಣಪಣ್ಣ, ಕುರಿಯ ಗಣಪಣ್ಣ, ಗಂಗಾ ಶೆಟ್ಟರು ಅವರೆಲ್ಲ ಇದ್ದಾಗ ಅವರೊಂದು ನನಗೊಂದು ಹವ್ಯಾಸ ಇತ್ತು ಯೌವನದಲ್ಲಿ. ಸೀದಾ ಹೋಗಿ ಕಟೀಲು ಮೇಳದಲ್ಲಿ ಪರಿಚಯದವರು ಇದ್ದಾರಲ್ಲ ಅವರೊಟ್ಟಿಗೆ ಹೋಗಿ ವೇಷ ಮಾಡಲಿಕ್ಕಿಲ್ಲ, ಅವರ ಲಾರಿಯಲ್ಲಿ ಹೋಗೋದು, ಅವರ ಕ್ಯಾಂಪಲ್ಲಿ ಇರೋದು, ಅಲ್ಲೇ ಮಲಗೋದು. ಒಂದು 4-5 ದಿವಸ ಆಗಿ ನಂತರ ಒಟ್ಟಿಗೆ ಬರೋದು ಅಂತ. ಆಗ ತುಂಬ ಸಲ ನನಗೆ ಒತ್ತಾಯ ಮಾಡಿದರು. ಅವರು ಕೂಡ ಅಣ್ಣ ಅಣ್ಣ ಅಂತ, ಕೃಷ್ಣಣ್ಣ ಇದು ಸೇರಲಿ ನೀವು ವೇಷ ಅನ್ಪಲೆ, ಬಣ್ಣದ ವೇಷ ಅನ್ಪಲೆ ಎಲ್ಲ ಹೇಳಿದರು ನನಗೆ. ಅದು ನನಗೆ ಒಂದು ಹೆದರಿಕೆ, ನಾನು ವೃತ್ತಿ ಕಲಾವಿದ ಆಗಲಿಕ್ಕೆ ನನಗೆ ಮನಸ್ಸಿಲ್ಲ, ಏನೋ ಹವ್ಯಾಸಿ ಕಲಾವಿದನಾಗಿ ಇರುವ ಅಂಥೇಳಿ. ಆದರೆ ಇದುವರೆಗೂ ಹವ್ಯಾಸಿ ಒಂದು ಮೇಳದಲ್ಲಿ ವೇಷ ಮಾಡಿಲ್ಲ ಅಂತ ಅಲ್ಲ, ಕೆಲವು ಮೇಳದಲ್ಲಿ ಮಾಡಿದೆ. ನಾನು ಉಪ್ಪಳ ಮೇಳದಲ್ಲಿ ಮಾಡಿದ್ದೆ, ಮಲ್ಲ ಮೇಳದಲ್ಲಿದ್ದೆ, ಆಮೇಲೆ ಬೇರೆ ಮೇಳದಲ್ಲಿ ಕೂಡ. ಹಾಗೆ ಪೆರಡೂರು ಮೇಳದಲ್ಲಿ ಒಂದು ಸಲ ಮಹಿಷಾಸುರ ಮಾಡಿದ್ದೇನೆ, ಇಲ್ಲಿ ಬಾಡದಲ್ಲಿ ಕೋಮಟದಲ್ಲಿ. ಅವರಿಗೆ ತೆಂಕುತೀಟಿನ ಮಹಿಷಾಸುರ ಬೇಕು ಅಂತ ಹೇಳಿದರು. ಆಗ ರಾಘವಣ್ಣ ನಮ್ಮ ಹೇಳಿದ್ರು, ಅದು ಕೃಷ್ಣವಣ್ಣ ಅನ್ಪೇರು ಅಂತ ಹೇಳಿದರು. ಹಾಗೆ ನಾನು ಅಲ್ಲಿ ಹೋಗಿ ವೇಷ ಮಾಡಿದ್ದೇನೆ. ಅದು ಬಡಗಿನ ಪೆರಡೂರು ಮೇಳದ ಆಟ ಬಡಗಿದ್ದು, ಅದರಲ್ಲಿ ತೆಂಕಿನ ಮಹಿಷಾಸುರ. ಆಗ ಅವರು ಭಾಗವತರು ಕೂಡ ಧಾರೇಶ್ವರ ಇದ್ದರು. ಅವರು ಹೇಳಿದರು, ನೀವೇನು ಗಡಿಬಿಡಿ ಮಾಡಬೇಡಿ, ತೆಂಕಿನಲ್ಲಿ ಹೇಗುಂಟು ಹಾಗೆ ನಾನು ಕೊಡ್ತೇನೆ. ಚೆಂಡೆಯಲ್ಲಿ ಮೊದಲೆಗಾರ ಇದ್ದರು ಅವರು ದೊಡ್ಡವರು, ಅವರು ಕೂಡ ಹೇಳಿದರು ಅದೇ ರೀತಿ ನಾವು ಬೆಳಿತೇವೆ, ನೀವು ಅಡ್ಜಸ್ಟ್ ಮಾಡಿಕೊಂಡು ಹೋಗಿ ಅಂತೇಳಿ. ಎಲ್ಲ ಸಭೆ ಸಮಾರಂಭಗಳಿಗೆ ಕೊಡುವಂಥ ಸ್ಥಿತಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಅಂತೇಳಿ ನನಗೆ ಒಂದು ಹೆಮ್ಮೆ ಇದೆ ನನಗೆ. ಅಂದರೆ ಎಲ್ಲರೂ ಹೇಳಿದ್ದಾರೆ, ಈಗ ಎಲ್ಲ ಕಡೆ ಮೂಮೆಂಟ್ ಕೊಡ್ತಾ ಇದ್ದಾರೆ. ಅಡೂರು ಶ್ರೀಧರರಾವ್ ಅಂತ ಮಾಡ್ತಾಯಿದ್ರು, ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರಲಿಲ್ಲ. ಅದು ನಾನು ಕೂಡ ದೊಡ್ಡ ಮಟ್ಟದಲ್ಲಿ ಅಲ್ಲ ಅಂತ ಮಾಡ್ಬೋದು ಅಂತೇಳಿ ತೋರಿಸ್ಕೊಟ್ಟ ನಾನು ಅಂತೇಳಿ ನನಗೆ ಎಲ್ಲರೂ ಹೇಳುವಾಗ ನನಗೂ ಅದು ಒಂದು ಅನ್ನಿಸಿತ್ತು. ಆದರೆ ಅದೇ ಯಕ್ಷಗಾನದಲ್ಲಿ ಆ ರೀತಿ ನಾನು ಮುಂದುವರಿದ್ದೇನೆ. ಖಾಲಿ ಯಕ್ಷಗಾನ ಮಾತ್ರ ಅಲ್ಲ, ಬಣ್ಣಗಾರಿಕೆ ಮಾಡುವಂಥದ್ದು ಮತ್ತು ನಾಟ್ಯ ಕಲಿಸುವಂಥದ್ದು ತುಂಬ ಶಾಲೆ ಕಾಲೇಜುಗಳೆಲ್ಲ ಮಾಡಿದ್ದೇನೆ. ಮಂಗಳೂರಲ್ಲಿ 1-2-3 ಕಾಲೇಜಿಗೆ ಮಾಡಿದ್ದೇನೆ. ಹೆಣ್ಮಕ್ಕಳ ಕಾಲೇಜ್ ಇರ್ಬೋದು, ಹಾಗೆ ಭಾರತ ಹೈಸ್ಕೂಲ್ ಇರ್ಬೋದು, ಮಗವೇ ಶಾಲೆ ಇರ್ಬೋದು, ಅಶೋಕನಗರದ ಶಾಲೆ ಇರ್ಬೋದು, ಹಾಗೆ ತುಂಬ ಕಡೆಯಲ್ಲೇ ಯಕ್ಷಗಾನ ಕಲಿಸಿದ್ದೇನೆ ನಾನು ಮಕ್ಕಳು ತುಂಬ. ಆಮೇಲೆ ಅದನ್ನು ನಿಲ್ಲಿಸಿಬಿಟ್ಟೆ. ನನ್ನ ಇದೇ ಮೊಮೆಂಟ್ ಇದರಲ್ಲಿ ನಾನು ಸ್ವಲ್ಪ ಜಾಸ್ತಿಯಾಗಿ ಇದು ಮಾಡಿದ್ದೇನೆ. ನನಗೆ ಅದರಲ್ಲಿ ತುಂಬ ಕಡೆ ನನಗೆ ಪ್ರೋತ್ಸಾಹ ಸಿಕ್ಕಿದೆ. ಎಲ್ಲ ಕಡೆದನ್ನು ನಂದನ್ನು ನಾನು ಖಾಲಿ ನೀರಿನ ತೊಂದರೆ ಚಿಕ್ಕಲ್ಲಿ ಕೋರಲ್ಲಿ ನಿಂತಿದೆ. ಅಲ್ಲಿ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ನಾನು ಆಳ್ವಾಸಲ್ಲಿ ಅವರಿಗೊಂದು ಮೊಮೆಂಟು, ಯಕ್ಷಗಾನದ ಮೊಮೆಂಟವನ್ನು ಪಗಡಿ ವೇಷದ್ದು 250 ಮಾಡಿ ನಾನು ಕೊಟ್ಟಿದ್ದೇನೆ, ಅದನ್ನು ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಕಡೆಯಲ್ಲಿ ನನ್ನ ಇದನ್ನು ಪ್ರೋತ್ಸಾಹಿಸಿದ್ದಾರೆ. ಆ ಬಗ್ಗೆ ನನಗೆ ತೃಪ್ತಿ ಇದೆ. ಇವತ್ತು ನನ್ನದೇ ನಾನು ಹೆಜ್ಜೆ ಇಟ್ಟ ಒಂದು ಸಂಸ್ಥೆಯಲ್ಲಿ ನನಗೆ ಅದನ್ನು ಸನ್ಮಾನ ಮಾಡುವುದು ಅಂತ ಹೇಳಿದರೆ ನನಗೆ ನಿಜವಾಗಿ ಆಶ್ಚರ್ಯ ಆಗ್ತಾ ಉಂಟು. ಅಂದರೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಇದನ್ನು. ನಮ್ಮ ಮಿತ್ರರಿದ್ದಾರೆ ಎಲ್ಲ, ಬಾಬು ಕಿಣ್ಯ, ಕೃಷ್ಣಪ್ಪ ಕಿಣ್ಯ, ಎಲ್ಲ ಇಲ್ಲಿಯವರೆಲ್ಲ ವಿದ್ಯಾಧರ ಅವರೆಲ್ಲ ಸೇರಿ ನನ್ನನ್ನು ಸನ್ಮಾನಿಸುವ ಅಂತೇಳಿ ಇದು ಮಾಡಿದೊಡ್ಡು. ಬಹುಶಃ ಆ ತಾಯಿಯ ಕೃಪೆ ನನ್ನ ಮೇಲೆ ಇತ್ತೋ ಏನೋ, ಅದನ್ನು ನಾನು ಆಭಾರಿಯಾಗಿದ್ದೇನೆ. ಇವತ್ತು ಕೊಟ್ಟಂಥ ಸನ್ಮಾನವನ್ನು ವಿನೀತನಾಗಿ ಸ್ವೀಕರಿಸಿದ್ದೇನೆ. ಮಾತ್ರ ಅಲ್ಲ, ಈ ಸನ್ಮಾನವನ್ನು ನಾನು ದಿವಂಗತ ಕೀರ್ತಿಶೇಷ ಮಹಿಂದ ಪೂಜೆ ಅವರವರಿಗೆ ಅರ್ಪಿಸ್ತೇನೆ. ನಾನು ನಮಸ್ತೆ. ಆ ಹಿಂದಿನ ನೆನಪುಗಳು ಅದು ಯಾವಾಗಲೂ ಆಗಲೇ ಹೇಳಿದ ಹಾಗೆ ಅದು ಒಳ್ಳೆಯ ಮೆಲುಕುಗಳು. ನಮ್ಮ ಜೀವನಕ್ಕೆ ಬದುಕಿಗೊಂದು ಸ್ಫೂರ್ತಿ, ನಡೆದು ಬಂದ ದಾರಿ ಅದು ಹೀಗಿತ್ತು ಎನ್ನುವುದನ್ನು ನಮ್ಮ ಎದುರು ಮನಬಿಚ್ಚಿ ಮಾತನಾಡಿದ್ದಾರೆ ಶ್ರೀಯುತ ಕೃಷ್ಣಪ್ಪ ಗಟ್ಟಿ ಕೋಟೆಕಾರರವರು. ಅವರಿಗೆ ವಂದನೆಗಳನ್ನು ಸಲ್ಲಿಸಿದವರ ಮತ್ತು ಶ್ರೀಯುತ ನಾರಾಯಣ ಮಾಧವಪುರ ಇಬ್ಬರ ಮುಂದಿನ ಬದುಕು
ದೀರ್ಘ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯದಿಂದ ಕೂಡಿ ಬರಲಿ. ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ ಇಬ್ಬರಿಗೂ ಅನವರತವು ಸಕಲ ಸನ್ಮಂಗಲವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಾರ್ಯಕ್ರಮದ ಮುಂದುವರಿಕೆಯಾಗಿ ಇದೀಗ ಇಲ್ಲಿ ಒಂದು ನೃತ್ಯ ಸೌರಭದ ಶಾಖಾ ರೀತಿಯಾಗಿ ಮಕ್ಕಳಿಗೆ ಒಳ್ಳೆಯ ಭರತನಾಟ್ಯದ ತರಬೇತಿಯನ್ನು ಕೊಡುತ್ತಾ ವರ್ಷಪೂರ್ತಿ ಅವರನ್ನು ತಿದ್ದುತ್ತಾ ವಾರ್ಷಿಕೋತ್ಸವ ಮತ್ತು ಇನ್ನಿತರ ಕಡೆ ಕಾರ್ಯಕ್ರಮಗಳನ್ನು ನೀಡುವಂತಹ ಒಳ್ಳೆಯ ಕಲಾವಿದರನ್ನು ರೂಪಿಸುತ್ತಿರುವಂತಹ ನೃತ್ಯ ವಿದ್ವಾನ್ ದೂರದರ್ಶನ ಕಲಾವಿದ ಶ್ರೀಯುತ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಇವರು ವೇದಿಕೆಗೆ ಬರಬೇಕು. ನಮ್ಮೊಂದು ಅಭಿನಂದನಾ ಗೌರವವನ್ನು ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀಯುತ ರೋಹಿತಾಶ್ವ ಉಚ್ಚಿಲ್ ಇವರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನೃತ್ಯ ಸೌರಭ ಸಂಸ್ಥೆಯ ಮೂಲಕವಾಗಿ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ತನ್ನ ಕಲಾ ಪ್ರದರ್ಶನವನ್ನು ನೀಡುತ್ತಾ ಕಲಾ ಪ್ರದರ್ಶನಕ್ಕಾಗಿ ಈ ಅನೇಕ ಪ್ರಶಸ್ತಿ ಬಿರುದುಗಳನ್ನು ಪಡೆದಂತಹ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಇಲ್ಲಿಯೂ ತನ್ನ ತರಬೇತಿಯನ್ನು ನೀಡುತ್ತಾ ಇದ್ದು ಕಳೆದ 2 ವರ್ಷಗಳಿಂದ ಇಲ್ಲಿಯ ಮಕ್ಕಳಿಗೆ ಭರತನಾಟ್ಯದ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಇದೀಗ 2ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಅವರ ತಂಡದ ಪ್ರದರ್ಶನ ಬೇರೆ ಬೇರೆ ಕಡೆಯಲ್ಲಿ ಅವರ ತಂಡದ ಮಕ್ಕಳು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಅವರಿಗೆ ಆರೋಗ್ಯ ಭಾಗ್ಯವನ್ನು ನೀಡಲಿ ಎಂದು ಹಾರೈಸ್ತಾ ವಂದನೆಗಳು, ಅಭಿವಂದನೆಗಳು ಶ್ರೀಯುತ ಪ್ರಮೋದ್ ಉಳ್ಳಾಲ್. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ವಾರ್ಷಿಕೋತ್ಸವದ ಅಂಗವಾಗಿ ವರ್ಷ ಪ್ರತಿಯಂತೆ ಕ್ರೀಡಾಕೂಟವನ್ನು ಜರುಗಿಸಿದವರು. ಆ ಕ್ರೀಡಾಕೂಟದ ಬಹುಮಾನಕ್ಕಾಗಿ ಇದೀಗ ಸಭೆಯಲ್ಲಿ ಮಕ್ಕಳು, ಮಾತೆಯಂದಿರು ಅನೇಕ ಮಂದಿ ಕಾಯ್ತಾ ಇದ್ದಾರೆ. ಬಹುಮಾನದ ವರದಿಯನ್ನು ತಮ್ಮ ಮುಂದೆ ಮಂಡಿಸಲಿಕ್ಕಿದ್ದಾರೆ ಹಂಸರಾಜ್. ಹಾಗೆ ಎಲ್ಲರಿಗೂ ಗೊತ್ತಿದೆ ಯಾರಿಗೆಲ್ಲ ಬಹುಮಾನ ಇದೆ ಎಂದು. ಎಲ್ಲರೂ ಆದಷ್ಟು ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಇದೀಗ ಹಂಸರಾಜ್ ಮೊದಲಿಗೆ ಬಹುಮಾನ ಪಡೆದವರಿಗೆ ಬಹುಮಾನವನ್ನು ನಮ್ಮ ಶ್ರೀಯುತ ಮೈಂದ ಪೂಜಾರಿಯವರು ವಿತರಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 2022-23ನೇ ಸಾಲಿನ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟ್ರಾರ್ ದುರ್ಗಾಪುರ ಕಿನ್ಯ ಇದರ 53ನೇ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದ ಕ್ರೀಡಾಕೂಟದ ವಿಜೇತರ ಪಟ್ಟಿ. ಬಾಲ ವಿಭಾಗ ವಿವಾನ್ 50 ಮೀಟರ್ ಓಟ ಪ್ರಥಮ, ಕಪ್ಪೆ ಜಿಗಿತ ಪ್ರಥಮ, ನಿಂಬೆ ಚಮಚ ಓಟ ಪ್ರಥಮ. ವಿವಾನ್ ಒಂದು ಸೂಚನೆ, ಮಕ್ಕಳು ಯಾರಾದರೂ ವೇಷದಲ್ಲಿದ್ದರೆ ಅವರ ಮನೆಯವರು ಬಂದು ಬಹುಮಾನವನ್ನು ಸ್ವೀಕರಿಸಬಹುದು. ಅಲ್ಲಿ ನಮ್ಮ ಸದಸ್ಯರು ಮಕ್ಕಳಿಗೆ ವೇದಿಕೆಗೆ ಬರಲಿಕ್ಕೆ ಸಹಾಯ ಮಾಡಬೇಕಾಗಿ ವಿನಂತಿ. ತೃತೀಯ ನಿವ್ಯ. ಜಸ್ವಿತ್ ಕಪ್ಪೆ ಜಿಗಿತ ದ್ವಿತೀಯ, ನಿಂಬೆ ಚಮಚ ದ್ವಿತೀಯ. ಜಸ್ವಿತ್. ಎಲ್ಲರೂ ಚಪ್ಪಾಳೆಯೊಂದಿಗೆ ಈ ಪುಟಾಣಿ ಮಕ್ಕಳನ್ನು ಮತ್ತು ಎಲ್ಲರನ್ನು ಅಭಿನಂದಿಸಬೇಕಾಗಿ ವಿನಂತಿ. ಮಹೀನ್ 50 ಮೀಟರ್ ಓಟ ತೃತೀಯ. ಅನ್ವಿತ್ ನಿಂಬೆ ಚಮಚ ಓಟ ತೃತೀಯ. ಪ್ರೋತ್ಸಾಹಕರ ಬಹುಮಾನ ಅನ್ವಿತ್ ನಿಂಬೆ ಚಮಚ ತೃತೀಯ. ಪ್ರೋತ್ಸಾಹಕರ ಬಹುಮಾನ ತನ್ವಿ, ಮಿಶಿಕಾ, ಪ್ರೀತಮ್, ಚಾರ್ವಿ, ಚಿರಂತ್. ತನ್ವಿ, ಮಿಶಿಕಾ, ಪ್ರೀತಮ್, ಚಾರ್ವಿ, ಚಿರಂತ್. ಒಂದರಿಂದ 2ನೇ ತರಗತಿ. ಜತಿನ್ 50 ಮೀಟರ್ ಓಟ ಪ್ರಥಮ, ಕಪ್ಪೆ ಜಿಗಿತ ಪ್ರಥಮ, ನಿಂಬೆ ಚಮಚೋಟ ತೃತೀಯ. ಜತಿನ್. ನಿಯತಿ 50 ಮೀಟರ್ ಓಟ ದ್ವಿತೀಯ, ಕಪ್ಪೆ ಜಿಗಿತ ದ್ವಿತೀಯ, ನಿಂಬೆ ಚಮಚೋಟ ಪ್ರಥಮ. ನಿಯತಿ. ರಿಧಿ 50 ಮೀಟರ್ ಓಟ ತೃತೀಯ, ಕಪ್ಪೆ ಜಿಗಿತ ತೃತೀಯ, ನಿಂಬೆ ಚಮಚ ದ್ವಿತೀಯ. 3ರಿಂದ 4ನೇ ತರಗತಿ ಬಾಲಕರ ವಿಭಾಗ. ವಂದನೆಗಳು ಶ್ರೀಯುತ ಮೈಂದ ಪೂಜಾರಿ ಅವರಿಗೆ. ಮುಂದಿನ ಬಹುಮಾನವನ್ನು ಶ್ರೀಯುತ ಕೃಷ್ಣಪ್ಪ ಗಟ್ಟಿ ಕೋಟೆಗಾರ್ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರದ್ಯುನ್ 50 ಮೀಟರ್ ಓಟ ಪ್ರಥಮ, 100 ಮೀಟರ್ ಓಟ ದ್ವಿತೀಯ, 200 ಮೀಟರ್ ಓಟ ದ್ವಿತೀಯ, ಕಪ್ಪೆ ಜಿಗಿತ ತೃತೀಯ, ನಿಂಬೆ ಚಮಚೋಟ ದ್ವಿತೀಯ. ಯಕ್ಷಿತ್ 50 ಮೀಟರ್ ಓಟ ದ್ವಿತೀಯ, 100 ಮೀಟರ್ ಓಟ ಪ್ರಥಮ, 200 ಮೀಟರ್ ಓಟ ಪ್ರಥಮ, ಕಪ್ಪೆ ಜಿಗಿತ ಪ್ರಥಮ, ನಿಂಬೆ ಚಮಚ ತೃತೀಯ, ಪಾಸಿಂಗ್ ದ ವಾಲ್ ತೃತೀಯ, 3 ಕಾಲು ನೋಟ ತೃತೀಯ. ಯಕ್ಷಿತ್.
ಹಿತೇಶ್ 50 ಮೀಟರ್ ಓಟ ತೃತೀಯ, 100 ಮೀಟರ್ ಓಟ ತೃತೀಯ, ಕಪ್ಪೆ ಜಿಗಿತ ತೃತೀಯ. ಹಿತೇಶ್. 3 ರಿಂದ 4ನೇ ತರಗತಿ ಬಾಲಕಿಯರ ವಿಭಾಗ ಅನ್ವಿಕಾ 50 ಮೀಟರ್ ಓಟ ಪ್ರಥಮ. ವಂದನೆಗಳು ಶ್ರೀಯುತ ಕೃಷ್ಣಪ್ಪ ಗಟ್ಟಿ ಕೋಟೆಗಾರರವರಿಗೆ. ಮುಂದಿನ ಬಹುಮಾನವನ್ನು ಶ್ರೀಯುತ ನಾರಾಯಣ ಮಾಧವಪುರ ನೀಡಬೇಕಾಗಿ ವಿನಂತಿ. ಅನ್ವಿಕಾ. ರಿಷಿಕಾ 50 ಮೀಟರ್ ಓಟ ಪ್ರಥಮ, ನಿಂಬೆ ಚಮಚ ತೃತೀಯ, ಕಪ್ಪೆ ಜಿಗಿತ ಪ್ರಥಮ. ರಿಷಿಕಾ. ರಿಷಿಕಾ. ಯಶ್ವಿ 50 ಮೀಟರ್ ಓಟ ತೃತೀಯ, 100 ಮೀಟರ್ ಓಟ ಪ್ರಥಮ, 200 ಮೀಟರ್ ಓಟ ಪ್ರಥಮ, ಪಾಸಿಂಗ್ ದ ಬಾಲ್ ಪ್ರಥಮ. ಯಶ್ವಿ. ಭೂಮಿಕಾ 100 ಮೀಟರ್ ಓಟ ದ್ವಿತೀಯ, 200 ಮೀಟರ್ ಓಟ ದ್ವಿತೀಯ, ನಿಂಬೆ ಚಮಚ ದ್ವಿತೀಯ. ಏರಳ ತಾಟಿದ ಶಬ್ದಕ್ಕೇನೊಂದೇ ಇಜ್ಜಿ. 5 ರಿಂದ 7ನೇ ತರಗತಿ ಬಾಲಕರು ಧನ್ವಿತ್ 100 ಮೀಟರ್ ಓಟ ಪ್ರಥಮ, 200 ಮೀಟರ್ ಓಟ ಪ್ರಥಮ, 50 ಮೀಟರ್ ಓಟ ದ್ವಿತೀಯ, ಕಪ್ಪೆ ಜಿಗಿತ ತೃತೀಯ. ಧನ್ವಿತ್. ಚಿರಾಯು 100 ಮೀಟರ್ ಓಟ ದ್ವಿತೀಯ, 200 ಮೀಟರ್ ಓಟ ತೃತೀಯ, ಕಪ್ಪೆ ಜಿಗಿತ ದ್ವಿತೀಯ, 50 ಮೀಟರ್ ಓಟ ಪ್ರಥಮ. ಸಾತ್ವಿಕ್ 100 ಮೀಟರ್ ಓಟ ತೃತೀಯ, 200 ಮೀಟರ್ ಓಟ ದ್ವಿತೀಯ, ಪಾಸಿಂಗ್ ದ ಬಾಲ್. ವಂದನೆಗಳು ಶ್ರೀಯುತ ನಾರಾಯಣ ಮಾಧವಪುರ. ಮುಂದಿನ ಬಹುಮಾನವನ್ನು ನಮ್ಮ ಸಂಘದ ಅಧ್ಯಕ್ಷರು ಶ್ರೀಯುತ ವಿಶ್ವನಾಥ ಮಿತ್ತಡ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದ್ವಿತಿಕ್ ನಿಂಬೆ ಚಮಚ ಪ್ರಥಮ, 50 ಮೀಟರ್ ಓಟ ತೃತೀಯ, ಕಪ್ಪೆ ಜಿಗಿತ ಪ್ರಥಮ, 3 ಕಾಲು ನೋಟ ತೃತೀಯ. ದ್ವಿತಿಕ್. ದ್ವಿತಿಕ್. 5 ರಿಂದ 7ನೇ ತರಗತಿ ಬಾಲಕಿಯರ ವಿಭಾಗ ಲಿಕಿಶಾ 100 ಮೀಟರ್ ಓಟ ಪ್ರಥಮ, 200 ಮೀಟರ್ ಓಟ ದ್ವಿತೀಯ, ನಿಂಬೆ ಚಮಚ ಓಟ ದ್ವಿತೀಯ, 50 ಮೀಟರ್ ಓಟ ದ್ವಿತೀಯ. ಅದಿತಿ 100 ಮೀಟರ್ ಓಟ ತೃತೀಯ, 200 ಮೀಟರ್ ಓಟ ತೃತೀಯ, ಕಪ್ಪೆ ಜಿಗಿತ ಪ್ರಥಮ. ಅನನ್ಯ 200 ಮೀಟರ್ ಓಟ ಪ್ರಥಮ, ನಿಂಬೆ ಚಮಚ ಪ್ರಥಮ, 50 ಮೀಟರ್ ಪ್ರಥಮ, ಕಪ್ಪೆ ಜಿಗಿತ ದ್ವಿತೀಯ. ಉಪೇಕ್ಷಾ. ವಂದನೆಗಳು ಶ್ರೀಯುತ ವಿಶ್ವನಾಥ ಮಿತ್ತಡ. ಮುಂದಿನ ಬಹುಮಾನವನ್ನು ಗೌರವಾಧ್ಯಕ್ಷರು ಶ್ರೀಯುತ ಟಿ ರಾಮಯ್ಯ ಕಿಲ್ಲೆ. ಉಪೇಕ್ಷಾ 50 ಮೀಟರ್ ಓಟ ತೃತೀಯ, ಕಪ್ಪೆ ಜಿಗಿತ ತೃತೀಯ, ನಿಂಬೆ ಚಮಚ ತೃತೀಯ. ಉಪೇಕ್ಷಾ. ಶ್ರೀಯುತ ಗೋಪಾಲ್ ಇವರು ನೀಡಬೇಕಾಗಿ ವಿನಂತಿ. ಶ್ರೀಯುತ ಗೋಪಾಲ್. ಬಾಲಕರು ಅಶ್ವಿತ್ 100 ಮೀಟರ್ ಓಟ ಪ್ರಥಮ, 200 ಮೀಟರ್ ಓಟ ಪ್ರಥಮ, ನಿಂಬೆ ಚಮಚ ಪ್ರಥಮ, 3 ಕಾಲಿನ ಓಟ ಪ್ರಥಮ. ನವೀನ್ 100 ಮೀಟರ್ ಓಟ ದ್ವಿತೀಯ, 200 ಮೀಟರ್ ಓಟ ದ್ವಿತೀಯ, 3 ಕಾಲಿನ ಓಟ ಪ್ರಥಮ. ಸಾಕ್ಷಿತ್ ನಿಂಬೆ ಚಮಚ ದ್ವಿತೀಯ, 100 ಮೀಟರ್ ಓಟ ತೃತೀಯ. ಪ್ರಣಮ್ 200 ಮೀಟರ್ ಓಟ ತೃತೀಯ, 3 ಕಾಲಿನ ಓಟ ದ್ವಿತೀಯ. ಪ್ರಣಮ್. ಮನ್ವಿತ್ ನಿಂಬೆ ಚಮಚ ತೃತೀಯ, 3 ಕಾಲಿನ ಓಟ ದ್ವಿತೀಯ. ಮನ್ವಿತ್. ಹೈಸ್ಕೂಲ್ ವಿಭಾಗ ಬಾಲಕಿಯರು ಪ್ರೇಕ್ಷಾ 100 ಮೀಟರ್ ಓಟ ಪ್ರಥಮ, 200 ಮೀಟರ್ ಓಟ ಪ್ರಥಮ. ಪ್ರೇಕ್ಷಾ. ರಮ್ಯಾ 100 ಮೀಟರ್ ಓಟ ದ್ವಿತೀಯ, 200 ಮೀಟರ್ ಓಟ ದ್ವಿತೀಯ. ವಂದನೆಗಳು ಶ್ರೀಯುತ ಗೋಪಾಲ್. ಮುಂದಿನ ಬಹುಮಾನವನ್ನು ನಮ್ಮ ರಮ್ಯಾ. ಸಂಚಾಲಕರು ಶ್ರೀಯುತ ಬಾಬು ಶರ್ಮಿಳಾ ಕಿನ್ಯ 100 ಮೀಟರ್ ಓಟ ತೃತೀಯ. ಲಕ್ಷಿತಾ 200 ಮೀಟರ್ ಓಟ ತೃತೀಯ. ಮಹಿಳೆಯರ ವಿಭಾಗ ಮಹಿಳೆಯರ ವಿಭಾಗ 100 ಮೀಟರ್ ಓಟ ಪ್ರಥಮ ಪ್ರಜ್ಞಾ ದಿನೇಶ್, ದ್ವಿತೀಯ ಪ್ರಜ್ಞಾ ಭಾಸ್ಕರ್, ತೃತೀಯ ದಿವ್ಯಾ ಹಾಗೂ ಸರಿತಾ. ವಂದನೆಗಳು ಶ್ರೀಯುತ ಬಾಬು ಶ್ರೀಶಾಸ್ತ್ರ ಕಿನ್ಯ. ಮುಂದಿನ ಬಹುಮಾನವನ್ನು ಶ್ರೀಯುತ ಪ್ರಶಾಂತ್ ಉಪ ಪ್ರಾಂಶುಪಾಲರು ನೀಡಬೇಕಾಗಿ ವಿನಂತಿ. ದ್ವಿತೀಯ ದಿವ್ಯಾ ಹಾಗೂ ಸರಿತಾ. 3 ಕಾಲಿನ ಓಟ ಪ್ರಥಮ ನಿರೀಕ್ಷಾ ಹಾಗೂ ಲಕ್ಷಿತಾ, ದ್ವಿತೀಯ ಪ್ರೇಕ್ಷಾ ಹಾಗೂ ರಮ್ಯಾ, ತೃತೀಯ ಸರಿತಾ ಹಾಗೂ ಪ್ರಜ್ಞಾ ಭಾಸ್ಕರ್. ವಂದನೆಗಳು ಶ್ರೀಯುತ ಪ್ರಶಾಂತ್ ರವರಿಗೆ. ಮುಂದಿನ ಬಹುಮಾನವನ್ನು ನಮ್ಮ ಸಭಾ ಅಧ್ಯಕ್ಷರು ಶ್ರೀಯುತ ರೋಹಿತಾಶ್ವ ಉಚ್ಚಿಲ್ ನೀಡಬೇಕಾಗಿ ವಿನಂತಿ. ಶಾರ್ಟ್ ಪುಟ್ ಪ್ರಥಮ ನಯನ, ದ್ವಿತೀಯ ಭೂಮಿ, ತೃತೀಯ ಪುಷ್ಪ.
ಸಂಗೀತ ಕುರ್ಚಿ. ಪ್ರಥಮ ಸರೋಜ, ದ್ವಿತೀಯ ಸುಮತಿ, ತೃತೀಯ ಚಿತ್ರಾಕ್ಷಿ. ನಿಂಬೆ ಚಮಚ ಓಟ. ಪ್ರಥಮ ಮಾಲಿನಿ, ದ್ವಿತೀಯ ಸುಮತಿ, ತೃತೀಯ ರಾಜೀವಿ. ಪುರುಷರ ವಿಭಾಗ 800 ಮೀಟರ್ ಓಟ. ಯಾವ ವಿಷಯ ಜೋಡು ತಾಟಿದೊಟ್ಟಿಗೆ ವಿಷಯ ಮಾರಾಡು. 800 ಮೀಟರ್ ಓಟ. ಪ್ರಥಮ ಶೈಲೇಶ್, ದ್ವಿತೀಯ ಪ್ರಣೀಶ್, ತೃತೀಯ ವಿಖ್ಯಾತ್. ದ್ವಿತೀಯ ಪ್ರಣೀಶ್, ತೃತೀಯ ವಿಖ್ಯಾತ್. ಮೂರು ಕಾಲಿನ ಓಟ. ಪ್ರಥಮ ಧನುಷ್ ಹಾಗೂ ಸುರೇಶ್, ದ್ವಿತೀಯ ಚರಣ್ ಹಾಗೂ ನೀಲೇಶ್, ತೃತೀಯ ಕೌಶಲ್ ಹಾಗೂ ಶಶಾಂಕ್. ಶಾರ್ಟ್ ಪುಟ್. ಪ್ರಥಮ ನೂತನ್, ದ್ವಿತೀಯ ಶೈಲೇಶ್, ತೃತೀಯ ಗಣೇಶ್, ತೃತೀಯ ಗಣೇಶ್. ತಂಡದ ವಿಭಾಗ, ಮಹಿಳೆಯರ ವಿಭಾಗ. ಥ್ರೋಬಾಲ್. ಪ್ರಥಮ ಪ್ರಜ್ಞಾ ಭಾಸ್ಕರ್ ಹಾಗೂ ತಂಡ, ದ್ವಿತೀಯ ರೇವತಿ ಹಾಗೂ ತಂಡ. ಹಗ್ಗಜಗ್ಗಾಟ. ಪ್ರಥಮ ಮಧು ಹಾಗೂ ತಂಡ, ದ್ವಿತೀಯ ದಿವ್ಯಾ ಹಾಗೂ ತಂಡ. ದ್ವಿತೀಯ ದಿವ್ಯಾ ಹಾಗೂ ತಂಡ. ಮಕ್ಕಳ ಕ್ರಿಕೆಟ್. ಪ್ರಥಮ ಸಾಕ್ಷಿ ಹಾಗೂ ತಂಡ, ದ್ವಿತೀಯ ಪ್ರದ್ಯುನ್ ಹಾಗೂ ತಂಡ. ಕ್ರಿಕೆಟ್ ಪುರುಷರ ವಿಭಾಗ. ಕಿರಣ್ ಹಾಗೂ ತಂಡ, ವಿಖ್ಯಾತ್, ದ್ವಿತೀಯ ವಿಖ್ಯಾತ್ ಹಾಗೂ ತಂಡ. ಹಗ್ಗಜಗ್ಗಾಟ ಪುರುಷರ ವಿಭಾಗ. ಪ್ರಥಮ ಧನುಷ್ ಹಾಗೂ ತಂಡ, ದ್ವಿತೀಯ ವಿಖ್ಯಾತ್ ಹಾಗೂ ತಂಡ. ಒಳ್ಳೆಯ ತಂಡದಗಳು ಒರಿಯಾನಲ ದಾಲ ಶಬ್ದಕ್ಕೆ ರುಜಿ. ಧನ್ಯವಾದಗಳು. ವಂದನೆಗಳು ಶ್ರೀಯುತ ರೋಹಿತಾಶ್ವ ಉಚ್ಚಿಲ್ ಹಾಗೂ ಬಹುಮಾನದ ವರದಿಯನ್ನು ವಾಚಿಸಿದಂತಹ ಶ್ರೀಯುತ ಹಂಸರಾಜ್ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರೂ ಈಗಲಾದ್ರೊಮ್ಮೆ ಜೋರಾದ ಚಪ್ಪಾಳೆ ತಟ್ಟಿ. ಭಾಗವಹಿಸಿದವರು ನಮ್ಮವರು, ಸೋತವರು ಗೆದ್ದವರು ನಮ್ಮವರು. ನಮ್ಮ ಪುಟಾಣಿ ಮಕ್ಕಳ ಪ್ರತಿಭೆಯ ಪ್ರದರ್ಶನ ಆಗಿದೆ. ಯುವಕ ಮತ್ತು ಮಾತೆಯರ ಒಂದು ಪ್ರತಿಭಾ ಪ್ರದರ್ಶನವಾಗಿದೆ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಸಭಾ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಲು ನಮಗೆ ನೆರವು ನೀಡಿದಂತಹ ನಮ್ಮ ಆತ್ಮೀಯರು, ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿ ಪಡೆದು ಉಚ್ಚಿಲ ಬೋವಿ ಶಿಕ್ಷಣ ಸಂಸ್ಥೆಗಳ ಒಂದು ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಿರುವಂತಹ ಲಯನ್ ಸೇವಾ ಸಂಸ್ಥೆಯ ಸದಸ್ಯರಾಗಿ ಲಯನ್ ರೋಹಿತಾಶ್ವ ಉಚ್ಚಿಲ್. ರಾಮಯ್ಯ ಕಿಲ್ಲೆ ಅವರಿಂದ ಸ್ಟಾರ್ಟ್ ಮಾಡಬೇಕು. ಈಗಿನ ಅಧ್ಯಕ್ಷರು ಇಲ್ಲಿ ಕೂತಿದ್ದಾರೆ. ಹಿಂದೆ ಇದಕ್ಕೆ ಈ ಒಂದು ಸಂಘಟನೆಗೆ ಸಂಘಕ್ಕೆ
ನಿಮ್ಮ ವರದಿಯಲ್ಲಿ ನಾನು ನೋಡಿದ ಹಾಗೆ 2 ಗುರುಗಳ ಬಲ ಇದೆ ಇದರಲ್ಲಿ. 2 ಶಿಕ್ಷಕರು ಗುರುಗಳು ಇದನ್ನು ಪ್ರಾರಂಭಿಸಿದ್ದು ಅಂತ ನಾನು ತಿಳ್ಕೊಂಡೆ. ಸೋಮಪ್ಪ ಮಾಸ್ಟರ್, ವೆಂಕಪ್ಪ ಮಾಸ್ಟರ್, ಸಾರಿ ಕ್ಷಮಿಸಿ, ಇಬ್ಬರು ವೆಂಕಪ್ಪರೇ. ಇದು ಒಂದು, ಅದು ಕೂಡ ಒಂದು ಏನೋ ಸಮಥಿಂಗ್ ಏನೋ ಇರಬೇಕು ಅದರಲ್ಲಿ. ಸೊ ಆ ಗುರುಗಳ ಬಲ ಇದಕ್ಕೆ ಮೊದಲಿದೆ. ಯಾಕಂತ ಹೇಳಿದರೆ 53 ವರ್ಷಗಳಿಂದ ಯಕ್ಷಗಾನ ಯುವಕ ಮಂಡಲ, ಈ ಯುವಕ ಸಂಘ ಅಂತ ಹೇಳುವಾಗ ನನಗನಿಸ್ತದೆ ಅದು ಯುವಕರಿಗಾಗಿ ಮೀಸಲಿರುವಂಥ ಒಂದು ಸಂಘ. ಅವರು ಯುವಕರಿರುವಾಗ ಯುವಕ ಮಂಡಲ ಅಂತ ಸ್ಟಾರ್ಟ್ ಮಾಡಿರಬೇಕು. ಅದರೊಟ್ಟಿಗೆ ಯಕ್ಷಗಾನ ಸೇರಿದೆ ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ವಿದ್ಯಾಧರರು ಮತ್ತೆ ಯುವಕ ಮಂಡಲ ಆದದ್ದು. ಈ 70-80ರ ದಶಕಗಳಲ್ಲಿ ಬಹಳಷ್ಟು ಕಡೆ ಯುವಕ ಮಂಡಲಗಳು ತಲೆ ಎತ್ತಿದವು. ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು. ಪಂಪೆಯಲ್ಲಿಂದ ತಲಪಾಡಿ ಕಡೆಗೆ ಹೋಗಬೇಕಿದ್ರೆ ದಶಂಬರ 31 ತಾರೀಕಿನ ದಿವಸ ರಾತ್ರಿ ಸಂಚರಿಸಿದರೆ ಗೊತ್ತಾಗ್ತಿತ್ತು ನಮಗೆ. ದಶಂಬರ 31ಕ್ಕೆ ರಾತ್ರಿ 11 ಗಂಟೆಗೆ ಪ್ರಾರಂಭಿಸಿದರೆ ತಲಪಾಡಿಯಿಂದ ಪಂಪೆಲ್ ತನಕ ಎಷ್ಟೋ ಯುವಕ ಮಂಡಲಗಳು ರಸ್ತೆಯುದ್ದಕ್ಕೂ ಅಜ್ಜನನ್ನು ಸಾಯಿಸ್ತಾ ಇದ್ದರು. ಹೊಸ ವರ್ಷವನ್ನು ಅಂದರೆ ಅದರ ಅರ್ಥ ಏನಂದರೆ ಹೊಸ ವರ್ಷವನ್ನು ಸ್ವಾಗತಿಸಲಿಕ್ಕೆ. ನಾವು ಆಗ ಹೇಳ್ತಿದ್ದೀವಿ ಈ ಯುವಕ ಮಂಡಲಗಳು ಹುಟ್ಟಿಕೊಂಡದ್ದು ಇದಕ್ಕೆ ಅಂತ ಹೇಳಿಕೊಂಡು, ಅಜ್ಜನನ್ನು ಕೊಲ್ಲಿಕ್ಕೆ ಅಂತ ಹೇಳಿಕೊಂಡು. ಆದರೆ ಇಲ್ಲೊಂದು ಯುವಕ ಮಂಡಲ ಇದೆ, ಇನ್ನೂ ಆ ಯುವಕ ಮಂಡಲದ ಹೆಸರನ್ನು ಉಳಿಸ್ಕೊಂಡಿದೆ. ನೀವೆಲ್ಲ ನೋಡಿ, ಎಲ್ಲ ಯುವಕ ಮಂಡಲಗಳು ಇವತ್ತು ಅದರ ಕಟ್ಟಡಗಳು ಮಾತ್ರ ಇದೆ. ನಾನು ಒಂದು ಯುವಕ ಮಂಡಲಗಳಿದ್ದೆ, ಬಹುಶಃ ವಿದ್ಯಾಧರಿಗೆ ಗೊತ್ತಿದೆ. ಮಿತ್ರವೃಂದ ಯುವಕ ಮಂಡಲ ಅಂತ ಬೀರಿಯಲ್ಲಿ ಒಂದು ಯುವಕ ಮಂಡಲ ಇತ್ತು. ನಮ್ಮ ಕೃಷ್ಣಪ್ಪರಿಗೆ ಗೊತ್ತಿದೆ ಚೆನ್ನಾಗಿ. ಅದು ಯಾವಾಗಲೂ ಹೋಗಿದೆ. ನಾವು ಯುವಕರಿರುವಾಗ ಇತ್ತು. ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಆಮೇಲೆ ಯುವಕ ಮಂಡಲ ಇನ್ನೊಂದಿತ್ತು ಬೀರಿಯಲ್ಲಿ, ಯುವಕ ಮಂಡಲ ಅಂತಲೇ ಇತ್ತು. ಎಲ್ಲ ರಿಜಿಸ್ಟರ್ಡ್ಗಳೇ. ಈಗ ಆ ಎಲ್ಲ ಹೋಗಿಬಿಟ್ಟಿದೆ. ಯುವಕರು ಇಲ್ಲ, ಮುದುಕರು ಇಲ್ಲ, ಯಾರಿಲ್ಲ ಈಗ. ಆದರೆ ಇಲ್ಲಿ ಈ ಯುವಕ ಮಂಡಲ ಹೆಸರು ಸೇರಿಕೊಂಡಿದೆ. ನನಗೆ ಭಾಳ ಆಶ್ಚರ್ಯ ಆಗ್ತಾ ಇದೆ ಏನಂತ ಹೇಳಿದರೆ, ಇನ್ನು ಯುವಕರು ಇಲ್ಲಿ ಆ ಒಂದು ಸಾಧನೆಯನ್ನು ಮಾಡ್ತಾರೆ ಅಂತ ಕಾಣ್ತದೆ ನನಗೆ. ಇವರು ಹೇಳಿದರು, ನಮ್ಮ ರಾಮಯ್ಯ ಕಿಲ್ಲೆಯವರು ಹೇಳಿದರು, ನಾವಾಗ ಯುವಕರಿದ್ದೆವು, ನಾವು ಇದನ್ನು ಪ್ರಾರಂಭಿಸಿದ್ದೆವು, ಮಾರ್ಗದರ್ಶನಗಳು ಆ ಶಿಕ್ಷಕರಿಂದ ಸಿಗ್ತಾ ಇತ್ತು. ಆಮೇಲೆ ಇಲ್ಲಿ ಆ ಬೆಳವಣಿಗೆ ಆಗ್ತಾ ಬಂತು. ಅದು ಯಾವ ಬೆಳವಣಿಗೆ ನೋಡಿ, ಒಂದು ಊರಿನಲ್ಲಿ ಇಂತಹ ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದೇ ಬೆಳವಣಿಗೆ ಆಗಬೇಕಿದ್ರೆ ಇಲ್ಲಿಯ ಒಂದು ದೇವರು ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಬಹಳಷ್ಟಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಕಟೀಲ್ ದುರ್ಗಾ ಪರಮೇಶ್ವರಿ ಇದೆ. ಆ ಮೇಳಗಳು ಇವತ್ತು ನಮಗೆ ಒಂದು ಆಟವನ್ನು ಆಡಿಸಬೇಕಿದ್ರೆ ಎಷ್ಟೋ ವರ್ಷ ಕಾಯಬೇಕಂತೆ ಅಲ್ವ ಸರ್? ಗೊತ್ತಿದೆ. ಒಂದು 5-10 ವರ್ಷಗಳು ನಾವೊಂದು ಹರಕೆ ಆಟ ಆಡಿಸಬೇಕಿದ್ರೆ ಅಷ್ಟು ಕಾಲಗಳವರೆಗೆ ಕಾಯಬೇಕು. ಅದು ಅಷ್ಟು ಮಹಿಮೆ ನೋಡಿ, ಆ ದೇವರ ಮಹಿಮೆ, ಆ ದುರ್ಗಾ ಪರಮೇಶ್ವರ ಮಹಿಮೆ ಇದು ಅಂತ ತಿಳ್ಕೊಳ್ತೇನೆ. ಹಾಗೆ ಇಲ್ಲಿ ದೇವಿಪುರ ಅಂತೇಳಿ, ದುರ್ಗಾಪುರ ಅಂತೇಳಿಕೊಂಡು ಆ ಹೆಸರನ್ನೇ ಇಟ್ಕೊಂಡು ಆ ಯುವಕ ಮಂಡಲಗಳು ಇವತ್ತಿಗೂ ಕೂಡ ಕಾರ್ಯಾಚರಿಸ್ತಾ ಇದೆ. ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಅಭಿನಂದಿಸ್ತಾ ಇದ್ದೇನೆ. ಬಹುಶಃ ಯುವಕರು ಕೂಡ ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇವರು ನಮ್ಮ ಗಂಗಾಧರ್ ಹೇಳಿದರು, ಸಾಂಸ್ಕೃತಿಕವಾದಂಥ ಕೇಂದ್ರ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಎಲ್ಲ ಏನು ಹಿಂದೂ ಬಾಂಧವರೆಲ್ಲ ಸೇರಿಕೊಂಡು ವಿಚಿತ್ರವಾದಂಥ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಆಚರಿಸ್ತಾರೆ. ಹಾಗಾಗಿ ಇದು ಇವತ್ತು ಉಳಿಕೊಂಡಿದೆ ಅಂತ ನನಗೆ ಅನಿಸ್ತಾ ಇದೆ. ಬಹಳ ಸಂತೋಷ ಆಗ್ತಿದೆ ಏನಂತ ಹೇಳಿದರೆ, 2 ಕೃಷ್ಣಪ್ಪಗಳು, ಒಂದು ಕೃಷ್ಣಪ್ಪ ಕೋಟೆಕಾರು, ಇನ್ನೊಂದು ಕೃಷ್ಣಪ್ಪ ಕಿನ್ಯ. ಈ ಕೃಷ್ಣಪ್ಪ ಕಿನ್ಯ ಮತ್ತು ನಾನು ಒಂದೇ ತರಗತಿಯಲ್ಲಿ ಕಲಿತವರು, ನನ್ನ ಕ್ಲಾಸ್ಮೇಟ್ಸ್ ಅವರು. ಉಚ್ಚಲಭೋವಿ ಶಾಲೆಯಲ್ಲಿ ನಾವು 1ರಿಂದ ಬಹುಶಃ 1ರಿಂದಲೋ 5ರಿಂದಲೋ ಏನೋ, ಬಹುಶಃ ಕಿನ್ಯದಲ್ಲಿ ಆಗ 5ನೇ ಕ್ಲಾಸ್ ಏನೋ ಇತ್ತು. 5ರಿಂದ ಏನೋ 6ಕ್ಕೆ ಬಂದರು ಅಂತ ಕಾಣ್ತದೆ. ಬಹುಶಃ ಅವರು ಇಲ್ಲಿದ್ದಾರೆ, ಗೊತ್ತಿಲ್ಲ, ಇದ್ದಾರೆ. ಅಲ್ಲಿಂದ SLC ವರೆಗೆ ನಾವು ಒಟ್ಟಿಗೆ ಕಲಿತವರು. ಕೃಷ್ಣಪ್ಪನ ಆಸಕ್ತಿ ಯಕ್ಷಗಾನದ ಕಡೆ ಹೋಯಿತು, ನನ್ನ ಆಸಕ್ತಿ ಗುರುವಾಗಲಿಕ್ಕೆ ಹೋಯಿತು. ನಾನೊಬ್ಬ ಶಿಕ್ಷಕನಾದೆ. ಆದರೆ ಇವತ್ತಿಗೂ ಆ ಕೃಷ್ಣಪ್ಪ ಇದು ಯಕ್ಷಗಾನವನ್ನು ಉಚ್ಚಲಭೋವಿ ಶಾಲೆಯಲ್ಲಿ ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ. ಬಹುಶಃ ಇಲ್ಲಿ ಅನೇಕ ಮಕ್ಕಳಿದ್ದಾರೆ ಇವತ್ತು ನಮ್ಮ ಶಾಲೆಗೆ ಬರುವಂಥದ್ದು, ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಬರುವಂಥ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಇವತ್ತು ಕೂಡ ಕೃಷ್ಣಪ್ಪರು ಯಕ್ಷಗಾನ ಕಲೆಯನ್ನು ಕಲಿಸ್ತಾ ಇದ್ದಾರೆ. ಆ ನೃತ್ಯವನ್ನು ಆ ಒಂದು ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ನಿಜವಾಗಿ ನಾನು ಅವರನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಅಭಿಮುಖದಲ್ಲಿ ಎದುರಿನಲ್ಲಿ ನಾನು ಅಭಿನಂದಿಸಬೇಕಿದೆ. ಇಷ್ಟು ಇಳಿ ವಯಸ್ಸು, ಬಹುಶಃ ನಂದೇ ಪ್ರಾಯ ಅವರಿಗೆ 61 ವರ್ಷ ಆಗಿರಬೇಕು. ಆದರೂ ಕೂಡ ಇಲ್ಲಿಂದ ಅಲ್ಲಿಗೆ ಬಂದು ಆ ಮಕ್ಕಳಿಗೆ ಆ ಯಕ್ಷಗಾನವನ್ನು ಕಲಿಸಬೇಕಿದ್ರೆ ಆ ಯಕ್ಷಗಾನದ ಬಗ್ಗೆ ಇರುವಂಥ ಒಲವು ನಾನು ಮೆಚ್ಚಿಕೊಂಡಿದ್ದೇನೆ. ಬಹುಶಃ ಅವರ ತಂದೆಯವರು ಕೂಡ ಇವರು ಹೇಳಿದಾಗೆ ಈ ಒಂದು ನೀವು ಏನೋ ಅದರಲ್ಲಿ ಹೇಳಿದರೆ ಅವರ ತಂದೆಯವರು ಆಸಕ್ತಿ ಇತ್ತು. ತಮ್ಮದೇ ಆದಂಥ ಜಾಗದಲ್ಲಿ ಅವರು ಕಟ್ಟಡವನ್ನು ರಚಿಸಿದರು, ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟರು. ಎಲ್ಲ ಒಂದಕ್ಕೊಂದು ಸಂಬಂಧಗಳಿವೆ.
ಒಳ್ಳೆಯ ಒಂದು ಪರಿಸರ ಬಂತು. ಹಾಗಾಗಿ ಇವತ್ತಿಗೂ ಈ ಕಲೆ ಇಲ್ಲಿ ಉಳಿದಿದೆ. ಅದಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ ಈ ಒಂದು ದೇವಿಪುರ ಈ ಯಕ್ಷಗಾನ ಏನು ಯುವಕ ಮಂಡಲಕ್ಕೆ. ಅನೇಕ ವಿಚಾರಗಳಲ್ಲಿ ಇವತ್ತು ಬದಲಾಗುತ್ತಿರುವಂಥ ಕಾಲಘಟ್ಟದಲ್ಲಿ ಯಕ್ಷಗಾನ ಬಹುಶಃ ಇದು ಒಂದು ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಚೆ ಹೋಗಿ ಕೇಳಿ ಏನಪ್ಪ ಯಕ್ಷಗಾನ ಅಂತ ಕೇಳಿದರೆ ಒಂದು ಶಾಲೆಗೆ ಹೋಗಿ ಐ ಡೋಂಟ್ ನೋ ಅಂತ ಹೇಳಿ ನಂಗೆ ಗೊತ್ತಿಲ್ಲಪ್ಪ ಯಕ್ಷಗಾನ ಅಂದರೆ ಏನು ಗೊತ್ತಿಲ್ಲ ಯಕ್ಷಗಾನದ ಬಗ್ಗೆ. ಆದರೆ ಒಂದು ಈಚೆಗೆ ಸ್ವಲ್ಪ ನಮ್ಮದು ಕಲಾ ಗಂಗೋತ್ರಿ ಉಚ್ಚಿಲ, ಸೋಮೇಶ್ವರ ಉಚ್ಚಿಲ, ಆಮೇಲೆ ಕಿನ್ಯ, ಈ ಕಡೆ ಈ ಪರಿಸರದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೂ ಪ್ರತಿಯೊಂದು ಮಗುವು ಕೂಡ ಇದರ ಕಲೆಯ ಬಗ್ಗೆ ಗೊತ್ತು, ಇದರ ನೃತ್ಯದ ಬಗ್ಗೆ ಗೊತ್ತು, ಚಂಡೆ ಗೊತ್ತು, ಮದ್ದಳೆ ಗೊತ್ತು, ಆಮೇಲೆ ಭಾಗವತಿ ಗೊತ್ತು. ಯಾಕಂತ ಹೇಳಿದರೆ ಇಂತಹ ಒಂದು ಸಂಘಟನೆಗಳು ಇಲ್ಲಿ ಕಾರ್ಯಾಚರಣೆ ಮಾಡುವುದರಿಂದ ಈ ಪರಿಸರದ ಜನಗಳಿಗೆ ಇವತ್ತು ಅಥವಾ ವಿದ್ಯಾರ್ಥಿಗಳಿಗೆ ಅಥವಾ ಎಲ್ಲರಿಗೂ ಕೂಡ ಈ ಯಕ್ಷಗಾನದ ಕಲೆಯ ಬಗ್ಗೆ ಬಹಳ ಗೊತ್ತಿದೆ, ಬಹಳ ಅಭಿಮಾನ ಇದೆ. ಹಿಂದೆ ಈಗ ಸರ್ನವರು ನಮ್ಮ ಇವರು ಪ್ರಶಾಂತ್ ಸರ್ ಅವರು ಹೇಳಿದರು, ಈಗ ಯಾರಿಗೂ ಸಮಯ ಇಲ್ಲ. ಯಕ್ಷಗಾನ ಅಂತ ಹೇಳಿದರೆ ಅದೊಂದು ದೀರ್ಘವಾದಂತಹ ಅವಧಿಗೆ ಅದು ಅಭ್ಯಾಸ ಮಾಡುವಂಥದ್ದು, ಒಂದು ದಿವಸದಲ್ಲಿ 2 ದಿವಸದಲ್ಲಿ ಆಗುವಂಥದ್ದಲ್ಲ. ಅದರಲ್ಲಿ ತಾಳ, ಆಮೇಲೆ ಕುಣಿತ, ದೊಡ್ಡ ವೇಷ, ಸಣ್ಣ ವೇಷ. ಬಹುಶಃ ನಾನು ತುಂಬ ತಿಳ್ಕೊಂಡಿಲ್ಲ ಯಕ್ಷಗಾನದ ಬಗ್ಗೆ, ಆದರೂ ನನಗೆ ಯಕ್ಷಗಾನ ನೋಡುವಂಥದ್ದು ಇದೆ. ಈಗಲೂ ಯೂಟ್ಯೂಬಲ್ಲಿ ಹಾಕಿ ನಾನು ಕೇಳ್ತಾ ಇರ್ತೇನೆ, ನೋಡ್ತಾ ಇರ್ತೇನೆ. ಆದರೆ ಅದರ ಶೈಲಿಯೇ ಬೇರೆ ಆಗಿದೆ. ಈಗ ಹಾಸ್ಯಕ್ಕೆ ಬಂದು ಮುಟ್ಟಿದೆ, ಅಲ್ಲಿ ಪ್ರಸಂಗಗಳು ಬೇರೆ ಬರ್ತಾ ಉಂಟು, ಸಾಮಾಜಿಕ ಪ್ರಸಂಗಗಳು. ಈಗ ಈ ಹಿಂದೆ ಇದು ಪ್ರಾರಂಭವಾಗುವಂಥ ಸಂದರ್ಭದಲ್ಲಿ ಕ್ರಿಸ್ತಶಕ 1500ಕ್ಕೆಲ್ಲ ಮಹಾಭಾರತ ಮತ್ತು ರಾಮಾಯಣದ ಕಥೆಗಳೇ ಇದರಲ್ಲಿ ಉಪಕಥೆಗಳನ್ನೇ ಆಧರಿಸಿಕೊಂಡು ಇಲ್ಲಿ ಯಕ್ಷಗಾನ ನಡೀತಾ ಇತ್ತು. ಪೌರಾಣಿಕ ಕಥೆಗಳೇ ಜಾಸ್ತಿಯಾಗಿ. ಎಲ್ಲಿವರೆಗೆ ಅಂತ ಹೇಳಿದರೆ ಸೀತೆ ಕಾಡಿಗೆ ಹೋಗುವಾಗ ಸೇರಿದಂಥ ಹೆಣ್ಣು ಮಕ್ಕಳು ಕೂಗ್ತಾ ಇದ್ರಂತೆ. ಆ ವೇಷಧಾರಿಯ ಇದನ್ನು ಅಷ್ಟಾಗಿ ಆ ಯಕ್ಷಗಾನವನ್ನು ನಮ್ಮ ಗ್ರಾಮೀಣ ಜನರು ಅಥವಾ ಮಹಿಳೆಯರು ಭಾಳಷ್ಟು ಆ ವೇಷಧಾರಿಗಳು ಅದು ನಿಜವಾದ ಸೀತೆ ಅಥವಾ ನಿಜವಾದ ರಾಮ ಎಂಬ ರೀತಿಯಲ್ಲಿ ಅದನ್ನು ಭಕ್ತಿಯಿಂದ ನೋಡ್ತಾ ಇದ್ದರು. ಈಗ ಏನಾಗಿದೆ, ಈಗ ಸ್ವಲ್ಪ ಬದಲಾಗಿದೆ. ರಾಮಾಯಣ ಮಹಾಭಾರತ ಕಥೆಗಳು ಉಪಕಥೆಗಳು ಕಡಿಮೆ ಆಗ್ತಾ ಹೋಗಿದೆ. ಸಾಮಾಜಿಕವಾದಂಥ ಆರ್ಥಿಕವಾಗಿ ಲಾಭ ಗಳಿಸುವಂತಹ ಆ ನಿಟ್ಟಿನಲ್ಲಿ ಅದು ಬೇರೆ ಬೇರೆ ಕಥೆಗಳನ್ನು ಹೊಂದಿಕೊಂಡಿದೆ. ಇತ್ತೀಚೆಗೆ ನಾನು ಒಂದು ಕಡೆ ಯಾವುದೋ ಸಿನಿಮಾ ಹಾಡನ್ನು ಕೂಡ ಈ ಒಂದು ಭಾಗವತಿಕೆಯಲ್ಲಿ ಬಹುಶಃ ಅದು ನ್ಯೂಸಲ್ಲಿ ಬಂದಿತ್ತು. ಯಾವುದೋ ಒಂದು ಸಿನಿಮಾದ ಹಾಡನ್ನು ಕೂಡ ಯಕ್ಷಗಾನ ಶೈಲಿಯಲ್ಲಿ ಹಾಡಿ ಸ್ವಲ್ಪ ಅದು ಟ್ರೋಲ್ ಆಗಿದೆ, ಸ್ವಲ್ಪ ಸಮಸ್ಯೆ ಆಗಿತ್ತು. ಹಾಗಾಗಿ ಬದಲಾದಂಥ ಪರಿಸ್ಥಿತಿಯಲ್ಲಿ ಆ ಮೂಲ ಯಕ್ಷಗಾನವನ್ನು ಉಳಿಸಿಕೊಳ್ಳುವುದೇ ಬಹಳ ಸಾಧನೆಯಾಗಿದೆ. ನೀವು ನೋಡಿರ್ಬೋದು, ತುಳು ಭಾಷೆಯಲ್ಲಿ ಬರುವಂಥ ಯಕ್ಷಗಾನಗಳ ಭಾಷಾ ಶೈಲಿಯನ್ನು ನೋಡಿದರೆ ಯಾಕೋ ನಮಗೆ ಸ್ವಲ್ಪ ಅದು ಮನಸ್ಸಿಗೆ ಸ್ವಲ್ಪ ಕೆಲವೊಮ್ಮೆ ಕಿರಿಕಿರಿ ಆಗ್ತದೆ. ಬಹುಶಃ ದಿವಂಗತ ಕುಂಬ್ಳೆ ಸುಂದರ್ರಾವ್ ಅವರು ನೀವು ಅವರ ಅರ್ಥಗಾರಿಕೆಯನ್ನು ನೋಡಿರ್ಬೋದು, ಕ್ಯಾಸೆಟ್ಗಳಲ್ಲಿ ಸಿಡಿಗಳಲ್ಲಿ ಸಿಗ್ತದೆ. ಅವರ ಆ ಮಾತು, ಆ ಉಚ್ಚಾರಗಳು ಅದು ಏನಾಗ್ತದೆ ಅಂತ ಹೇಳಿದರೆ ಆ ತಾಳಕ್ಕೆ ಮತ್ತು ಅವರ ವೇಷಕ್ಕೆ, ಅವರ ಭಾವಕ್ಕೆ ಸರಿಯಾಗಿ ಅವರ ಉಚ್ಚಾರದ ಏರಿಳಿತ ಬರ್ತಾ ಇದೆ. ಅದು ನಾವು ಕೇಳುವಾಗಲೇ ನಾವೊಂದು ಮೈ ರೋಮಾಂಚನ ಆಗ್ತದೆ. ಈಗ ಅರ್ಜುನನ ಪಾತ್ರ ಇರಲಿ ಅಥವಾ ಶ್ರೀಕೃಷ್ಣನ ಪಾತ್ರ ಇರಲಿ, ಅವರ ಮಾತುಗಳು ಸ್ಪಷ್ಟವಾಗಿ ಹೇಳುವಂಥ ಕನ್ನಡ ಮಾತಿದೆಯಲ್ಲ, ಕನ್ನಡ ಶಬ್ದಗಳಿದೆಯಲ್ಲ, ಅದು ಅಷ್ಟೂ ಬಹಳ ತೂಕವಾದಂಥ ರೀತಿಯಲ್ಲಿ ನಮಗೆ ಅದು ಕಂಡು ಬರ್ತವೆ. ಅಂತಹ ವೇಷಧಾರಿಗಳು ಇವತ್ತು ಬಹಳಷ್ಟು ನಮ್ಮಿಂದ ಅಗಲಿದ್ದಾರೆ ಅಥವಾ ಭಾಳಷ್ಟು ಕಡಿಮೆ. ಕಾರಣವು ಭಾಳಷ್ಟಿದೆ. ಮಕ್ಕಳು ಕೂಡ ಇವತ್ತು ಇಂತಹ ಒಂದು ಕಲೆಯನ್ನು ಇಚ್ಛಿಸುವುದಿಲ್ಲ. ಸರ್ ಹೇಳಿದ ಹಾಗೆ ಇವಾಗ 2 ವರ್ಷ ಕೊರೋನಾ ಬಂದು ನಾವು ಮಕ್ಕಳ ಕೈಗೆ ದೊಡ್ಡ ಒಂದು ಸಾಧನವನ್ನು ಕೊಟ್ಟು ಇವತ್ತು ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೇವೆ, ಯಾಕಪ್ಪ ಈ ಸಾಧನವನ್ನು ನಾವು ತೆಗೆದುಕೊಟ್ಟಿದ್ದೇವೆ ಅಂತ ಹೇಳಿಕೊಂಡು. ಇವತ್ತು ನಮ್ಮ ಶಾಲೆಗಳಲ್ಲಿ ಪಾಠಗಳನ್ನು ಕೊಟ್ಟಾಗ, ಹೋಮ್ವರ್ಕ್ ಕೊಟ್ಟಾಗ ಅದೇ ಯೂಟ್ಯೂಬನ್ನು ಓಪನ್ ಮಾಡಿ ಹೋಮ್ವರ್ಕ್ ಮಾಡಿಕೊಂಡು ಲೆಕ್ಕಕ್ಕೆ ಸರಿಯಾದ ಉತ್ತರ, ವಿಜ್ಞಾನಕ್ಕೆ ಸರಿಯಾದ ಚಿತ್ರ ಎಲ್ಲ ಮಾಡಿಕೊಂಡು ಬರ್ತಾರೆ. ಅಲ್ಲಿವರೆಗೆ ನಾವು ಬದಲಾಗಿದ್ದೇವೆ. ಯಾಕಂದರೆ ಅಷ್ಟು ನಮ್ಮಲ್ಲಿ ತಾಳ್ಮೆ ಇಲ್ಲ ಮತ್ತು ಮಕ್ಕಳು ಕೂಡ ಆ ರೀತಿ ಬದಲಾಗಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಬಹುಶಃ ಇಲ್ಲಿ ಒಂದು ನೃತ್ಯ ತರಗತಿ ನಡೀತಾ ಇದೆ, ಭಾಳ ಚೆನ್ನಾಗಿ ನಡೀತಾ ಇದೆ ಅದು ಕಾಣ್ತದೆ. ಯಾಕೆಂದರೆ ಇವತ್ತು ಅದು ಆ ಮಕ್ಕಳು ಬಹುಶಃ ಅದರಲ್ಲಿ 1-2 ಮಕ್ಕಳು ನಮ್ಮ ಉಚ್ಚಲ ಭವಿಷ್ಯ ಶಾಲೆಯ ಮಕ್ಕಳು ಇದ್ದಾರೆ ಅಂತ ಕಾಣ್ತದೆ. ಒಳಗಿಂದ ಕೂತಾಗ ಇಬ್ಬರು ನನಗೆ ನಮಸ್ಕಾರ ಅಂತ ಹೇಳಿದರು ಬಹುಶಃ. ಹಾಗಾಗಿ ಕಲೆ ಎಂಬುದು ಎಲ್ಲಿ ಹೋದರೂ ಕೂಡ ಅದು ನಾಶವಾಗುವುದಿಲ್ಲ, ಅದು ಬೆಳೆಯುತ್ತದೆ.
ಬಹುಶಃ ಅವರು ಆ ಒಂದು ಶಾಲೆಗೆ ಬಂದು ಅಲ್ಲಿ ಕೂಡ ಅದನ್ನು ಮುಂದುವರಿಸಿದ್ದಾರೆ. ಅಲ್ಲಿ ಕೂಡ ಈ ಕಿನ್ಯದಿಂದ ಬರುವಂಥ ಮಕ್ಕಳನ್ನು ನಾನು ಗಮನಿಸಿದ್ದೇನೆ. ಯಾಕೆಂದರೆ ಯಕ್ಷಗಾನದಲ್ಲಿ ಮತ್ತು ನೃತ್ಯದಲ್ಲಿ ಬಹಳಷ್ಟು ಏನು ಪ್ರವೀಣರಾದಂಥ ಮಕ್ಕಳಿರ್ತಾರೆ ಮತ್ತು ಕಲಿಕೆಯಲ್ಲಿ ಕೂಡ ಹಾಗೆ ಅಷ್ಟೇ ಕಲಿಕೆಯಲ್ಲಿ. ಯಾಕೆಂದರೆ ಯಕ್ಷಗಾನ ಇವರು ಹೇಳಿದಾಗೆ ಯಕ್ಷಗಾನ ಬರೀ ಅದು ನೃತ್ಯ ಅಲ್ಲ, ಅದು ರೂಪಕ ಅಲ್ಲ, ಅದು ಒಂದು ಸಾಮಾಜಿಕವಾದಂಥ ವ್ಯವಸ್ಥೆಯಡಿಯಲ್ಲಿ ಇಡೀ ಒಂದು ಮಗು ಅಥವಾ ಒಂದು ವ್ಯಕ್ತಿಯನ್ನು ಸಂಪೂರ್ಣವಾದಂಥ ಅವನ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡುವಂಥ ಒಂದು ಕಲೆಯಾಗಿದೆ. ಅದು ಈ ಹಿಂದೆ ಅಥವಾ ಈಗ ಏನೋ ನಾಟಕಗಳು ಬಹುಶಃ ತುಂಬ ಏನೋ ಕಡಿಮೆ ಆದದ್ದು ನಮ್ಮ ಯಕ್ಷಗಾನ ಅದರ ಹಿಂದೆ ಓದೋದಂತ ಹೇಳಿದರೆ ಈ ನಾಟಕಗಳು ಅಲ್ಲಲ್ಲಿ ಪ್ರಾರಂಭ ಆದ ನಂತರ. ಮೊದಲು ನಾಟಕಗಳಂದರೆ ಸಾಮಾಜಿಕವಾಗಿ ಇಂಥ ಒಂದು ಫೀಲ್ಡಲ್ಲಿ ನಾಟಕಗಳಾಗ್ತಾ ಇತ್ತು. ನಾವು ಕೂಡ ನಾಟಕದಲ್ಲಿ ಬಹುಶಃ ಆ ಬೀರಿ ಹಲವಾರು ಪಾತ್ರಗಳನ್ನು ಅಥವಾ ನಾಟಕಗಳನ್ನು ಮಾಡಿದ್ದೀವಿ. ಆನಂತರ ಕಮರ್ಷಿಯಲ್ ನಾಟಕಗಳು ಬಂತು ನೋಡಿ, ಜೋಕ್ಸ್ ಎಲ್ಲ ಮಾಡಿಕೊಂಡು. ಆ ನಂತರದಲ್ಲಿ ಯಕ್ಷಗಾನಕ್ಕೆ ಸ್ವಲ್ಪ ಹೊಡೆತ ಬಿದ್ದಿತ್ತು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಇದು ಬಯಲಿನಲ್ಲಿ ಆಗುವಂಥದ್ದು. ಈಗ ಬಯಲು ಕೂಡ ಇಲ್ಲ ನಮ್ಮಲ್ಲಿ, ಈಗ ಕೋಣೆಯೊಳಗೆ ಆಗ್ತಾ ಉಂಟು. ಮಾಧ್ಯಮಗಳು ಬದಲಾಗಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಇಂಗ್ಲೀಷಲ್ಲಿ ಯಕ್ಷಗಾನ ಆದದ್ದು ನಾನು ಕೂಡ ಕೇಳಿದ್ದೇನೆ ಟೌನ್ ಹಾಲ್ನಲ್ಲಿ. ಹಾಗಾಗಿ ಇದು ಇನ್ನೂ ಬೆಳೀತದೆ. ಹಿಂದಿಯಲ್ಲಿ ಬರ್ಬೋದು, ಕೊನೆಗೊಮ್ಮೆ ದಿವಸ ವಿದೇಶಗಳಿಗೆ ಹೋಗಿ ಜರ್ಮನ್ ಭಾಷೆಯಲ್ಲಿ ಬರ್ಬೋದು. ಬಹುಶಃ ಬಂದಿದೆ ಅಂತ ಕಾಣುತ್ತೆ ನನಗೆ. ಬಹುಶಃ ಇಲ್ಲಿ ನಮ್ಮ ಹುಚ್ಚಿರ ಕಲಾಗಂಗೋತ್ರಿಯಲ್ಲಿ ಒಬ್ಬರು ಜಪಾನ್ ಮಹಿಳೆ ಇದ್ದರು, ಅವರು ಯಕ್ಷಗಾನ ಪ್ರೊಫೆಸರು. ಅವರು ನೋಡಿ ಅವರ ದೇಶಕ್ಕೂ ಅದನ್ನು ಆ ಸಾಹಿತ್ಯವನ್ನು ಆ ಕಲೆಯನ್ನು ಕೊಂಡೋಗಿ ಅವರು ಅಲ್ಲಿ ಕೂಡ ಅದನ್ನು ಪ್ರಚಾರ ಮಾಡಿದರು ಮತ್ತು ಈ ಕಲೆಯನ್ನು ಅಲ್ಲಿ ಬೆಳೆಸಿದರು. ಅವರು ಕೂಡ ಆಕರ್ಷಿತರಾಗಿದ್ದಾರೆ. ಒಟ್ಟಿನಲ್ಲಿ ಈ ಕಲೆ ಈ ಪ್ರದೇಶಗಳಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ನನಗೆ ಅನಿಸ್ತಾ ಇದೆ. ಮುಂದೆ ಬರುವಂತಹ ಇನ್ನು ಮುಂದಿನ ಜನಾಂಗ ಏನಿದೆ ಆ ಯುವಕ ಮಂಡಲ ಹಾಗೆ ಯುವಕ ಮಂಡಲವಾಗಿ ಉಳಿಯಲಿ ಸರ್. ಅದು ನಿಮ್ಮ ಯೋಗ ಏನಂತ ಹೇಳಿದರೆ 56 ವರ್ಷಗಳ ಹಿಂದೆ ನೀವು ಪ್ರಾರಂಭಿಸಿದ್ದು ಇವತ್ತಿಗೂ ಆ ಯುವಕ ಮಂಡಲ ಎಂಬ ಹೆಸರಲ್ಲಿ ಇದೆ. ಆ ಯುವಕರು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ಆ ಯೋಗ ಭಾಗ್ಯ ಎಲ್ಲ ನಮ್ಮ ಯಾರು ದುರ್ಗಾ ಪರಮೇಶ್ವರಿ ಮತ್ತು ಈ ಸ್ಥಳಕ್ಕೆ ಸಂಬಂಧಪಟ್ಟ ಎಲ್ಲ ಅದರ ಕಾರಣಕರ್ತರು ಯಾರಿದ್ದಾರೋ ಇದನ್ನು ಬೆಳೆಸಲಿಕ್ಕೆ ಸ್ಥಾಪಿಸಲಿಕ್ಕೆ ಆ ಗುರುಗಳಿಂದ ಪ್ರಾರಂಭವಾದಂಥ ಒಂದು ಸಂತತಿ, ಅಲ್ಲಿಂದ ಬಂದಂಥ ಒಂದು ಆ ವ್ಯವಸ್ಥೆ ಹೇಗಿತ್ತೋ ಅದು ಮುಂದೆಯೂ ಕೂಡ ಬರಲಿ ಅಂತ ಆಶಿಸ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಂಥ ಮೊದಲು ವಿದ್ಯಾಧರ ಶೆಟ್ಟಿಯವರು ಅವರೊಂದು ಸಣ್ಣದಾಗಿ ಕೇಳಿಕೊಂಡಿದ್ರು ಬರ್ತೀರಾ ಅಂತ. ನಾನು ಹೇಳಿದ ಸ್ವಲ್ಪ ಕಷ್ಟ, ಯಕ್ಷಗಾನದ ಬಗ್ಗೆ ಏನು ಗೊತ್ತಿಲ್ಲ ನನಗೆ ಮಾತಾಡಲಿಕ್ಕೆ. ಆದರೂ ಆನಂತರ ಇವರು ನಮ್ಮ ಅಧ್ಯಕ್ಷರು ನಮ್ಮ ಶಾಲೆಗೆ ಬಂದರು, ಕೃಷ್ಣಪ್ಪ ಕಿನ್ಯ. ಕೊನೆಗೆ ನಾನು ಇನ್ವಿಟೇಷನ್ ತಂದು ಕೊಟ್ಟರು, ಒಪ್ಪಿಕೊಂಡೆ. ಸಂತೋಷವಾಯಿತು. ನಿಮ್ಮ ಈ ಒಂದು ಏನು ಸಾಂಸ್ಕೃತಿಕವಾದಂಥ ಕೇಂದ್ರ ಅದರೊಟ್ಟಿಗೆ ನಾನು ಇದನ್ನು ಕೂಡ ಗಮನಿಸಿದೆ. ಯಾವುದು ಕ್ರೀಡಾ ಕ್ಷೇತ್ರದಲ್ಲಿಯೂ ಕೂಡ ವಿವಿಧ ಸ್ಪರ್ಧೆಗಳನ್ನು ಮಾಡಿದ್ದೀರಿ. ಅದರಲ್ಲಿ ಕೂಡ ಒಂದಷ್ಟು ಜನ ಭಾಗವಹಿಸಿದ್ದೀರಿ. ನಿಮಗೆ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮಾಡಿದರು. ಕಾಲಾಂತರದಲ್ಲಿ ಯಕ್ಷಗಾನ ಹೇಗೆ ಹಿನ್ನಡೆ ಆಯಿತು ಎನ್ನುವುದನ್ನು, ಆದರೂ ಅವರ ಶಾಲೆಯಲ್ಲಿ ಮೊದಲಿನಿಂದಲೂ ಯಕ್ಷಗಾನಕ್ಕೆ ದೊಡ್ಡ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ, ಈಗಲೂ ಮುಂದುವರಿತಾ ಇದೆ. ವಿಶೇಷವಾಗಿ ಯೋಗವಾಗಿ ನಮ್ಮ ಬಾಬು ಶಾಸ್ತಾರವರ ಅಣ್ಣ ಶ್ರೀಯುತ ಕೃಷ್ಣಪ್ಪ ಕಿನ್ಯರವರು ಅಲ್ಲಿ ಯಕ್ಷಗಾನವನ್ನು ಕಲಿಸ್ತಾ ಇದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಮುಂದುವರಿಯುತ್ತಾ ಇದೆ. ಇದು ಮೊದಲು ಯಕ್ಷಗಾನ ಸಂಘವಾಗಿ ಹಿರಿಯರಿಂದ ರೂಪುಗೊಂಡಿತು. ಆ ನಂತರ ಒಂದು ಅವಧಿಯಲ್ಲಿ ವಿಶೇಷವಾಗಿ ನಾನು ಕಾರ್ಯದರ್ಶಿ ಇದ್ದಾಗ ಯಕ್ಷಗಾನ ಯುವಕ ಮಂಡಲವಾಗಿ ಪರಿವರ್ತಿತವಾಯಿತು. ಈಗ ಯಕ್ಷಗಾನ ಯುವಕ ಮಂಡಲವಾಗಿ ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಇದು ಬೆಳೀತಾ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತಾ ಇದೆ. ನಿಮ್ಮ ಈ ಒಂದು ಶ್ಲಾಘನೆಯ ಮಾತುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಸಭಾ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ವಂದನಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಶಾರದಾ ವಿದ್ಯಾನಿಕೇತನ ಶಾಲೆಯ ಪ್ರಾಂಶುಪಾಲರು, ನಮ್ಮ ಸಂಘದ ಸದಸ್ಯರಾಗಿ ಸಕ್ರಿಯವಾಗಿ ಸೇವೆ ಸಲ್ಲಿಸುವವರು ಶ್ರೀಯುತ ಮೋಹನ್ ದಾಸ್ ಕಿನ್ಯ, ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ದುರ್ಗಾಪುರ ಕಿನ್ಯ. ಇದರ 53ನೇ ವಾರ್ಷಿಕೋತ್ಸವದ ಅಂಗವಾಗಿ ಸಂಘದ ಬಾಲ ಕಲಾವಿದರಿಂದ ಗಜೇಂದ್ರ ಮೋಕ್ಷ ಯಕ್ಷಗಾನ ಬಯಲಾಟ, ಇದನ್ನು ಮಕ್ಕಳಿಗೆ ಸೊಗಸಾಗಿ ಕಲಿಸಿ ನಿರ್ದೇಶಿಸಿದವರು ಖ್ಯಾತ ಕಲಾವಿದ ರಕ್ಷಿತ್ ಶೆಟ್ಟಿ ಪಡ್ರೆ. ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಯಕ್ಷಗಾನ ಸಂಘದ ಪ್ರಧಾನ ಸಂಚಾಲಕರು ಶ್ರೀ ಬಾಬು ಶ್ರೀ ಶಾಸ್ತ್ರಕಿನ್ಯ, ನಮ್ಮ ಮಾರ್ಗದರ್ಶಕರು ಗುರು ಸಮಾನರು ಶ್ರೀಯುತ ಮೈಂದ ಪೂಜಾರಿಯವರು, ಶ್ರೀ ಮಲರಾಯ ದೈವದ ಪಾತ್ರಿಗಳು, ಅವರು ಸಹ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಮಕ್ಕಳನ್ನು ರಂಗದಲ್ಲಿ ತಯಾರು ಮಾಡಿ ಆ ಪುಟಾಣಿ ಮಗುವಿನಿಂದ ಹಿಡಿದು ದೊಡ್ಡವರವರೆಗೆ ಕಲಿಸಿ ನಿರ್ದೇಶಿಸಿದಂತಹ ಶ್ರೀಯುತ ರಕ್ಷಿತ್ ಶೆಟ್ಟಿ ಪಡ್ರೆ ಇವರಿಗೆ ಸಂಘದ ವತಿಯಿಂದ ಅಭಿಮಾನದ ಅಭಿನಂದನೆಗಳು. ಅವರ ಕಲಾ ಸೇವೆ ಇನ್ನಷ್ಟು ದೀರ್ಘಕಾಲ ನಡೆಯಲಿ, ಅವರ ಖ್ಯಾತಿ ಉತ್ತಂಗ ಕೈರಲಿ ಎಂದು ಹಾರೈಸ್ತಾ ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರ ಅವರಿಗೆ ಸಕಲ ಸನ್ಮಂಗಲವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸ್ತಾ ಮುಂದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವತಿಕೆಯಲ್ಲಿ ನಮ್ಮೊಂದಿಗೆ ಸಹಕರಿಸುತ್ತಿರುವವರು ಖ್ಯಾತ ಭಾಗವತರಾಗಿ ಹೆಸರು ಪಡೆದಂತಹ ಶ್ರೀಮತಿ ಅಮೃತ ಅಡಿಗ ಅವರಿಗೂ ಸಹ ನಮ್ಮ ಯಕ್ಷಗಾನ ಸಂಘದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮದ್ದಳೆ ಮತ್ತು ಚೆಂಡೆಯಲ್ಲಿ ಸಹಕರಿಸುತ್ತಿರುವಂತಹ ಶ್ರೀಯುತ ಶ್ರೀಧರ್ ವಿಟ್ಲ, ಶ್ರೀಯುತ ಅಜಯ್ ಅಜಿಲ ಅವರಿಗೂ ಸಹ ಗೌರವಾರ್ಪಣೆಯ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ವಿನಂತಿ. ಶ್ರೀಯುತ ಅಜಯ್ ಅಜಿಲ ಮತ್ತು ಶ್ರೀಧರ್ ವಿಟ್ಲ, ಹಾಗೆ ಹಿಮ್ಮೇಳದಲ್ಲಿ ಸಹಕಾರ ನೀಡುತ್ತಿರುವಂತಹ ಶ್ರೀಯುತ ದಿನೇಶ್ ನೀರ್ಕೆರೆ ಮತ್ತು ಶ್ರೀಯುತ ಮಂಥನ್ ಶೆಟ್ಟಿ ಅವರು ಸಹ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ನಮ್ಮ ಅಭಿನಂದನೆಯ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮಂಥನ್ ನೀರ್ಕೆರೆ, ಮಂಥನ್ ಶೆಟ್ಟಿ, ಎಲ್ಲ ಕಲಾವಿದರಿಗೂ ನಮ್ಮ ಆರಾಧ್ಯ ಮಾತೆ ವಂದನೆಯನ್ನು ಸಲ್ಲಿಸವೊಂದು ವೇದಿಕೆ ಡುಪ್ಪಣಂಚಿನ ಗೌರವಾನ್ವಿತರೆ, ಮೂಲು ಸೇರಿನಂಚಿನ ಊರ್ದ ಪರ ಊರ್ದ ಮಹನೀಯರೇ, ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ರಿಜಿಸ್ಟರ್ ದುರ್ಗಾಪುರ ಕಿನ್ಯ ನೇತ 53ನೇ ವರ್ಷದ ಈ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ವಂದನಾರ್ಪಣೆ ಕಾರ್ಯಕ್ರಮ. ಈ ವಾರ್ಷಿಕೋತ್ಸವವನ್ನು ದೀಪ ಪ್ರಜ್ವಲನದ ಮೂಲಕ ಉದ್ಘಾಟನೆ ಮಲ್ತನಂಚಿನ ನಮ್ಮ ಊರ್ದಾರಾಯನ ಶ್ರೀ ಸತ್ಯದೈವ ಧರ್ಮದೈವಲಯನಂಚಿನ ಮಲ್ರಾಯ ದೈವದ ದೈವಪಾತ್ರಿ ಮೈಂದ ಪೂಜಾರಿ ಮೇರೆಗೆ ಮೂಲು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಅಂಚನೆ ಮೂಲ್ದು ಸೇರ್ನ ಸಮಸ್ತ ಪರವರದ್ದು ಗೌರವಪೂರ್ವಕ ವಂದನೆಯನ್ನು ಸಲ್ಲಿಸವುದಿಲ್ಲ. ಅಂಚನೆ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸೋದು ಈ ಯಕ್ಷಗಾನದ ಬಗ್ಗೆ ಸವಿವರವಾಯಿನಂಚಿನ ಮಾಹಿತಿ ಕೊರ್ದು ಅರೆ ಮಸ್ತ್ ಬಿಸಿ ಪೇರು ಆಂಡಲ ಈ ಕಾರ್ಯಕ್ರಮ ಈ ಸಂಘದ ಮಿತ್ತು ಅಭಿಮಾನ ಇತ್ತದು ಗೌರವ ಇತ್ತದು ಈ ಕಾರ್ಯಕ್ರಮಗೂ ಬರ್ತದೆ. ಈ ಕಾರ್ಯಕ್ರಮ ಕೊರಲು ಮಂತ್ ಕೊಡ್ತೇವೆ. ಶ್ರೀಯುತ ರೋಹಿತ ಅಶ್ವ ಉಚ್ಚಿಲ್ ಸಂಚಾಲಕರೇ ಮೋರೂರು ಬೋವಿ ವಿದ್ಯಾಸಂಸ್ಥೆ ಉಚ್ಚಿಲ ಸೋಮೇಶ್ವರ ಮೇರೆಗೆ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಲ ಅಂಚನೆ ಊರ್ದ ಮಾತಾ ಪರವಾದ ಅರಿಗೆ ಸೊಲ್ಮೇಲಿನ ಸಂದಾವಂದಲ್ಲ ಅಂಚನೆ ಇನ್ನಿತ ಈ ಕಾರ್ಯಕ್ರಮಗೂ ಭಿನ್ನರಾದ ನಮ್ಮ ಪುನರ್ ಶ್ರೀಯುತ ಪ್ರಶಾಂತ್ ಎನ್ನ ಸಹೋದ್ಯೋಗಿ ಉಪ ಪ್ರಾಂಶುಪಾಲರೇ ಶ್ರೀ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ರೆಸಿಡೆನ್ಷಿಯಲ್ ಸ್ಕೂಲ್ ನೇತ ಉಪ ಪ್ರಾಂಶುಪಾಲರು ಅರಿಗ್ಲ ಸೊಲ್ಮೇಲಿನ ಸಂದಾವಂದಲ್ಲ ಅಂಚನೆ ಕುಡೋರಿ ಬಿನ್ನೆರಾದ ಈ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಪುನರ್ ಶ್ರೀಯುತ ಗಂಗಾಧರ್ ತಳಪಾಡಿ ಗ್ರಾಮ ವಿಕಾಸ ಉಲ್ಲಾಲ ತಾಲೂಕು ಸಂಯೋಜಕರು ಮೇರೆಗ್ಲ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಅಂಚನೆ ಊರ್ದ ಮಾತಾರ ಪರವಾದ ಸೋಲ್ಮೇಲನಿ ಸಂದಾವಂದಲ್ಲೇ ಇನ್ನಿತ ಈ ಕಾರ್ಯಕ್ರಮಗಳು ಮಹತ್ವದ ಪಾತ್ರ ವಹಿಸಿನಕಲು ಸಮಾಜಗೂ ತನ್ನ ಸೇವೆಯನ್ನು ಮಲ್ತದು ಜನಕಲ ನಡೆ ಗುರುತಿಸಾದ ಅಕ್ಲಿಗೆ ಮಾರ್ಗದರ್ಶಕರಾದ ಉಪನರು ಶ್ರೀಯುತ ಕೃಷ್ಣಪ್ಪ ಗಟ್ಟಿ ಕೋಟೆಕಾರ್ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಯಕ್ಷಗಾನ ಕಲಾವಿದರು ಮೇರೆಗೆ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಅಂಚನೆ ಮೂರು ಸೇರ್ನ ಸಮಸ್ತರ ಪರವಾದ ವಂದನೆಯನ್ನು ಅರ್ಪಣೆ ಮಲ್ತೊಂದಲ್ಲ ದಯಪಂಡ 6 ಮಂತ್ರಂಜನ ಸೇವೆ ಸಮಾಜಗೂ ಸೇವೆ ಮಲ್ತೇರು ಅಂಚನೆ ಈ ಯಕ್ಷಗಾನ ಒರಿಪೇರ ಬಾಡದು 6ನ ಸೇವೆಯನ್ನು ಮಲ್ತೊಂದಲ್ಲೇರು ಅರೆಗೆ ನನಾತ್ ಆಯುರಾರೋಗ್ಯ ಆಯುಷ್ಯ ಕೊರ್ದು ನನಾತ್ ಈ ಯಕ್ಷಗಾನಗೂ ಸೇವೆ ಮಲ್ಪಡೊಂಜಿ ಅವಕಾಶ ಕೊರಡು ಪಂಡದು ಆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಡ ಭಕ್ತಿಡೆ ಪ್ರಾರ್ಥನೆ ಮಲ್ತೊಂದಲ್ಲ ಅಂಚನೆ ಇನ್ನಿತ ಸನ್ಮಾನವನ್ನು ಸ್ವೀಕಾರ ಮಲ್ತನರು ನಮ್ಮವರಾಯನ ನಾರಾಯಣ್ ಮಾಧವಪುರ ಪ್ರಗತಿಪರ ಕೃಷಿಕರಾದ ಊರಿಗೂ ಮಸ್ತ್ ರೀತಿ ಶ್ರಮಜೀವಿಯಾದ ತನ್ನ ಸಾರ್ಥಕ ಜೀವನವನ್ನು ಮಲ್ಪನಾರು ಅರೆಗೂ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಅಂಚನೆ ಮೂರು ಸೇರ್ನ ಸಮಸ್ತರ ಪರವಾದ ಸೋಲ್ಮೇಲಿನ ಸಂದಾವಂದಲ್ಲ
ಈ ಕಾರ್ಯಕ್ರಮದ್ದು ಇಂಗ್ಲ ಯಕ್ಷಗಾನ ಯುವಕ ಮಂಡಲದ ಗೌರವ ಅಧ್ಯಕ್ಷರಾಯಿನಂಚಿನ ಶ್ರೀಯುತ ರಾಮಯ್ಯ ಕೆಲ್ಲೆ ಅವ್ರನ್ನ ಮಾರ್ಗದರ್ಶನೋಡು 53 ವರ್ಷ ಈ ಸತತ ಸೇವೆ ಮಲ್ತೊಂದು ಈ ಕ್ಷೇತ್ರ ಈ ಊರುಡ ತಂದೆ ಪರ ಊರ್ಡ್ಲ ಸೇವೆ ಮಲ್ತದು ಮುಂದುವರಿಯುಂಡು ಅವ್ರನ್ನ ಮಾರ್ಗದರ್ಶನ ನಲನ ಅದು ನಂಗೆ ಬೋರ್ಡು ಪಂಡದು ಇರಂದು ಅವರಿಗೆ ನಮ್ಮ ಸಮಸ್ತರ ಪರವಾದ ವಂದನೆ ಸಲ್ಲಿಸುವುದಿಲ್ಲ. ಅಂಚನೆ ಈ ವೇದಿಕೆಡು ಪುನರ್ ಸಂಘದ ಅಧ್ಯಕ್ಷರು ಶ್ರೀಯುತ ವಿಶ್ವನಾಥ್ ಮಿತ್ತಡ ಸಂಘದ 2 ವರ್ಷಡು ಸಂಘನ ಪ್ರಗತಿಪರವಾದ ಮುನ್ನಡೆಸುವುದಿಲ್ಲ ಅವರಿಗೆಲ್ಲ ಸಮಸ್ತರ ಪರವಾದ ವಂದನೆ ಅರ್ಪಣೆ ಬಂತಂದ್ರೆ. ಅಂಚನೆ ಈ ಕಾರ್ಯಕ್ರಮ ಪುರ್ಲಗಂಟೆಡು ನಿರೂಪಣೆ ಮಲ್ತನಂಚಿನ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಹೊಸಕುರಲ್ ಮೇರೆ ವೇದಿಕೆಗೆ ಬರಡು ಆರು ಇಂಕಲ್ನ ಗೌರವನು ಸ್ವೀಕಾರ ಮಲ್ಪಡು ಆರು ಇಂಕಲ್ನಾರೆ ಆಂಡಲ ಸಂಘದ ಮೆತ್ತ ಅಭಿಮಾನ ಏತಿ ಬಿಡು ಜನ ಕಾರ್ಯಕ್ರಮ ಇತ್ತುಂಡಲ ಬಿಡು ಮಲ್ತೊಂದು ಬರ್ತದೆ ಈ ಕಾರ್ಯಕ್ರಮನು ನಿರೂಪಣೆ ಮಲ್ತೇರು ಅವರಿಗೆ ಸೊಲ್ಮೇಲೇನು ಸಂದ ಒಂದಿಲ್ಲ. ಶ್ರೀಯುತ ರೋಹಿತಾಶ್ವ ಅಂಚನೆ ಶ್ರೀಯುತ ಸಂಘದ ಸದಸ್ಯರಾದ ಪ್ರತಿ ಒಂದು ಕಾರ್ಯಕ್ರಮಗಳ ಯಶಸ್ವಿಯಾದ ಕಾರ್ಯಕ್ರಮ ನಿರ್ಮಾಣ ಮಲ್ತೊಂದುಳ್ಳಾರು. ಅಂಚನೆ ಇನ್ನಿತ ಛಾಯಾಗ್ರಹಣ ಮಲ್ತೊಂದುಂಡವು ನಾವು ನಮ್ಮ ಹೊಸಕುರಲ್ ಐಕ್ಲೆಗ್ಲ ಸೊಲ್ಮೇಲೇನೆ ಸಂದ ಒಂದಲ್ಲ. ಅಂಚನೆ ಶ್ರೀಯುತ ರಮೇಶ್ ಹಲ್ವಾ ದೇವಿಪುರ ಸಂಘದ ಪ್ರೋಷಕರ ಆದ ಸಂಘದ ಸರ್ವ ರೀತಿಯ ಸಹಕಾರ ಕೊರೊಂದು ಪುನರ್ ಶ್ರೀಯುತ ರಮೇಶ್ ಓಲು ತಿಂಡಲ ದಯಮಲ್ತದ ಇದೆ ಬರಡು ರಮೇಶ್ ಆಳ್ವ ದೇವಿಪುರ ಅರು ದೊನ್ನ ಕಾರ್ಯನಿಮಿತ್ತವಾದ ಬೋದುಲ್ಲೇರ್ ಅಂಚಾದ ಅರೆಗೆ ಸೊಲ್ಮೇಲೇನು ಸಂದ ಒಂದಿಲ್ಲ. ಅಂಚೆನೆ ಇನ್ನಿತ ವಿದ್ಯುತ್ ಅಲಂಕಾರ ಅಂಚೆನೆ ಮೈಕ್ ಸೆಟ್ಟಿಂಗ್ ದ ವ್ಯವಸ್ಥೆ ಮಲ್ತನವರು ಚುಮ್ಮಿ ಎಲೆಕ್ಟ್ರಿಕಲ್ಸ್ ಕೊಂಡಾನ ನೆಟ ಸಮಸ್ತ ನೌಕರೇ ವರ್ಗಗೂ ಅಂಚೆನೆ ಮಾಲಕರಿಗೆ ವಂದನೆ ಸಲ್ಲಿಸುವುದಿಲ್ಲ. ಅಂಚೆನೆ ಶಾಮಿಯಾನ ವ್ಯವಸ್ಥೆ ಆಸನದ ವ್ಯವಸ್ಥೆಯನ್ನು ಮಲ್ತನಕ್ಲು ಶ್ರೀಯುತ ಲಕ್ಷ್ಮಿ ಎಂಟರ್ಪ್ರೈಸಸ್ ದೇವಿನಗರ ನೇಟ ಮಾಲಕರಿಗಳ ನೌಕರರಿಗಳ ಸೊಲ್ಮೇಲಿನ ಸಂದ ಒಂದಿಲ್ಲ. ಅಂಚೆನೆ ಸರ್ವ ರೀತಿಯ ಸಹಕಾರ ಸಹಾಯನ ಕೊನ್ನಂಚನ ಊರದ ಪರ ಊರದ ಮಹನೀಯರಿಗೆ ಒಂಜತ್ತ ಪಾತ್ರಡು ಸೊಲ್ಮೇಲಿನ ಸಂದ ಒಂದು ನಿಖಲ್ನ ದುಂಬುಗಳ ನಿಖಲ ಸಹಕಾರನು ಯಾಚನೆ ಮಲ್ತೊಂದು ಮಾತರಿಗಳ ಸೊಲ್ಮೇಲಿನ